ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಖಲೋ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿಶ್ವೋತ್ತಮತೀರ್ಥಗುರುಭ್ಯೋ ನಮಃ. ವಿಶ್ವವಲ್ಲಭತೀರ್ಥಗುರುಭ್ಯೋ ನಮಃ. ಗುರುಗಳ ಅಡಿದಾವರೆಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಪವಿತ್ರವಾದ ಶ್ರೀರಾಮಚಂದ್ರನನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಸುಂದರವಾದ ಕೇಂದ್ರವನ್ನು ಮಾಡಿದ ವಿಶ್ವೋತ್ತಮ ತೀರ್ಥರ ಅಡಿದಾವರೆಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಸುಂದರಕಾಂಡ ರಾಮಾಯಣದ ಈ ಒಂದು ಪ್ರವಚನವನ್ನು, ಅಂದರೆ ರಾಮಾಯಣದ ಮಾಲಿಕೆಯ ಮಧ್ಯ ನನಗೆ ಇದು ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಹೇಳ್ತಾ, ಸುಂದರಕಾಂಡದಲ್ಲಿ ಹನುಮಂತ ದೇವರು ಒಂದು ರೀತಿಯಾಗಿ ಶ್ರೀರಾಮನ ದೂತ, ರಾಮನ ದೂತ ಹೌದೇ ಹೌದು. ಉದ್ಯೋಗ ಪರ್ವದಲ್ಲಿ ಕೃಷ್ಣ ಅದಕ್ಕೆ ಹನುಮಂತ ದೇವರು ಮಾಡಿದ ಕೆಲಸದ ನೆನಪಿಗಾಗಿ ಅನ್ನುವಂತೆ ಭೀಮನ ದೂತನಾಗಿ ಬಂದ. ಪಾಂಡವರ ಮನೆಗೆ ದೂತನಾಗಿ ಕೃಷ್ಣ ಬರ್ತಾನೆ. ಯಾಕೆ? ನೀನು ನನಗೆ ಮಾಡಿದೆ ಅಲ್ವಾ. ನಮ್ಮ ದೇವರು ಏನಂದರೆ, ನೀನು ನನಗೆ ಏನು ಮಾಡ್ತೀಯೋ ಅದನ್ನು ನಾನು ಮಾಡ್ತೇನೆ. ನೀನು ನನಗೆ ದೂತನಾಗಿ ನನ್ನ ಹೆಂಡತಿಯ ಮಾಹಿತಿಯನ್ನು ಕೊಟ್ಟು, ಯದ್ಯಪಿ ಶ್ರೀರಾಮನ ಹೆಂಡತಿ ಕಳೆದೇ ಇಲ್ಲ. ನಮ್ಮ ಸಿದ್ಧಾಂತದ ಪ್ರಕಾರ ನಿತ್ಯಾಭಿಯೋಗಿನಿ. ಸಿದ್ಧಾಂತದ ಪ್ರಕಾರ ಅಲ್ಲ, ವಾಸ್ತವಿಕ ಸಂಗತಿ. ನಾವು ಅದನ್ನು ಅಸ್ಯೂಮ್ ಮಾಡಿದ್ದಲ್ಲ. ಸ್ವಯಂ ಶ್ರೀಮದಾಚಾರ್ಯರು ಮತ್ತು ಭಾಗವತಾದಿ ಗ್ರಂಥಗಳು ಹೇಳುತ್ತೆ. ಮತ್ತು ಸೀತೆಯನ್ನು ಹುಡುಕಬೇಕು ಯಾಕೆ? ಶ್ರೀಮದಾಚಾರ್ಯರು ಹೇಳಿದ್ದು ಸ್ತ್ರೀ ಸಂಗೇನ ಮಿತಿರತಿ ಪ್ರಥಯಾಂಚಕಾರ. ಆಚಾರ್ಯರು ಯಾವ ಎಕ್ಸ್ಟೆಂಟಿಗೆ ಹೋಗ್ತಾರೆ ಅಂದರೆ, ಸೀತೆ ಕಳೆದಿಲ್ಲ, ಒಂದು ವೇಳೆ ಕಳೆದರೂ ರಾಮಚಂದ್ರನಿಗೆ ತೊಂದರೆ ಇಲ್ಲ. ಸ್ವರಮಣ, ಸೀತೆಯಿಂದ ಅವನಿಗೇನೂ ಆಗಬೇಕಾಗಿಲ್ಲ. ಹಾಗಾದರೆ ಮತ್ತಿದನ್ನು ಮಾಡಿದ ಯಾಕೆ? ಹುಡುಕಿದಂತೆ. ಲೋಕದಲ್ಲಿ ಅತಿಯಾಗಿ ಹೆಣ್ಣಿನ ಹಿಂದೆ ಬಿದ್ದರೆ ಈ ಎಲ್ಲ ಸಮಸ್ಯೆಗಳು ನಿಮಗೆ ಇರತ್ತೆ ಅನ್ನೋದನ್ನು ತೋರಿಸೋ ಸಲುವಾಗಿ ದೇವರು ಮಾಡಿದ್ದೇ ವಿನಃ ಅವನು ಯಾವ ತೊಂದರೆ ಇಲ್ಲ. ಮತ್ತು ಈ ಕಪಿಗಳ ಸಹಾಯವೂ ಬೇಕಾಗಿರಲಿಲ್ಲ ಅಂತ ಒಂದು ಪದ್ಯ ಇದೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಅರ್ಧ ಭಾಗವತದ್ದು, ಇನ್ನರ್ಧ ಆಚಾರ್ಯರದದು. ಭಾಗವತದ ಅರ್ಧ ಶ್ಲೋಕವನ್ನು ಆ್ಯಸ್ ಇಟ್ ಈಸ್ ತಮ್ಮ ಶ್ಲೋಕದಲ್ಲಿ ಇದನ್ನು ಮಾಡಿದ್ದಾರೆ. ಆಚಾರ್ಯರು ಹೇಳ್ತಾರೆ, ಕಿಂ ತತ್ರ ಶತ್ರುಹನನೆ ಕಪಯಸ್ಸಹಾಯ. ಅವನಿಗೆ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಈ ಕಪಿಗಳ ಸಹಾಯ ಯಾಕೆ ಬೇಕು? ಯಾಕೆ ಬೇಡ? ಯಾಕೆ? ಅದಕ್ಕೆ ಆಚಾರ್ಯರು ಭಾಗವತದ ಮಾತನ್ನು ಹೇಳ್ತಾರೆ. ಯಾರ ಪಾದದ ಧೂಳನ್ನು ಬ್ರಹ್ಮಾದಿ ದೇವತೆಗಳು ತಾವು ಧಾರಣೆ ಮಾಡಿದ್ದಕ್ಕೆ ತಮಗೆ ಆ ಪೋಸ್ಟ್ ಬಂತು ಅಂತ ಅವರವರ ಪದವಿಯಲ್ಲಿ ಅವರಿದ್ದಾರೆ, ಅಂತಹ ಸರ್ವೋತ್ತಮನಾದ ದೇವರಿಗೆ ಈ ಕಪಿಗಳ ಸಹಾಯ ಬೇಕಾಗಿರಲಿಲ್ಲ. ಮತ್ತು ಸಹಾಯವನ್ನು ತೆಗೆದುಕೊಂಡ ಯಾಕೆ ಅಂದರೆ ಕಪಿಗಳಿಗೆ ಸೇವೆಯ ಸೌಕರ್ಯವನ್ನು ಕೊಟ್ಟ ಅಂತ ನೀವು ತಿಳಿರೇ ವಿನಃ ಒಂದು ವೇಳೆ ರಾಮನಿಗೆ ಹನುಮಂತ ಇಲ್ಲ ಅಂದರೆ ಗತಿ ಏನು? ಯಾವ ಗತಿಯೂ ಇಲ್ಲ. ಹನುಮಂತ ದೇವರೇ ಅಂತಾರೆ, ನನಗೆ ರಾಮಚಂದ್ರ ಕೊಟ್ಟಂತಹ ಒಂದು ದೊಡ್ಡ ಅವಕಾಶವೇ ವಿನಃ ನಾನಿಲ್ಲ ಅಂದರೆ ಏನೂ ಆಗಲ್ಲ ಅನ್ನೋ ಮಾತಿಲ್ಲ. ಹಾಗಾಗಿ ಈ ಮಾತುಗಳನ್ನೆಲ್ಲ ಆಡ್ತಾರೆ. ಪ್ರಕೃತದಲ್ಲಿ
ಸುಂದರಕಾಂಡ ಶ್ರೀಮದಾಚಾರ್ಯರು 50 ಶ್ಲೋಕವನ್ನು ಮಾಡಿಕೊಟ್ಟಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ವಾಲ್ಮೀಕಿ ಋಷಿಗಳು 5000 ಶ್ಲೋಕಕ್ಕೂ ಹೆಚ್ಚು ಶ್ಲೋಕವನ್ನು ಸುಂದರಕಾಂಡದಲ್ಲಿ ಹೇಳ್ತಾರೆ. ಸುಂದರಕಾಂಡ, ಸುಂದರ ಅಂದರೆ ಮುಖ್ಯ ಪ್ರಾಣದೇವರು. ಯಾಕೆ ವಾಯುದೇವರನ್ನು ಸುಂದರ ಅನ್ನೋದು? ಜನರಲ್ಲಾಗಿ ಇವತ್ತು ನಮ್ಮ ವ್ಯವಹಾರದಲ್ಲಿ ತುಂಬ ಕೆಟ್ಟದಾಗಿದ್ದರೆ ನಾವು ಕೋತಿಗೆ ಹೋಲಿಸ್ತೀವಿ. ಏನು ಕೋತಿ ಥರ ಇದ್ದಾನೆ ಅಂತ. ಅದೇನು ಸುಂದರ? ಮುಖ್ಯ ಪ್ರಾಣದೇವರು ಆ ಕೋತಿ ರೂಪದಲ್ಲೂ ಅತಿ ಸುಂದರರೇ. 32 ದ್ವಾತ್ರಿಂಶಲ್ಲಕ್ಷಣೋಪೇತಾಯ, 32 ಲಕ್ಷಣಾತ್ಮಕವಾದ ದೇಹ. ಅದಲ್ಲದೆ ಸುಂದರ ಅನ್ನೋದಕ್ಕೆ ಧ್ರುವಿದಾರಣೆ ಅಂತ, ಸೀಳೋದು ಅಂತ. ಏನನ್ನ ಸೀಳ್ತಾರೆ? ಅವರು ಲಿಂಗದೇಹವನ್ನು ಭಂಗ ಮಾಡಲಿಕ್ಕೆ ಬೇಕಾದ ಸಾಧನೆಯನ್ನು ಮಾಡಿಸ್ತಾರೆ. ಆದ್ದರಿಂದ ಅಥವಾ ಉಂದಿ ಕ್ಲೇದನೆ ಅಂತ ಒಂದು ಅರ್ಥ ಇದೆ. ಕ್ಲೇದನ ಅಂದರೆ ಮೆತ್ತಗೆ ಆಗೋದು. ಹೃದಯ ಮೆತ್ತಗಾಗುವಂತೆ ಭಗವಂತನ ಮಹಿಮೆಯನ್ನು ಎಲ್ಲರಿಗೆ ತಿಳಿಸಿಕೊಟ್ಟು ದೇವರ ಬಳಿಯಲ್ಲೇ ಇಂಟ್ರೊಡ್ಯೂಸ್ ಮಾಡುತ್ತಾರೆ. ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ ಅಂತ ಮಂತ್ರಾಲಯ ಪ್ರಭುಗಳು ಅಂತಾರೆ. ವಾಯುದೇವರು ದೇವರ ಮುಂದೆ ಎಲ್ಲ ಜೀವರು ಅಂದರೆ ಸಾಧನೆ ಮಾಡಿದ ಎಲ್ಲ ಸಾಧಕರನ್ನು ಕರೆದುಕೊಂಡು ಹೋಗಿ, ದೇವರೇ ಇವನನ್ನೊಂಚೂರು ಉದ್ಧಾರ ಮಾಡು. ಹೌದಾ, ನಿಮ್ಮ ಕಡೆಯವನ, ನಿನ್ನ ಇನ್ಫ್ಲೂಯೆನ್ಸ್ ಅಂದರೆ ನಾನು ನೋಡ್ತೇನೆ. ಏನಂತ ಸಾಧನೆ ಮಾಡ್ಯಾನೆ? ಏನೋ ದೈನ್ಯತೆಗೆ ಒಳಗಾಗಿದ್ದಾನೆ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂದಿಯಾನೆ. ಏನೋ ಪರ್ವಕಾಲದಲ್ಲಿ ಒಂದಿಷ್ಟು ಪಾರಾಯಣ ಮಾಡಿದ್ದಾನೆ, ಉದ್ಧಾರ ಮಾಡು. ನಿನ್ನ ಮಾತು ಅಂದರೆ ಹ್ಞೂ ಅಂತಾನಂತ ದೇವರು. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಸುಂದರ ಅಂದರೆ ಸು ಅಂದರೆ ಚೆನ್ನಾಗಿ, ಧೃಣಾತೀತಿ ಸುಂದರ ಧ್ರುವಿದಾರಣೆ, ಚೆನ್ನಾಗಿ ಲಿಂಗದೇಹವನ್ನು ಭಂಗ ಮಾಡಲಿಕ್ಕೆ. ಯದ್ಯಪಿ ಲಿಂಗದೇಹ ಭಂಗ ಆಗೋದು ವಿರಜಾ ನದಿ ಸ್ನಾನೇನ ತೆಕ್ತಲಿಂಗಾನಾಂ ಅಂತ. ಆದರೆ ಈ ವಾಯುದೇವರು ಮೋಕ್ಷಕ್ಕೆ ಬೇಕಾದ ಎಲ್ಲ ಸಾಧನೆಯನ್ನು ಮಾಡಿಸಿಕೊಡೋದ್ರಿಂದ ಸುಂದರರು. ಸುಷ್ಟು ಉನತ್ತಿ ಚಿತ್ತಂ ಇತಿ ಸುಂದರಂ. ಉಂದಿ ಕ್ಲೇದನ, ಈಗ ಹೇಳಿದಂತೆ ಉಂದಿ ಅನ್ನೋದಕ್ಕೆ ಕ್ಲೇದನ, ಮೆತ್ತಗೆ ಮಾಡೋದು ಮನಸ್ಸನ್ನು ಅಂತ. ಆದ್ದರಿಂದ ಸುಂದರ. ಸು ಅನ್ನೋದಕ್ಕೆ ಸೂಪರ್ಲೇಟಿವ್ ಡಿಗ್ರಿ, ಅದು ಸೂಪರ್ ಅಂತ, ಚೆನ್ನಾಗಿ ಅಂತ. ಸು ಅಂದರೆ ಚೆನ್ನಾಗಿ ಅಂತಾನೆ. ನಮ್ಮ ಮನಸ್ಸನ್ನು ಹದ ಮಾಡ್ತಾರೆ ಮುಖ್ಯ ಪ್ರಾಣದೇವರು. ಅನುಗ್ರಹ ಮಾಡಿ ಭಗವಂತನ ಬಗ್ಗೆ ತಿಳಿಯುವಂತೆ, ತಿಳಿದದ್ದು ಉಳಿಯುವಂತೆ. ಅದಕ್ಕೆ ಅವರನ್ನು ಬೇಡಬೇಕು ಅಂತ. ದೃಖ್ಯಂತೀಂ ಹೃದ್ರಹಮ್ಮಾಂ ಧೃತಂ ಅನಿಲ ಬಲಾದ್ರಾವಯಂತೀಂ ಅವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನ ಪಟುಮತ ಪಾದ್ಯ ವಿದ್ಯಾ ಸಮುದ್ರ. ಹೇ ವಿದ್ಯಾ ಸಮುದ್ರರೇ, ವಾಗ್ದೇವಿ ಸಾ ಸುವಿದ್ಯಾ. ವಾಕ್ಯಗೆ ಅಭಿಮಾನಿಯಾದಂತಹ ದ್ರೌಪದಿ ಅಥವಾ ನಮ್ಮ ಪಾರ್ವತಿಯನ್ನು ತೆಗೆದುಕೊಂಡ್ರೆ ಅವಳು ನಿನ್ನ ಹೆಂಡತಿಯ ಅನುಗ್ರಹದಿಂದ ಇಷ್ಟೆಲ್ಲ ಮಾಡ್ತಾಳೆ. ದ್ರವಿಣದ ವಿದಿತ ದ್ರೌಪದಿ ರುದ್ರಪತ್ನ್ಯಾದುದ್ರಿಕ್ತ. ವಾಗ್ದೇವಿಯಾದ ರುದ್ರಪತ್ನಿಗಿನ್ನ ತುಂಬ ದೊಡ್ಡವಳು ದ್ರೌಪದಿ. ಅವಳು ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾಳೆ. ನನಗೆ ದ್ರೋಹ ಮಾಡ್ತಾ ಇರುವ ನನ್ನ ಮನಸ್ಸಿನಲ್ಲಿ ದೃಕ್ಯಂತೀಂ, ದ್ರೋಹ ಮಾಡೋದು ಅಂತ ಯಾವುದು? ಹೃದ್ರಹಮ್ಮ, ಹೃದಯದಲ್ಲಿ ಒಂದು ಗಿಡ, ಬಯಕೆಯ ಗಿಡ, ಅದನ್ನು ದೂರ ಮಾಡುವಂತ. ಸರಿ, ಮುಖ್ಯ ಪ್ರಾಣದೇವರು ಇಲ್ಲಿ ಸಮುದ್ರವನ್ನು ಹಾರಿದ ಘಟನೆ ಏನಾಯಿತು? ಶ್ರೀರಾಮಚಂದ್ರ ಸಾಮಾನ್ಯರಂತೆ ತನ್ನ ಹೆಂಡತಿಯನ್ನು ಕಳೆದುಕೊಂಡಾಗ ದುಃಖಪಟ್ಟದ್ದೇ ನಟನೆ ಮಾಡಿ ಸುಗ್ರೀವನ ಸಖ್ಯವನ್ನು ಬೆಳೆಸ್ದ. ಸುಗ್ರೀವ ಕೆಲವು ದಿನ ಸುಮ್ಮನೆ ಕೂತಿದ್ದ. ಹನುಮಂತ ದೇವರೇ ಎಚ್ಚರಿಸಿದ್ರು, ಮರ್ಯಾದೆಯಿಂದ ರಾಮನ ಕೆಲಸ ಮಾಡಿ ಕೊಡಬೇಕು. ನಮ್ಮ ಕೆಲಸ ಅವನು ಮಾಡಿಕೊಟ್ಟ ಅಂಥೇಳಿ ಸುಮ್ಮನೆ ಇರೋದು ಬೇಡ. ಅವನೇ ಮಾಡಬಲ್ಲ, ಆದರೆ ನಮಗೊಂದು ಸೇವೆಯನ್ನು ಕೊಟ್ಟಿದ್ದಾನೆ ಅಂತ. ಆಯಿತು. ಎಲ್ಲ ಕಪಿಗಳನ್ನೆಲ್ಲ ಸೇರಿಸಿ ನಾವೆಲ್ಲರೂ ಸೀತೆಯ ಅನ್ವೇಷಣೆಗಾಗಿ
ಹೋಗಬೇಕು. ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋದರು. ದಕ್ಷಿಣ ದಿಕ್ಕಿಗೆ ಒಂದು ದೊಡ್ಡ ಬೆಟಾಲಿಯನ್ನು, ಅದು ಹನುಮಂತ ದೇವರು, ಜಾಂಬವಂತ, ಅಂಗದ ಎಲ್ಲರೂ ಹೊರಟು ಬಂದ್ಯಾರು. ಅಲ್ಲೇನಾಯಿತು, ದಕ್ಷಿಣದ, ಯದ್ಯಪಿ ಇವರೆಲ್ಲ ದೇವತೆಗಳು, ದೇವತೆಗಳಿಗೂ ಯಾವಾಗಾದರೂ ಸ್ವಲ್ಪ ವಾಯುದೇವರನ್ನು ಬಿಟ್ಟು ಇತರ ದೇವತೆಗಳಿಗೆ ಸ್ವಲ್ಪ ಅಸುರಾವೇಶ ಉಂಟಂತೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಬರೀತಾರೆ, ಇಂದ್ರದೇವರು ಗೋವರ್ಧನಗಿರಿಯನ್ನು ಕೃಷ್ಣ ಎತ್ತುವಷ್ಟು ಯಾಕೆ ಗಲಾಟೆ ಮಾಡಿದ್ದು ಅಂದರೆ ಅತ್ಯಲ್ಪ ಅಸುರಾವೇಶೋ ದೇಮಾನಾಂಚ ಭವಿಷ್ಯತಿ ಅಂತ. ಇನ್ನು ವಾದರಾಜ ಶ್ರೀಪಾದರಂತೂ ಸರಸಭಾರತಿ ವಿಲಾಸದಲ್ಲಿ ಯಾರ್ಯಾರು ಯಾವಾಗ ಎಡವುದರು ಅನ್ನೋದೇ ಒಂದು ದೊಡ್ಡ ವಿಲಾಸವನ್ನು ಮಾಡ್ತಾರೆ. ಯಾರು ಎಲ್ಲಿ ಎಡವಿದರು. ಹನುಮಂತ ದೇವರು ಎಡವೇ ಇಲ್ಲ. ಭೀಮಸೇನ ದೇವರಾಗಲಿ ಹನುಮಂತ ದೇವರು ಎಡವುವ ಪ್ರಸಂಗವೇ ಬಂದಿಲ್ಲ, ಎಡವಿಲ್ಲ ರೀ. 10 ಪ್ರಸಂಗ ಬಂದಿತ್ತು. ಇದಂತೂ ಮಹದಾಶ್ಚರ್ಯಂ ಸಭಾ ಮಧ್ಯೆ ವೃಕೋದರಃ ಸ್ವಭಾರ್ಯಾಯಿ ದೃಕ್ಯತೋಪಿ ಸೇಹೇ ಸ್ನೇಹೇನ ಕೇಶವೇ ಅಂತ ವಾದಿರಾಜರಂತಾರೆ. ಹನುಮಂತ ದೇವರಿಗೆ ಕೊಟ್ಟಷ್ಟು ಪರೀಕ್ಷೆಯನ್ನು ಇನ್ಯಾರಿಗೂ ಕೊಟ್ಟಿಲ್ಲ ಅಂತ. ಏನದು? ಸಭೆಯ ಮಧ್ಯದಲ್ಲಿ ವಸ್ತ್ರಾಪಹರಣವನ್ನು ಮಾಡ್ತೇನೆ ಅಂತ ದುಶ್ಯಾಸನ ದ್ರೌಪದಿಯ ಕೇಶಪಾಶಕ್ಕೆ ಕೈ ಹಚ್ಚಿ ಎಳೆದುಕೊಂಡು ಬಂದು ವಸ್ತ್ರವನ್ನು ಎಳಿತೀನಿ ಅಂದಾಗೂ ಸುಮ್ಮನೆ ಕೂತಿದ್ರಲ್ಲ. ಇದು ನಿಷ್ಠೆ ಅಂದರೆ. ನಿಷ್ಠೆ ಅಂತ ಯಾಕಂತೀರಿ? ಕೈಲಾಗಲಿಲ್ಲಪ್ಪ, ಅದಕ್ಕೆ ಸುಮ್ಮನೆ ಕೂತಿದ್ರು. ನಿಮ್ಮ ತಲೆ ಅಂತಾರೆ. ಹೌದು, ಅವರ ಉದ್ದೇಶ ಏನಿತ್ತು? ಸಸೈನ್ಯಸ್ಯ ಕುರುಕ್ಷೇತ್ರೆ, ಕುರುಕ್ಷೇತ್ರದಲ್ಲಿ ಸೈನ್ಯ ಸಮೇತ ಇವರು ನಾಶ ಆಗಬೇಕು. ಈಗ ಒಂದು 5-6 ಜನನ್ನು ನಾನು ಕರ್ಣನನ್ನು, ದುಶ್ಯಾಸನನನ್ನು, ದುರ್ಯೋಧನನ್ನು ಕೊಂದುಬಿಟ್ರೆ ಫೈನಲ್ ಮ್ಯಾಚೇ ಇರಲ್ಲ, ಲೀಗ್ ಮ್ಯಾಚಲ್ಲೇ ಅವ್ರು ಹೊರಟೋಗ್ತಾರೆ. ಅದಾಗಬಾರ್ದು. ಅದು ಕುರುಕ್ಷೇತ್ರದಲ್ಲೇ ಆಗಬೇಕು. ಕೃಷ್ಣ ಸಂಕಲ್ಪ ಸಿದ್ಧಾರ್ಥಂ ಕೃಷ್ಣಾಯ ದ್ರೋಹಕಾರಿಣ ನ ಜಘಾನ ಅಕ್ಷಕಿತವಾನ್ ಸೇಹೇ ಸ್ನೇಹೇನ ಕೇಶವೇ. ಏನು ಮಾತು! ರಾಜರ ವ್ಯೂ. ವಾದರಾಜರಂತಾರೆ, ನಾವೆಲ್ಲ ತಿಳಿದದ್ದು ಅದು ನಿಜವೇ. ದ್ರೌಪದಿಗೆ ವಸ್ತ್ರವನ್ನು ದೇವರು ಯಾಕೆ ಕೊಟ್ಟಿದ್ದು? ಅವಳ ಪ್ರಾರ್ಥನೆ ಅಲ್ಲ ಅಂದರು. ಭೀಮಸೇನ ದೇವರ ದೀಕ್ಷೆ ಅಂತಾರೆ. ಹರಿಶ್ಚ ಭೀಮಸೇನಸ್ಯ ದೃಷ್ಟ್ವಾ ಭಕ್ತಿಮ್ಮ ಚಂಚಲಾಂ ಅಕಾರ್ಷೀತ್ ತಸ್ಯ ಮಹಿಷೀಂ ದ್ರೌಪದೀಂ ಅಕ್ಷಯಾಂಬರಾಂ. ಅದನ್ನು ಊಹಾತೀತ. ದೇವತೆಗಳು, ಭಾರತೀ ದೇವಿ ಇದೆಲ್ಲ ಒಂದು ಕಡೆ ಇರಲಿ, ಒಂದು ಹೆಣ್ಣಿಗೆ ಸಭೆಯ ಮಧ್ಯದಲ್ಲಿ ವಸ್ತ್ರಾಪಹರಣದಂತಹ ಅಪಮಾನ ಆಗುವ ಸಂದರ್ಭದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನಿಂಬೆಹಣ್ಣಿನ ಹೋಳಿನಂತೆ ಹೆಚ್ಚಿ ತಾಳ ಹಾಕ್ಕೊಂಡು ತಾಳ ಹಾಕುವ ಸಾಮರ್ಥ್ಯ ಇರೋರು ವಾಯುದೇವರು. ವಿಜಯದಾಸರು ಒಂದು ಸುಳಾದಿಯಲ್ಲಂತಾರೆ, ವಾಯುದೇವರ ಸಾಮರ್ಥ್ಯ ಅಂದರೆ ಅವ್ರು ಯಾವಾಗಾದರೂ ಹಾಡಬೇಕು ಅನಿಸಿದರೆ ತಾಳ ಹೋಗಿ ಪಂಢರಪುರದಲ್ಲಿ ತರಲ್ಲಂತ, ಬ್ರಹ್ಮಾಂಡವನ್ನೇ ಸೀಳಿ ಹೀಗೆ ತಾಳ ಹಾಕ್ತಾರಂತ. ಅದನ್ನು ಹೇಳಿ ತೋರಿಸ್ಯಾರ ಮಧ್ವರಾದಾಗ. ಆಚಾರ್ಯರು ಪುಟ್ಟ ಹುಡುಗ ವಯಸ್ಸಿನಲ್ಲಿ, ಇನ್ನೇನು ಅವರು ಭೋಜನದಿಂದ ಹೇಳಬೇಕು, ಭಿಕ್ಷೆಯನ್ನು ಸ್ವೀಕಾರ ಮಾಡಿ ಯಾರೋ ಒಬ್ಬ ಇವರು ಶಿಷ್ಯರು ಅಥವಾ ಭಕ್ತರು ಒಂದು ಬಾಳೆ ಗೊನೆ ತಂದುಕೊಟ್ರು. ಅದು ಇಷ್ಟಿಷ್ಟು ಬಾಳೆ ಅಲ್ಲ, ಅದು ಒಂದೊಂದು ಬಾಳೆಹಣ್ಣು ಇಷ್ಟಿತ್ತದು. 3 ಬಾಳೆಹಣ್ಣು ತಿಂದರೆ 4 ದಿನ ಉಪವಾಸ ಮಾಡ್ಬೋದು. ಯಾರೋ ಅಂದರು, ಅದರ ಎಲೆ ಏನಾದರೂ ಬಾಳೆ ಸಿಪ್ಪೆ ಸಿಕ್ಕಿದ್ರೆ 3 ವರ್ಷ ಅಕ್ಷತೆಗಾಗೋದು ಅಂತ. ಅಂಥ ಬಾಳೆಹಣ್ಣು. ಅದೊಂದು 200 ಬಾಳೆಹಣ್ಣನ್ನು ತಿಂದ್ರಂತೆ ಮಧ್ವಾಚಾರ್ಯರು. ಅಚ್ಯುತ ಪ್ರೇಕ್ಷರಿಗೆ ಆಶ್ಚರ್ಯ ಆಯಿತು. ಒಂದ್ಸಲಿ ಗೊನೆ ನೋಡ್ತಾರೆ, ಒಂದ್ಸಲಿ ಹೊಟ್ಟೆ ನೋಡ್ತಾರೆ. ಈ ಹೊಟ್ಟೆ ಮುಂದೆ ಬರ್ತಾ ಇಲ್ಲ, ಅಲ್ಲಿ ಗೊನೆ ಕಮ್ಮಿ ಆಗ್ತಾ ಇದೆ. ಭಿಕ್ಷಾವಸಾನೆ ದ್ವಿಶತಾಧಿಕೈ ಫಲೈ ವ್ಯೂಢೈ ಪ್ರಭುಕ್ತೈ ಪರಿಪೂರಿತೆ ಪಿತೆ ತನೂದರೇ ನಾಸ್ತಿ ಗರಿಷ್ಠತಾ ಕಥಂ ಸುಚಿತ್ತ ಸತ್ಯಂ ವದ. ನಿಜ ಹೇಳಪ್ಪ, ಊಟವೂ ಚೆನ್ನಾಗಿ ತೊಗೊಂಡ್ರಿ, ಬಾಳೆಹಣ್ಣು ತೊಗೊಂಡ್ರಿ, ಎಲ್ಲೋಯ್ತಾ ಬಾಳೆಹಣ್ಣು? ಸುಚಿತ್ತ ಸತ್ಯಂ ವದ ತದ್ಭವಾನಿತಿ. ಏನು ಹೇಳಬೇಕು ಶ್ರೀಮದಾಚಾರ್ಯರು? ಅಂಗುಷ್ಟ ಮಾತ್ರಂ ಜಠರೆ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇದಸಂ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ ವಿಶ್ವೇಶಚೇತ ಇತಿ ಸೋಬ್ರವೀತ್ತದ. ಎಲ್ಲರ ಹೊಟ್ಟೆಯಲ್ಲಿ ಅರಗಿಸುವ ಒಂದು ಅಗ್ನಿ ಇದೆ, ಅದರ ಹೆಸರು ವೈಶ್ವಾನರ ಅಂತ. ಅನ್ನೋದಕ್ಕೆ ನಮ್ಮಲ್ಲಿ ಭೋಜನವನ್ನು ವೈಶ್ವಾನರ ಯಜ್ಞ ಅಂತ ಕರೆಯೋದು. ವೈಶ್ವಾನರ ಅನ್ನೋ ಶಬ್ದಕ್ಕೆ ಭಾಗವತದಲ್ಲಿ ವ್ಯಾಖ್ಯಾನ ಮಾಡ್ತಾ ವಿಶ್ವನರ ಸಂಬಂಧಿತ್ವಾತ್, ವಿಶ್ವದಲ್ಲಿರುವ ಎಲ್ಲರ ನರರಿಗೆ ಸಂಬಂಧಪಟ್ಟ ಅಗ್ನಿ. ನಾವು ತಿಂದ ಅನ್ನವನ್ನು
ಅದು ಬೇಯಿಸಿ ನಮಗೆ ದೇಹಕ್ಕೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಕಳಿಸಿ ಹೊಲಸನ್ನು ಹೊರಗೆ ಹಾಕುವ ದೊಡ್ಡ ಕೆಲಸ ಮಾಡುವ ಭಗವದ್ ರೂಪಕ್ಕೆ ವೈಶ್ವಾನರ ಅಂತ ಅನ್ನೋದಕ್ಕೆ ನಮ್ಮಲ್ಲಿ ಭೋಜನವನ್ನು ವೈಶ್ವಾನರ ಯಜ್ಞ ಅಂತ ಕರೆಯೋದು. ನಮ್ಮಲ್ಲೆಲ್ಲ ಹೊಟ್ಟೆಯಲ್ಲಿದೆಯಂತ. ಆ ವೈಶ್ವಾನರ ಯಜ್ಞದ ಪರಿಮಾಣ ಎಷ್ಟು, ಸೈಜ್ ಏನು? ಸಾಸಿವೆ ಕಾಳಷ್ಟಂತೆ ರೀ. ಸಾಸಿವೆ ಕಾಳಷ್ಟಿರೋ ನಾವೇ ಕೆಲವರು ಅವರ ಲೈನ್ಗೆ ಬಕೀಟ್ ಹೋದರೆ ವಾಪಸ್ ಉಗ್ರಾಣಕ್ಕೆ ಹೋಗಬೇಕು, ಅಲ್ಲೇ ಕ್ಲೋಸ್. ಅದು ಎಷ್ಟನ್ನ ಇರಲಿ, ಅಂಥ ಸಾಮರ್ಥ್ಯ ದೇವರು ಕೊಟ್ಟಿರ್ತಾನೆ. ಉಂಡು ಊಟ ಕುಡಿದು ನೀರು ಅಂತ ಕೆಲವರು ಇಟ್ಕೊಂಡಿರ್ತಾರೆ. ಅದು ಒಂದು ಭಾಗ್ಯ ರೀ. ಹೊಟ್ಟೆ ತುಂಬ ಊಟ ಮಾಡುವ ಭಾಗ್ಯವನ್ನು ಕೊಡೋದು ದೇವರ ದೊಡ್ಡ ಅನುಗ್ರಹ ಅಲ್ವಾ. ಇವತ್ತು ದುರಂತ, ನಮಗೆಲ್ಲ ಹೊಟ್ಟೆ ಇಲ್ಲ. ಆ ದೃಷ್ಟಿಯಲ್ಲಿ ಹೇಳಬೇಕು, ಹಿಂದಿನವರು ಕೆಲಸ ಮಾಡೋದು, ಒಮ್ಮೆ ಊಟ ಮಾಡಿದರೆ ಮತ್ತೆ ಮಾರನೇ ದಿವಸ. ಆದರೆ ಏನು ಕೆಲಸ ಮಾಡ್ತಾಯಿದ್ರು. ಈಗ ನಾವು ಕೆಲಸ ಬಕೀಟ್ ಎತ್ತಲಿಕ್ಕೂ ಆಗಲ್ಲ, ತಿನ್ನಲಿಕ್ಕೂ ಆಗಲ್ಲ, ಎರಡೂ ಇಲ್ಲ. ಆದರೆ ಶ್ರೀಮದಾಚಾರ್ಯ ಹೇಳಿದ್ವು ಏನು ಅಂದರೆ, ನನ್ನ ಹೊಟ್ಟೆಯಲ್ಲಿ ನನ್ನ ಹೆಬ್ಬೆಟ್ಟಿನಷ್ಟು ದೊಡ್ಡದಾದ ಒಂದು ಅಗ್ನಿ ಇದೆ, ವೃಕೋದರ ಅಂತ ಅಗ್ನಿಯ ಹೆಸರು. ನನ್ನ ಅಗ್ನಿ, ಜಾಠರಾಗ್ನಿ ಏನನ್ನು ತಿನ್ನತ್ತೆ ಗೊತ್ತಾ? ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತಿಂದು ಅರಗಿಸಿಕೊಳ್ಳಬಲ್ಲ ಸಾಮರ್ಥ್ಯ ನನ್ನ ಹೊಟ್ಟೆಯಲ್ಲಿರೋ ಅಗ್ನಿಗಿದೆ. ಈ 300 ಬಾಳೆಹಣ್ಣು 200 ಬಾಳೆಹಣ್ಣೇನು ದಿನ ಮಠದಲ್ಲಿ ತಿನ್ನಲ್ಲ, ನಿಮ್ಮ ಪುಣ್ಯ ಅಂದರು. ಇದು ಮುಖ್ಯಪ್ರಾಣದೇವರ ಯೋಗ್ಯತೆ. ಅವರ ಅವತಾರರಾದ ಭೀಮಸೇನ ದೇವರು ಸುಮ್ಮನೆ ಕೂತ್ರಲ್ಲ. ಯಾಕೆ? ಕೃಷ್ಣ ಸಂಕಲ್ಪ ಸಿದ್ಧಾರ್ಥಂ, ಕೃಷ್ಣಾಯೇ ದ್ರೋಹಕಾರಿಣಃ. ಕೃಷ್ಣನ ಇಚ್ಛೆ ಅವರಿಗೆ ಗೊತ್ತು. ಮುಡಿಪೀಡಿದಳೆ ತಂದು ನಡು ಸಭೆಯಲಿ ಉಟ್ಟ ಉಡಿಗೆ ಸೆಳೆಯೆ ಬಾಲಯು ನಡುಗೆ ಒಡೆಯರೈವರ ದೃಢ ತಿಳಿದು ನಿನ್ನಡಿಗಳಿಗೆ ಮೊರೆ ಇಡಲು ಪಾರ್ಥನ ಮಡದಿಗಕ್ಷಯ ಉಡಿಗೆ ಉಡಿಸಿದ ಬಡವ ಬಲ್ಲಿದರೊಡೆಯ ಮಾನದ ವರದ ಕಂಚಿ ವರದ ನೀ ಪೊರೆ ಎಂದು ಮೊರೆಯಿಡಲ ಕ್ಷಣ ಬಂದು ನೆರವಿ ಅಭೀಷ್ಟವಗರವಿ ನಿರುತ ನಿನ್ನಯ ಚರಣ ಶರಣರ ಪೊರೆವ ಕಾರ್ಯಧುರಂದರ ವರದ. ಇದು ನಿನ್ನ ಸಾಮರ್ಥ್ಯ, ಇದು ನಿನ್ನಲ್ಲಿ ವಿಶ್ವಾಸ ಇಡೋದು ಅಂತಂದರೆ ಇದು ವಾಯುದೇವರ ದೊಡ್ಡ ಯೋಗ್ಯತೆ. ಸ್ವಯಂ ಪರಶುಕ್ಲತ್ರಯದಲ್ಲಿ ಭಾರತೀ ದೇವಿನೂ ಬರ್ತಾಳೆ. ಅವಳು ಪರಶುಕ್ಲತ್ರಯ ಅಂದರೆ ಪರ ಅಂದರೆ ಪರಮಾತ್ಮನ ವಿಷಯದಲ್ಲಿ, ಶುಕ್ಲ ಅಂದರೆ ಶುದ್ಧವಾದ ಮನಸ್ಸುಳ್ಳವರು 3 ಜನ. ಎಂದು ದೇವರ ವಿಚಾರವಾಗಿ ಹೀಗಿರಬಾರ್ದಾಗಿತ್ತು, ಹಾಗಿರಬಾರ್ದಾಗಿತ್ತು. ಜನರಲ್ಲಾಗಿ ನಾವೆಲ್ಲ ಮಾತಾಡ್ತೀವಲ್ವ, ಏನೋ ರೀ ದೇವರು ಎಲ್ಲ ಹೀಗೆ ಮಾಡ್ತಾನಪ್ಪ ಅಂತ. ನೀವು ನಿನ್ನ ಮಗಕ್ಕೆ ಇಷ್ಟ ಹಾಕ, ಏನು ನಿನ್ನ ಸೋದರ ಮಾವನ ಮಗನ ದೇವರು ನಿನ್ನ ಕರ್ಮಾನುಸಾರವಾಗಿ ಮಾಡ್ತಾನೆ. ಎಂದು ದೇವರು ಹೀಗೆ ಮಾಡಬಾರ್ದಾಗಿತ್ತು ಅಂತ ಮನಸಾಪಿ ಚಿಂತನೆ ಮಾಡದವರು ಅಂದರೆ 3 ಜನ. ಒಂದು ಜಗದಂಬೆಯಾದ ಲಕ್ಷ್ಮೀದೇವಿ, ಇಬ್ಬರ ಒಂದು ಗುಂಪು ಅಂದರೆ ಅದು ಬ್ರಹ್ಮದೇವರು, ವಾಯುದೇವರು, ಭಾರತಿ, ಸರಸ್ವತಿ. ಈ 3 ಜನರನ್ನು ಬಿಟ್ಟು ಇನ್ನೆಲ್ಲ ದೇವತೆಗಳು ಯಾವಾಗಲಾದರೂ ದೇವರು ಹೀಗೆ ಮಾಡಬಾರ್ದಾಗಿತ್ತು ಅಂಥೇಳಿ ದೇವರ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾರಂತೆ ಅಪರೂಪಕ್ಕೆ. ಅತ್ಯಲ್ಪ ಅಸುರಾವೇಶೋ ದೇವಾನಂಚ ಭವಿಷ್ಯತಿ ಪ್ರಾಣಮೇಕಂ ವಿನಾಸೌಹಿ ಆಖಣಾಶ್ಮ ಸಮಸ್ಮೃತಃ ಅಂತ ಮುಖ್ಯ ಪ್ರಾಣದೇವರು ಬಂದ್ಯಾರು. ಈ ಗುಂಪಿನಲ್ಲಿ ಹನುಮಂತ ದೇವರು ಆ್ಯಂಡ್ ಕಂಪನಿ ಎಲ್ಲ ಬಂದರು. ಒಂದು ಸ್ಥಳ ವಿಶೇಷ, ತುಂಬ ದುರ್ಗಮವಾಗಿತ್ತು, ಯಾರೂ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಒಂದು ಉಪನ್ಯಾಸ ಏರ್ಪಾಡಾಯಿತು. ಆ ಉಪನ್ಯಾಸವನ್ನು ಮಾಡಿದ್ಯಾರು ಅಂದರೆ ತಾರ ಅಂತ, ಅಂಗದನ ಸೋದರ ಮಾವ, ತಾರೆಯ ಅಣ್ಣ. ನಾನೊಂದು ಉಪನ್ಯಾಸ ಮಾಡ್ತೇನೆ ಕೇಳಿ. ಏನು? ನಾವೆಲ್ಲ ಯಾಕೆ ಬಂದಿದ್ದೀವಿ? ಅದೇ ಸೀತಮ್ಮನನ್ನು ಹುಡುಕ್ಲಿಕ್ಕೆ. ಸೀತೆ ಸಿಗೋದ್ರಿಂದ ನಮಗೇನು ಸಿಗತ್ತೆ? ಅಲ್ಲ, ಸೀತೆ ಸಿಗೋದ್ರಿಂದ ನಮಗೇನು ಸಿಗತ್ತೆ? ರಾಮನಿಗೆ ಸಂತೋಷ ಆಗತ್ತೆ, ಸುಗ್ರೀವನಿಗೆ ದೇವರು ರಾಮಚಂದ್ರ ಶಬಾಷ್ ಅಂತಾನೆ,
ಅವರು ಕೇಳಿದ್ದೇನು ಗೊತ್ತಾ, ನನಗೇನು ಸಿಗತ್ತೆ, ಸ್ವಾರ್ಥ ಅನ್ನೋದು ಅಲ್ಲಿ ಶುರು ಆಯಿತು. ಅಲ್ಲ, ನಮ್ಮ ಯಜಮಾನ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರೋದಲ್ವಾ? ಅವೆಲ್ಲ ಇಲ್ಲ. ಇದು ಇಲ್ಲಿಯವರು ಪ್ರಾಯ ಈಗೊಂದು 10 ವರ್ಷದವರೆಗೂ ಅನ್ನ ಹಾಕಿದ ಅಥವಾ ನಾವು ದುಡಿದ ಕಂಪನಿ ಚೆನ್ನಾಗಿದ್ದರೆ ನಾವು ಸುಖವಾಗಿರ್ಬೋದಲ್ಲ ಅನ್ನೋ ಕಾನ್ಸೆಪ್ಟ್ ಇತ್ತು. ಈಗೇನಾಗಿದೆ, ಆ ಕಂಪನಿ ಸೀಕ್ರೆಟ್ಸ್ ಎಲ್ಲ ತಿಳ್ಕೊಂಡು ಇವನೇ ಒಂದು ಶುರು ಮಾಡಿಬಿಡ್ತಾನೆ. ಅದು ಕೃಷ್ಣಾರ್ಪಣ, ಇದು ಕೃಷ್ಣಾರ್ಪಣವೇ. ನಾನು ಉಂಡ ಮನೆಗೆ ದ್ರೋಹ ಮಾಡಬಾರ್ದು ಅನ್ನುವ ಎಚ್ಚರಿಕೆ ಇಲ್ಲ. ನನ್ನ ಯಜಮಾನ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೇನೆ, ಅವನಿಗೆ ನಾನು ದ್ರೋಹ ಮಾಡಬಾರ್ದು, ಇದು ಹೋಗಿಬಿಡ್ತೀವತ್ತು. ನನ್ನಿಂದ ಅಲ್ವಾ ಅವನಿರೋದು, ನಾನು ಬಿಟ್ಟರೆ ಗೊತ್ತಾಗುತ್ತೆ, ನೀ ಬಿಟ್ಟರೆ ಇನ್ನೊಬ್ಬ ಬರ್ತಾನೆ. ಅದು ಎಲ್ಲರೂ ಎಲ್ಲ ಮಾಡಲಿಕ್ಕಾಗಲ್ಲ, ಹಣೆ ಬರಹ ಒಂದಿರುತ್ತೆ. ಒಂದು ಕಂಪನಿಯಲ್ಲಿ ನಾನೆಲ್ಲ ಕೆಲಸ ಮಾಡ್ತೇನೆ, ನಾನಿಲ್ಲದೆ ಕಂಪನಿ ನಡೆಯಲ್ಲ ಗೊತ್ತು, ಆದರೆ ಯಜಮಾನನ ಅದೃಷ್ಟ ತುಂಬ ಮುಖ್ಯ. ನಾನು ಆಚೆ ಬಂದು ಅದನ್ನೇ ಮಾಡಿದರೆ ನಾನು ಕೇಳೋರೇ ಇರಲ್ಲ. ಮೇ ಬಿ ಯಜಮಾನನಿಗೆ ತೊಂದರೆ ಆಗ್ಬೋದು, ನನ್ನ ಹಣೆ ಬರಹ ಅಮ್ಮು ಪೋಯ ಸೊಮ್ಮು ಪೋಯ ಶನಿ ಪಂದ್ಯ ಆಗತ್ತೆ. ಇದು ಸಾಮಾನ್ಯ ಯಜಮಾನಂದು. ಸರ್ವೋತ್ತಮನಾದ ದೇವರು, ಎಲ್ಲರ ಮನಪ್ರೇರಕ, ಅವನಿಗೆ ಏನಾಗಬೇಕಾಗಿದೆ. ಸರಿ, ಇವರೆಲ್ಲ ಅಂಗದ ಅಂದ, ಇವನು ತಾರ ಅಂದ, ನಾವು ಸೀತೆಯನ್ನು ಹುಡುಕೋದು ಬೇಡ, ನಾವೆಲ್ಲ ಇಲ್ಲೇ ಒಂದು ರಾಜ್ಯ ಮಾಡಿಬಿಡುವ, ನಮಗೆ ಹೇಗೂ ರಾಜ ಬೇಕು ಅಂದರೆ ಅಂಗದ ಇದ್ದಾನೆ. ಅದು ವಾಲಿ ಸತ್ತ ಮೇಲೆ ಅಂಗದ ರಾಜನಾಗ್ತಾನೆ ಅಂತ ಇವನಿಗೆ ಅಪೇಕ್ಷೆ ಇತ್ತು. ನಾನು ರಾಜನ ಸೋದರ ಮಾವ ಅಂತ ಎನ್ಕ್ಯಾಶ್ ಮಾಡ್ಕೋಬೋದಾಗಿತ್ತು. ಅಲ್ಲಿ ಹೋಗಿ ಸುಗ್ರೀವ ಕೂತ್ಬಿಟ್ಟ, ಇವನಿಗೆ ಬೇಜಾರಾಯಿತು. ಏನು ಮಾಡೋದು? ಅದಕ್ಕೆ ಬೇರೆ ಬಂಡಾಯ ರಾಜ್ಯವನ್ನೇ ಕಟ್ಟುವ. ಎಲ್ಲರೂ ಕ್ಲಾಪ್ಸ್ ಹಾಕಿದ್ರು, ಒನ್ಸ್ ಮೋರ್ ಅಂತ. ಹನುಮಂತ ದೇವರಂದರು, ನಾನೊಂದು 5 ನಿಮಿಷ ಉಪನ್ಯಾಸ ಮಾಡ್ತೇನೆ, ಆಮೇಲೆ ನೀವು ಒನ್ಸ್ ಮೋರ್ ಅನ್ನಿ ಅಂತ. ನಾವೆಲ್ಲ ರಾಮನ ಆಜ್ಞೆಯನ್ನು ಪರಿಪಾಲನೆ ಮಾಡಿ ನಮ್ಮ ಬಾಸ್ ಸುಗ್ರೀವ ಅವನ ಕೆಲಸಕ್ಕಾಗಿ ಹೊರಟಿದ್ದೀವಿ. ಕೆಲಸಕ್ಕೆ ಹೊರಟವರು ಮಧ್ಯದಲ್ಲಿ ಎಂದು ನಿಲ್ಲಬಾರ್ದು. ಆಗೋದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದಾಗ ನೋಡುವ. ಈಗಂತೂ ಇನ್ನೂ ಆಗಲ್ಲ ಅನ್ನೋ ಸ್ಥಿತಿ ಬಂದಿಲ್ಲ. ಈಗ ನಾವು ಇಲ್ಲಿ ನಿಂತು ಬಿಟ್ಟರೆ ಜಗತ್ತಿನಲ್ಲಿ ನಂಬಿಕೆ ಅನ್ನುವ ಪದಕ್ಕೆ ಅರ್ಥವೇ ಇರೋದಿಲ್ಲ. ಜಗತ್ತಿನಲ್ಲಿ ನಡೀತಾ ಇರೋದೇ ಒಂದು ನಂಬಿಕೆಯಿಂದ. ಒಬ್ಬ ಯಜಮಾನ ತನ್ನ ಅಸಿಸ್ಟೆಂಟಿಗೆ ಬ್ಯಾಂಕಿಗೆ ಹೋಗಿ ಒಂದು 20 ಲಕ್ಷ ಕಟ್ಟಿ ಬಾ, ಯಾರಿಗೋ ಚೆಕ್ ಕೊಟ್ಟಿದ್ದೀನಿ ಕಟ್ಟಬೇಕು, ಹಣ ಕೊಡ್ತಾನೆ. ತನ್ನಲ್ಲಿ 16 ವರ್ಷದಿಂದ ಕೆಲಸ ಮಾಡಿ ಅವನು 20 ಲಕ್ಷ ಅವನು ತೊಗೊಂಡು ಅವನೇ ಹೊಟ್ಟೋದ್ರೆ, ಅಥವಾ 10 ಕಾರ್ ಇಟ್ಟಿಯಾನೆ ಓನರು, ಡ್ರೈವರು ಕಾರ್ ತೊಗೊಂಡು ಅವನೇ ಕೃಷ್ಣಾರ್ಪಣೆ ಮಾಡಿಬಿಟ್ರೆ, ಹೀಗಾಗಿಬಿಟ್ರೆ ಜೀವನದಲ್ಲಿ ನಂಬಿಕೆ ಅನ್ನೋ ಪದಕ್ಕೆ ಗತಿ ಏನು? ಶ್ರೀಮದಾಚಾರ್ಯರು ಕೊಡುವ ಒಂದು ತುಂಬ ದೊಡ್ಡ ಸಿದ್ಧಾಂತ, ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಪ್ರಾಮಾಣ್ಯಂ ಸ್ವತಃ ಅಂತ ಒಂದು ಸುಂದರವಾದ ಮಾತಿದೆ. ಪ್ರಾಮಾಣ್ಯಂ ಸ್ವತಃ ಅಂತ, ಅದು ಶಾಸ್ತ್ರದ ತುಂಬ ಆಳವಾದ ವಿಚಾರ. ಅದು ಪ್ರಾಮಾಣ್ಯ ಸ್ವತಸ್ತ್ವ ಅಂತ. ಏನು ಶ್ರೀಮದಾಚಾರ್ಯ ಹೇಳ್ತಾರೆ, ಯಾವುದೇ ಒಂದು ಪದಾರ್ಥದ ಜ್ಞಾನ ಆಗುವುದರ ಜೊತೆಗೆ, ಈಗ ನನಗೆ ಇದು ಮೈಕು ಅಂತ ಜ್ಞಾನ ಇದೆ, ನಿಮಗೂ ಇದೆ. ಇದು ಮೈಕು ಅನ್ನುವ ಜ್ಞಾನದ ಜೊತೆಯಲ್ಲೇ ಮೈಕೇ ಇದು ಅನ್ನುವ ದೃಢವಾದ ನಿರ್ಧಾರವೂ ನನಗಾಗತ್ತೆ. ಸಾಕ್ಷಿ ಅಂದರೆ ಜೀವ ಚೈತನ್ಯ. ಜೀವನಿಗೆ ದೇವರು ಕೊಟ್ಟಿರುವ ದೊಡ್ಡ ಯೋಗ್ಯತೆ ಏನು ಅಂದರೆ, ವಸ್ತುವಿನ ಜ್ಞಾನದ ಜೊತೆಯಲ್ಲಿ ವಸ್ತುವೇ ಇದು ಅನ್ನುವ ಅದರ ಪ್ರಾಮಾಣ್ಯದ ನಿರ್ಧಾರ. ಒಂದು ವೇಳೆ ನನಗೆ ಇದು ಮೈಕು ಅಂತ ಜ್ಞಾನ ಬಂತು, ಅಥವಾ ನಿಮಗೂ ಬಂತು, ಇದು ಮೈಕ್ ಹೌದೋ ಅಲ್ಲೋ ಅನ್ನೋ ಡೌಟು ಚೂರು ಉಳಿದಿದೆ. ಕೆಲವೊಂದು ಕಡೆ ಹಾಗೆ ಆಗತ್ತೆ. ದೂರದಿಂದ ನೋಡಿದಾಗ ಸ್ಥಾಣುರ್ವಾ ಪುರುಷೋವಾ, ಮನುಷ್ಯನೋ ಮರವೋ, ಅದು ಅಡ್ಡಿ ಇಲ್ಲ, ದೂರಸ್ಥತ್ವಾದಿ ದೋಷಯುಕ್ತವಾಗಿದೆ. ಇದು ಮೈಕು ಅಂತ ಗ್ಯಾರಂಟಿ ಇದೆ, ಅದು ಬರಲಿಲ್ಲಪ್ಪ, ಸ್ವಲ್ಪ ಡೌಟ್ ಬಂತು. ನಾವು ಡೌಟ್ ಪರಿಹಾರ ಮಾಡ್ಕೋಬೇಕಲ್ವಾ? ಜ್ಞಾನ ಬಂತು, ಡೌಟ್ ಪರಿಹಾರ ಮಾಡ್ಕೋಬೇಕು. ಅವಾಗ ಯಾರನ್ನೋ ಕೇಳ್ತೇವೆ, ರಾಮರಾವ್ ಇದು ಮೈಕೇನಾ? ರಾಮರಾವ್ ಅಂದರು, ಮೈಕೆ. ಈಗ ರಾಮರಾವ್ ಮಾತು ಮೇಲೆ ನಂಬೋದು ಹೇಗೆ? ರಾಮರಾವ್ ಯಾಕೆ ನಂಗೆ ಟೋಪಿ ಹಾಕಿರಬಾರ್ದು? ಹೀಗೆ ಮನುಷ್ಯ ಪ್ರತಿಯೊಂದು ಕಡೆ ಪ್ರಾಮಾಣ್ಯದ ನಿಶ್ಚಯಕ್ಕಾಗಿ ಇನ್ನೊಂದು ಅಂತ ಹೊರಟರೆ ಭೀಮರಾವನ್ ಕೇಳ್ದ, ಭೀಮರಾಯರೇ ರಾಮರಾವ್ ಸುಳ್ಳು ಹೇಳಲ್ವಾ? ಇಲ್ಲ, ಶ್ರೀರಾಮಚಂದ್ರನಾದರೂ ಸುಳ್ಳು ಹೇಳ್ಬೋದು, ರಾಮರಾವ್ ಮಾತ್ರ ಸುಳ್ಳು ಹೇಳಲ್ಲ ಅಂತ ಭೀಮರಾವ್ ಅಂದರು. ಇವನಿಗಿನ್ನೂ ಡೌಟ್ ಕ್ಲಿಯರ್ ಆಯ್ತಾ? ಇಲ್ಲ. ರಾಮರಾವು ಭೀಮರಾವು ಇಬ್ಬರೂ ಸೇರಿ ನಂಗೆ ಯಾಕೆ ಟೋಪಿ ಹಾಕಬಾರ್ದು? ಶ್ಯಾಮರಾವನ್ ಕೇಳ್ದ, ಶ್ಯಾಮರಾಯರೇ ಇವರಿಬ್ಬರು ಮೋಸ ಮಾಡಲ್ವಾ? ಛೇ 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 ಛೇ
ಅವ್ರು ಮೋಸ ಮಾಡಲ್ಲ, ಅವ್ರು ದೊಡ್ಡ, ಇವರು 3 ಜನ ಯಾಕೆ ಮೋಸ ಮಾಡಿರಬಾರ್ದು? ಹೀಗೆ ಅನವಸ್ಥಾ ಅಂತ ಕರೀತಾರೆ. ಎಲ್ಲಿ ನೀನು ನಿರ್ಧಾರ ಮಾಡಿಕೊಳ್ತಿ? ಯಾರ ಮಾತಿನ ಮೇಲೆ ವಿಶ್ವಾಸ ಮಾಡ್ತಿ? ದೇವರು ನಮ್ಮ ಸಾಕ್ಷಿ ಚೈತನ್ಯಕ್ಕೆ ಆಚಾರ್ಯರು ಕೊಡೋ ದೃಷ್ಟಾಂತ, ಅನ್ನ ಉಣ್ತೇವೆ, ಹೊಟ್ಟೆ ತುಂಬಿತು, ತೇಗು ಬಂತು, ನಾ ತಿಂದಿದ್ದು ಅನ್ನ ಹೌದೋ ಅಲ್ಲೋ ಅಂತ ಯಾವನಿಗಾದರೂ ಡೌಟ್ ಇದೆಯಾ? ಅಲ್ಜಿಮರಿಸಿದ್ದವ್ರಿಗೆ ಇರತ್ತಂತೆ. ಅವ್ರು ಊಟ ಮಾಡಿ ಕೈ ತೊಳ್ಕೊಂಡು ಬಂದು ಸೊಸೆಗಂತಾರೆ, ಊಟಕ್ಕೆ ಹಾಕಲಿಲ್ಲ ಇವತ್ತು. ಆಯಿತು, ಕಂಚೊಂದು ತಿನ್ಬೇಕು ನೀವು ಅನ್ಕೋತಾರೆ ಅವರು. ಪ್ರಾಮಾಣ್ಯಂ ಸ್ವತಃ, ಪ್ರಾಮಾಣ್ಯ ಸ್ವತಸ್ತ್ವ ಅಂತ ಶ್ರೀಮದಾಚಾರ್ಯರು, ಅದು ಶಾಸ್ತ್ರದಲ್ಲಿರೋದೆ. ಹಾಗೆ ನಮಗೆ ವಿಶ್ವಾಸ ತುಂಬ ಮುಖ್ಯ. ರಾಮಚಂದ್ರ ನಮ್ಮ ಮೇಲೆ ವಿಶ್ವಾಸ ಮಾಡಿದ್ದಾನೆ, ನಾವೆಲ್ಲ ಹೋಗಲೇಬೇಕು. ಒಂದು ವೇಳೆ ನಾವೆಲ್ಲ ಬರಲ್ಲ, ಮೆಜಾರಿಟಿ ನಾವ್ಯಾರು ಬರಲ್ಲಪ್ಪ, ಹನುಮಂತ ನೀನೇ ಹೋಗ್ಕೋ ಅಂತೀಯ, ಅವಾಗೇನು ಸಾಮಾನ್ಯವಾಗಿ ನಾವಂತೆ ಬಿಟ್ಕೊಳ್ರಿ ನಾನೇ ಹೋಗ್ಬರ್ತೀನಿ. ಅಲ್ಲ, ನೀವಾಗೇ ಬರ್ತೀರೋ, ನಾನಾಗೇ ಕೈಕಾಲು ಮುರಿದು ನಿಮ್ಮನ್ನು ಕರ್ಕೊಂಡು ಹೋಗಲೋ, ಎರಡೇ ಆಪ್ಷನ್ನು. ಇಲ್ಲ ಮೊದಲನೇ ಆಪ್ಷನ್ನೇ ಚೆನ್ನಾಗಿದೆ ಅಂದರು. ಕೈಕಾಲು ಮುರಿದು ನಿನ್ನಿಂದೆ ಬರೋದ್ರ ಬದಲು ನಾವು ಬರ್ತೇವೆ. ಎಲ್ಲರೂ ಬಂದರು, ಸಮುದ್ರ ಅಡ್ಡ ಬಂದ್ಬಿಡ್ತು. ಏನು ಆನಂದನೋ ಕಪಿಗಳಿಗೆ. ಹನುಮಪ್ಪ ಈಗ ಸಮುದ್ರ, ಈಗ ನಾವು ದಾಟ್ಲಿಕ್ಕಾಗಲ್ಲ, ಇಲ್ಲಿಗೆ ಸೀತಾನ್ವೇಷಣೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಎಲ್ಲಂದ್ರಲ್ಲಿ ಹೋಗೋದಲ್ಲ, ಎಲ್ಲರೂ ಸಂಕಲ್ಪ ಮಾಡಿ ಅಂದರು. ಏನು? ಪ್ರಾಯೋಪವೇಶಾಖ್ಯಂ ಕರ್ಮ ಕರಿಷ್ಯೆ, ಸಾಯೋವರೆಗೂ ಅನ್ನ ಆಹಾರ ತೊಗೊಂಬಲ್ಲ ಅಂತ. ಇದೇನು ಕರ್ಮನೋ, ನೀವು ಸಾಯ್ಲಿಕ್ಕೆ ನಾ ಬಿಡಲ್ಲ ಅಂದರು ಹನುಮಂತ ದೇವರು. ಎಲ್ಲರೂ ಪ್ರಾಯೋಪವೇಶ ಅಂತ ಸಂಕಲ್ಪ ಮಾಡಿದರು. ಏಕೆಂದರೆ ಸುಗ್ರೀವನ ಆಜ್ಞೆ ಮೀರೋ ಹಾಗಿರಲಿಲ್ಲ. 30 ದಿವಸ ಮುಗಿದೋಗಿದೆ. ನಾವು ಹೋದರೆ ಅಲ್ಲಿ ಸುಗ್ರೀವ ಕೊಲ್ತಾನೆ, ಇಲ್ಲೇ ಪ್ರಾಯೋಪವೇಶ ಮಾಡಿ ಸತ್ತರೆ ಪುಣ್ಯ ಬರುತ್ತೆ. ಪ್ರಾಯೋಪವೇಶ ಮಾಡಿದಾಗ ಸುಮ್ಮನೆ ಕೂಡೋದು ಬೇಡ, ಇದುವರೆಗೂ ಆದಂತಹ ರಾಮಾಯಣವನ್ನು ನಾವು ಗಾನ ಮಾಡುವ ಅಂತ ಮೊದಲನೇ ಬಾರಿ ಹನುಮಂತ ದೇವರು ಸಮುದ್ರ ತೀರದಲ್ಲಿ ರಾಮಾಯಣವನ್ನು ಗಾನ ಮಾಡಿದರು. ದಶರಥ ಅಂತ ಇಕ್ಷ್ವಾಕು ವಂಶದಲ್ಲಿ ಬಂದ, ಸೂರ್ಯವಂಶದಲ್ಲಿ ಬಂದ ರಾಜ ಇದ್ದ. ಅವನಿಗೆ ಶ್ರೀರಾಮಚಂದ್ರ ಅಂತ ಮಗನಿದ್ದ, ಜಾನಕಿ ಅಂತ ಸೊಸೆ ಇದ್ಲು. ತನ್ನ ಹೆಂಡತಿ ಕೈಕೇಯಿಗೆ ಮಾತು ಕೊಟ್ಟು ಆ ಮಾತಿಗೆ ಬದ್ಧನಾಗಬೇಕು ಅಂತ ಒಳ್ಳೆ ಸತ್ಪುತ್ರ ಶ್ರೀರಾಮಚಂದ್ರ ಅಪ್ಪನ ಮರ್ಯಾದೆಯನ್ನು ಕಾಪಾಡಬೇಕು. ಇಕ್ಷ್ವಾಕು ವಂಶದಲ್ಲಿ ರಾಜರಿಗೆ ಮಾತು ತಪ್ಪಿದರು ಅನ್ನೋ ಮರ್ಯಾದೆ ಹೋಗಬಾರದು ಅಂತ ಅರಣ್ಯಕ್ಕೆ ಬಂದ. ಅಲ್ಲಿ ಯಾರೋ ಪಾಪಿ ಅವನ ಹೆಂಡತಿಯನ್ನು ಅಪಹಾರ ಮಾಡಿದ್ದಾರೆ. ಆ ಅಪಹಾರ ಮಾಡಿದ ಪಾಪಿಯ ಜೊತೆ ದಶರಥನ ಸ್ನೇಹಿತ ಜಟಾಯು ಅನ್ನೋ ಪಕ್ಷಿ ತುಂಬ ಹೊಡೆದಾಡಿ ಪಾಪ ನೆಲಕ್ಕೆ ಬಿದ್ದಿತ್ತು. ಶ್ರೀರಾಮಚಂದ್ರ ಅದನ್ನು ನೋಡಿ ಅದಕ್ಕೆ ಬಾಯಿಗೆ ನೀರನ್ನು ಹಾಕಿ ಅದರ ಶ್ರಾದ್ದವನ್ನು ಮಾಡಿದ. ಈಗ ನಾವೆಲ್ಲ ಹುಡುಕ್ತಾ ಇದ್ದೇವೆ. ಇಷ್ಟು ಹೇಳಿದ ಕೂಡಲೇ ಒಂದು ಹಕ್ಕಿ ಹಾರ್ಕೊಂಡು ಬಂತು. ಜಟಾಯು ಅಂದ್ರಲ್ಲ, ನಿಮಗೆ ಹೇಗೆ ಗೊತ್ತು ಅಂತ. ನೀನು ಯಾರು ಅಂದರು. ನಾನು ಸಂಪಾತಿ. ನೀ ಸಂಪಾತಿನೋ ಚಪಾತಿನೋ, ನೀನು ಯಾರು ಅಂದರು. ನಾನು ಜಟಾಯು ಅಣ್ಣ ತಮ್ಮಂದಿರು. ಜಟಾಯು ನನ್ನ ತಮ್ಮ, ನಾನು ಅಣ್ಣ. ನಾವಿಬ್ಬರು ರನ್ನಿಂಗ್ ರೇಸ್ ಅಂತ ಇಟ್ಕೊಂಡಿದ್ವಿ, ಸೂರ್ಯಮಂಡಲವನ್ನು ಮುಟ್ಟಿ ಬರೋದು ಅಂತ. ನನ್ನ ತಮ್ಮ ಹಾರ್ತಾ ಇದ್ದ, ತಲೆ ಸುತ್ತಲಿಕ್ಕೆ ಶುರು ಆಯಿತು. ಹತ್ತಿರ ಹೋದಾಗ ನಾನು ರೆಕ್ಕೆಯನ್ನು ಅಡ್ಡ ಹಿಡಿದೆ, ನನ್ನ ರೆಕ್ಕೆ ಸುಟ್ಟೋಯ್ತು, ದಪ್ ಅಂತ ಕೆಳಗೆ ಬಿದ್ದೆ. ನನ್ನ ತಮ್ಮ ಚೆನ್ನಾಗಿ ಉಳ್ಕೊಂಡ. ನಾನು ಅವತ್ತು ಸಾಯ್ತೇನೆ ಅಂದಾಗ ಒಬ್ಬ ಋಷಿಗಳಂದರು, ಸಾಯಬೇಡ ಸ್ವಾಮಿ, ರೆಕ್ಕೆ ಇಲ್ಲದೆ ಪಕ್ಷಿ ಬದುಕೋದು ಯಾಕೆ? ಕೆಲವಕ್ಕೆಲ್ಲ ಅದು ಇದ್ರೇ ಬದುಕು ಸಾರ್ಥಕ ಅಲ್ವಾ? ಈಜು ಬರದೇ ಇರೋ ಮೀನು, ಹಾರ್ಲಿಕ್ಕಾಗದೇ ಇರೋ ಹಕ್ಕಿ, ಆಚಮನ ಬರದೇ ಇರೋ ಆಚಾರು, ಇದ್ದರೇನು ಇಲ್ಲದಿದ್ದರೇನು ಅಂತ. ಮಧ್ವರಾಯರ ಕರುಣೆ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ಅಂತ ರಾಜರಂತಾರೆ. ಹಾಗಾಗಿ ನಾನಿದ್ದು ಪ್ರಯೋಜನ ಏನು? ಇಲ್ಲ ನಿನಗೊಂದಿನ ರೆಕ್ಕೆ ಬರುತ್ತೆ ಅಂದರು. ಇನ್ನು ಪ್ಲಾಸ್ಟಿಕ್ ಸರ್ಜರಿ ಡೆವಲಪ್ ಆಗಿರಲಿಲ್ಲ. ಯಾವಾಗ ಬರುತ್ತೆ? ಈ ರಾಮಾಯಣ ಚೂರು ಕೇಳಿದರೆ ಅವನಿಗೆ ರೆಕ್ಕೆ ಬಂತಂತೆ. ನಮ್ಮ ಗೋಪಿಕಾಸ್ತ್ರೀಯರು ಒಂದು ಮಾತಂತಾರೆ, ತವ ಕಥಾಮೃತಂ ತಪ್ತ ಜೀವನಂ ಕವಿ ಬಿರೀಡಿತಂ
ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ ತವ ಕಥಾಮೃತಂ ತಪ್ತ ಜೀವನಂ. ಜೀವನದಲ್ಲಿ ಬೆಂದು ನೊಂದವರಿಗೆ ಏನಾದರೂ ತಂಪನ್ನು ಕೊಡುವ ಒಂದು ಔಷಧ ದೇವರ ಕಥೆ ಅಂತೀರಿ. ಏನೇನೋ ಸಂಸಾರದಲ್ಲಿರತ್ತೆ. ಎಲ್ಲರ ಮನೆ ದೋಸೆ ತೂತೆ. ನಮಗೇನೋ ನಮ್ಮ ಮನೇಲಿ ಮಾತ್ರ ಹೀಗಿದೆ ಅನ್ಕೋತೀವಿ. ಎಲ್ಲರ ಮನೆಯಲ್ಲೂ ಇದ್ದದ್ದೇ ಅದು ಭಿನ್ನಾಭಿಪ್ರಾಯಗಳು. ನಾವೆಲ್ಲ ಅಸ್ವತಂತ್ರರು. ನಮ್ಮ ಇಚ್ಛೆಗೆ ತಕ್ಕಂತೆ ಯಾವುದೂ ಆಗೋದಿಲ್ಲ, ಅವನ ಇಚ್ಛೆಗೆ ತಕ್ಕಂತೆಯೇ ಆಗೋದು. ನಮ್ಮ ನರ ಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿಚಿತ್ತ ಸತ್ಯ. ಸುದತಿ ಮಕ್ಕಳ ಭಾಗ್ಯ ಬಯಸೋದು ನರ ಚಿತ್ತ, ಮದುವ್ಯಾಗದಿರುವುದು ಹರಿಚಿತ್ತವಯ್ಯ ಹರಿಚಿತ್ತ ಸತ್ಯ. ಕುದುರೆ ಅಂದಣವನು ಬಯಸೋದು ನರ ಚಿತ್ತ, ಪದಚಾರಿಯಾಗುವುದು ಹರಿಚಿತ್ತವಯ್ಯ ಹರಿಚಿತ್ತ ಸತ್ಯ. ಹಾಗಾದರೆ ನಾವೇನು ಅನ್ಕೋಬೇಕು? ಅವನ ಚಿತ್ತಕ್ಕೆ ಬಂದಿದ್ದು ನನ್ನ ಚಿತ್ತಕ್ಕೆ ಬಂದರೆ ಸುಖವಾಗಿರ್ತೀವಿ. ಅದು ನಡೆಯತ್ತಲ್ಲ. ದಾಸರು ಅದು ಹೇಳಿದ್ರು, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಾಥ ಮತಿ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ಇಲ್ಲಾಂದರೆ ಒದ್ದಾಡಿ ಸಾಯ್ತೀವಿ. ಏನೋ ಅನ್ಕೋತೀನಿ, ಏನೋ ಆಗತ್ತಪ್ಪ, ಏನು ಕರ್ಮ. ಯಾರೋ ಅಂದರು ಯಾಕೆ ಏನೇನೋ ಅನ್ಕೋತಿ? ಎಷ್ಟೋ ಸಲ ಅನ್ಕೋಬಾರ್ದು ಅಂದ್ಕೊಂಡೇ ಏನೇನೋ ಅನ್ಕೋತಾ ಇರ್ತೀನಿ. ಅವನ ಚಿತ್ತಕ್ಕೆ ಬಂದದ್ದು ನಡೆಯುತ್ತೆ. ನನಗೆ ತವ ಕಥಾಮೃತಂ ತಪ್ತ ಜೀವನಂ, ನಿನ್ನ ಕಥಾಮೃತ ತಪ್ತಾಂಜೀವಯತಿ, ಜೀವನದಲ್ಲಿ ನೊಂದವರಿಗೆ ಜೀವನ ಕೊಡತ್ತೆ. ಇದು ಒಂದು ಅರ್ಥ. ಆದರೆ ಸುಟ್ಟ ರೆಕ್ಕೆಯೇ ಬಂದ್ಬಿಡ್ತು ಅವನಿಗೆ. ರಾಮಾಯಣ ಕೇಳಿದ್ದಕ್ಕೆ ತುಂಬ ಆನಂದ ಆಯಿತು. ದಯಮಾಡಿ ನಮ್ಮ ಸಂಪಾತಿ ಏನಂದ? ವಾದಿರಾಜರಂತಾರೆ, ಸಂಪಾತಿ ಪಕ್ಷಿ ಸಹ ಜಂಪಾಪ ರಾವಣ ತಂಪಾವನಂ ಯದ ಕೃತ. ದಶಾವತಾರ ಸ್ತುತಿಯಲ್ಲಿ ಅಂತಾರೆ, ಸಂಪಾತಿ ಪಕ್ಷಿ ಸಹಜಂ, ಸಹಜ ಜೊತೆಯಲ್ಲಿ ಹುಟ್ಟಿದ, ಸಹಜಂ ಪಾಪ ರಾವಣ. ಆ ರಾವಣ ಸಂಹಾರ ಮಾಡಿದ, ಕಣ್ಣೀರು ಹಾಕ್ತು. ನಮ್ಮ ತಮ್ಮ ಸತ್ತೋದ್ನ, ನಿನಗೆ ರಾಮಾಯಣ ಕೇಳಿ ರೆಕ್ಕೆ ಬಂತು, ನಮಗೊಂದು ಹೆಲ್ಪ್ ಮಾಡ್ತೀಯಾ? ಹದ್ದಿನ ಕಣ್ಣು ಅಂತಾರೆ. ನಮ್ಮ ಸೀತಮ್ಮ ಕಳೆದ ನಾವು ನೋಡಿಲ್ಲ, ಅವಳು ಹೀಗಿರ್ಬೋದು, ಎಲ್ಲನ ಕಾಣಿಸ್ತಾಳ. ಅದು ಒಂದ್ಸಲಿ ಮೇಲೆ ಹಾರಿ ನೋಡಿ ಹೇಳ್ತು, 100 ಯೋಜನ ದೂರದಲ್ಲಿ ಒಂದು ವನ ಇದೆ, ಒಂದು ಮರ ಇದೆ, ಮರದ ಕೆಳಗೆ ಒಂದು ಹೆಣ್ಣಿದ್ದಾಳೆ, ಅವಳು ಅಳತಾ ಕೂತಾಳೆ, ನೀವು ಹೇಳಿದ ಲಕ್ಷಣ ಎಲ್ಲ ಇದೆ. ನಾವೀಗೆಲ್ಲ ಫೋನ್ ತೊಗೋತೀವಿ, ಅದೇನೋ 3XXX 5 ಕ್ಯಾಮ್ರಾ 20 ಕ್ಯಾಮ್ರಾ ಏನೋ ಏನಿದ್ರೂ ನಾವಿದ್ದ ಹಾಗೆ ಬೀಳ್ತೀವಿ. ಅದಕ್ಕಿಂತ ಹೆಚ್ಚಿಂದೇನು ಬೀಳೋದಿಲ್ಲ. ಸ್ವಲ್ಪ ಡಿಸ್ಟೆನ್ಸನ್ನು ಕವರ್ ಮಾಡುತ್ತೆ. ಇದೇನು ರೀ 100 ಯೋಜನ ಅವನ ಕಣ್ಣು ಗ್ಯಾದರ್ ಮಾಡಬೇಕಾದ್ರೆ ಅವನ ಯೋಗ್ಯತೆ ಎಷ್ಟು? ಅವರು ಹೇಳಿದ ಎಲ್ಲ ಲಕ್ಷಣಗಳಿಂದ ಕೂಡಿದ ಹೆಣ್ಣಿದಾಳೆ ಅಂದ ಕೂಡಲೇ ಅದು ಏನದು? ಎಷ್ಟು ಡಿಸ್ಟೆನ್ಸ್ ಇದೆ? 100 ಯೋಜನ. ಮಧ್ಯ ಇಲ್ಲನ ಲ್ಯಾಂಡ್ ಆಗ್ಬೋದಾ? ಮಧ್ಯ ಬಿದ್ದರೆ ಗೋವಿಂದ ಅಂತೂ ಒಂದು ಹೋಪ್ಸ್ ಬಂತು, ಸೀತಮ್ಮ ಅಲ್ಲಿದ್ದಾಳೆ. ಆದರೆ 100 ಯೋಜನ ಹಾರೋರು ಯಾರು? 100 ಯೋಜನ ಅಂದರೆ ಏನದು? ಒಂದು ಯೋಜನಕ್ಕೆ ಸಾಮಾನ್ಯವಾಗಿ ಒಂದು 2-3 ವ್ಯಾಖ್ಯಾನಗಳಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳಿದ್ದಾವೆ. 8ರಿಂದ 9 ಮೈಲಿಗೆ 1 ಯೋಜನ ಅಂತ ಅಷ್ಟನ್ನೇ ಇಟ್ಕೊಳ್ಳು. 9 ಮೈಲು 1 ಯೋಜನ ಅಂತ ಇಟ್ಕೊಂಡ್ರೆ 100 ಯೋಜನ ಅಂದರೆ 900 ಮೈಲು. 900 ಮೈಲು ಕೋತಿ ಹಾರೋದು ಅಂದರೆ ಏನ್ರಿ? ಇಲ್ಲಿಂದ ಆ ಟೊಂಗೆಗೆ ಹಾರತ್ತಷ್ಟೇ. ಇಲ್ಲಿಂದ ಸ್ಟಾರ್ಟ್ ಆದರೆ ಲ್ಯಾಂಡ್ ಆಗಬೇಕು ಅಲ್ಲೇ. ಯಾರು ಅಷ್ಟೆಲ್ಲ ಹಾರ್ಲಿಕ್ಕಾಗಲ್ಲ. ಆಯಿತು ನೋಡೋಣ, ಯಾರ್ಯಾರು ಎಷ್ಟೆಷ್ಟು ಹಾರ್ತೀರಿ. ಒಂದು ಕಪಿ ಅಂತು, ನಾನು 10 ಯೋಜನ, ಬಾಯಿ ಮುಚ್ಚ, ನೀರಲ್ಲಿ ಬೀಳ್ತೀವಿ, ನಮಗಾಗೋಷ್ಟು ನಾವು ಹೇಳ್ತೀವಿ, ನೀವ್ಯಾರ್ರಿ ಅನ್ಲಿಕ್ಕೆ ಅಂತ ಅದರಲ್ಲೇ ಗಲಾಟೆ. ಒಂದು 20, 30, 40, 50. ಜಾಂಬವಂತ ಅಂದ, ನಾನು 90 ಹಾರ್ತಿ, ಇನ್ನು 10 ಹಾರ್ತಾ ಇದ್ದೆ, ನಂಗೆ ಆರ್ಥರೈಟಿಸ್ ಬಂದಿದೆ ಅಂದ. ಸೊ ಅವತ್ತಿನಿಂದ ಆರ್ಥರೈಟಿಸ್ ಇದೆಯಂತ್ರಿ. ಇದು
ಅಂದರೆ ಈ ತ್ರಿವಿಕ್ರಮ ರೂಪದಿಂದ ದೇವರು ಪಾದವನ್ನು ಎತ್ತಿದಾಗ ಜಾಂಬವಂತ ಅದನ್ನು ಊರಿಗೆಲ್ಲ ಹೇಳ್ಕೊಂಬರಕ್ಕೆ ಅಂತ ಹೊರಟನಂತೆ. ಆವಾಗ ಮೇರು ಪರ್ವತವನ್ನು ನೋಡದೆ ಎಡವದ್ನಂತೆ. ಇನ್ನೇನಿರಬೇಡ ಮೇರು ಪರ್ವತ ನೋಡದೆ ಎಡವುದೆ ಅಂತ. ಆಗ ಮಂಡಿ ನೋವು ಶುರುವಾಗಿದೆ. ಸೊ 10 ಅಂದ. ಇಲ್ಲ ಕೂತ್ಕೋ. ಅಂಗದ ಅಂದ, ನಾನು 100 ಯೋಜನ ಹಾರಬಲ್ಲೆ, ಎಲ್ಲ ಕ್ಲಾಪ್ಸ್ ಹಾಕಿ ಅಂದರು. ಆದರೆ ಅಂದ, ಏನಾದರೆ? ವಾಪಸ್ ಬರ್ಲಿಕ್ಕಾಗಲ್ಲ ಅಂದ. ಕೂತ್ಕೋ ಅಪ್ಪ, ಈಗ ಸೀತಮ್ಮ ಕಳೆದಿರೋದಕ್ಕೆ ಸಾಯ್ತಾ ಇದ್ದೀವಿ, ನೀನು ಹೋಗಲ್ಲಿ ಸೆಟ್ಲಾಗ್ಬಿಟ್ರೆ ಯಕ್ಷ ಪ್ರಶ್ನೆ. ಈ ಕೆಲವ್ರು ಹಾಗೇ ಆಗತ್ತೆ ರೀ, ಎಲೆ ಹಾಕಿದಾರ ನೋಡ್ಕೊಂಬ ಅಂದರೆ ಅವರೂ ಬರಲ್ಲ, ಎಲೆ ಸುದ್ದಿನೂ ಇಲ್ಲ, ಊಟ ಮಾಡೇ ವಾಪಸ್ ಬರ್ತಾರವ್ರು. ಇಂಥ ಮಹಾನುಭಾವರವ್ರು. ಹಾಗಾಗಿ ಅಂಥವ್ರನ್ನ ಕಳಿಸ್ಬಾರ್ದು. ಏನಾದರೂ ಹೇಳಬೇಕಲ್ಲ. ಅವರು ಇದ್ದವರು ಕೃಷ್ಣಾರ್ಪಣೆ ಆಗಿಬಿಟ್ರೆ ಬೇಡಪ್ಪ, ಅಂಗದಂದು ಆಗಲಿಲ್ಲ. ಆಗ ಹನುಮಂತ ದೇವರನ್ನು ಎಲ್ಲ ಪ್ರೋತ್ಸಾಹನ ಮಾಡಿದರು ಅಂತ ವಾಲ್ಮೀಕಿ ರಾಮಾಯಣದಲ್ಲಿದೆ. ಕೆಲವೆಲ್ಲ ಮಾಹಿತಿಗಳನ್ನು ನಾವು ಸುಮ್ಮನೆ ತಗೊಳ್ಬೇಕು. ಏನಂದರೆ ಹನುಮಂತ ದೇವರಿಗೆ ಒಂದು ಶಾಪ ಇತ್ತು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳೋದು. ತುಂಬ ತುಂಟತನ ಮಾಡ್ತಾಯಿದ್ರು. ಎಲ್ಲ ಋಷಿಗಳು ಹೇಳೋದ್ರಂತೆ, ನಿನ್ನಲ್ಲಿರುವ ಯೋಗ್ಯತೆ ನಿನಗೆ ಗೊತ್ತಾಗೋದು ಬೇಡ, ಯಾರಾದರೂ ಹೇಳಿದ್ರೆ ಗೊತ್ತಾಗಲಿ. ಈ ಕೆಲವೊಂದು ನಮ್ಮ ಯೋಗ್ಯತೆ ನಮಗೆ ಗೊತ್ತಿದ್ದರೂ ಸುಮ್ಮನೆ ಇರ್ತೀವಿ. ತುಂಬ ಜನ ಇರ್ತಾರೆ ರಾಯರ ಆರಾಧನೆಯಲ್ಲಿ, ಬಡಿಸೋರು ಕಮ್ಮಿ ಇರ್ತಾರೆ. ಆಗ ಬಂದು ಹೇಳ್ತಾರೆ, ಮಹಾನುಭಾವರು ಬಡಿಸುವ ಯೋಗ್ಯತೆ ನಿಮ್ಮಲ್ಲಿದೆ, ಆದರೂ ಕೂತಿದ್ದೀರಿ, ತಾವು ಎದ್ದು ಬಕೀಟ್ ಹಿಡಿದ್ರೆ ಬಡಿಸ್ಬಹುದು. ಇಲ್ಲ ನನಗಾಗಲ್ಲ, ಇಲ್ಲ ನಿಮ್ಮಲ್ಲಿ ಯೋಗ್ಯತೆ ಇದೆ ಅಂತ ಎಬ್ಬಿಸ್ತಾರೆ ಕೆಲವರು. ಹಾಗಾಗಿ ಹನುಮಂತ ದೇವರಿಗೆ, ಹನುಮಂತ ನೀನು ಹಾರಬಲ್ಲಿ, ಬಹುಪರಾಕ್ ಅಂದರು. ಆಯಿತು, ನಾನು ಹಾರ್ತೇನೆ ಅಂತಂದರು. ಇದು ಯಾವುದೂ ಅಲ್ಲ. ಇನ್ನೂ ಒಂದು, ಹನುಮಂತ ದೇವರು ನಾನು 100 ಯೋಜನ ಹಾರಬಲ್ಲೆ ಅನ್ನೋದಾದರೆ ಮೊದಲೇ ಮಾಡಬೇಕಲ್ಲೇನ್ರಿ? ಯಾರಿಗೆ ಸಾಮರ್ಥ್ಯ ಇದೆ ಅವ್ರು ಮೊದಲೇ ಹೇಳಬೇಕು. ಈ ಎಲ್ಲರದು ಆಗಲ್ಲ ಅಂದಮೇಲೆ ನಾನು ಅಂದರೆ, ಈಗ ಕೆಲವರು ಹಾಗೆ ಮಾಡ್ತಾರೆ. ಒಂದು ಯಾವುದೋ ಕೆಲಸ ಅವ್ರಿಗೆ ಗೊತ್ತು ಬೇರೆ ಯಾರಿಗೂ ಆಗಲ್ಲ, ಇವ್ರಿಗೆ ಮಾತ್ರ ಆಗುತ್ತೆ, ಮೊದಲು ಹೇಳೋದೇ ಇಲ್ಲ ಆಸಾಮಿ. ಎಲ್ಲರೂ ನಿನಗಾಗಲ್ಲ ನನಗಾಗಲ್ಲ ಅಂದಮೇಲೆ ಆಮೇಲೆ ಕೇಳ್ತಾರೆ, ನೀವ್ಯಾರು ಆಮೇಲೆ ನಾ ಮಾಡ್ತಾ ಇದ್ದೆ ಅನ್ನಬಾರ್ದು, ಗ್ಯಾರಂಟಿನಾ? ಆಮೇಲೆ ನಾನು ಮಾಡ್ತಾ ಇದ್ದೆ ಅಂದರೆ ನಾನು ಸುಮ್ಮನೆ ಇರಲ್ಲ. ಎಲ್ಲರೂ NOC ಕೊಡ್ತಾರೆ, ನಮಗಾಗಲ್ಲಪ್ಪ ಮಹಾರಾಯ ನೀನೇ ಮಾಡು ಅಂತ. ನಿಮಗೆ ಯಾರಿಗೂ ಆಗದ ಕೆಲಸ ನಾನು ಮಾಡಿದೆ. ಅದೊಂಥರ ಇನ್ನೊಬ್ಬರನ್ನು ಡಿಗ್ರೇಡ್ ಮಾಡಿ ಕೆಲಸ ಮಾಡಿದಂತೆ ಆಗತ್ತೆ. ತಪ್ಪಲ್ವ ಅದು? ಇನ್ನೊಬ್ಬರಿಗೆ ನೋಯಿಸಬಾರ್ದು. ನನಗಾದರೆ ನಾ ಕೆಲಸ ಮಾಡಬೇಕು. ಇದನ್ನು ಹನುಮಂತ ದೇವರು ಯಾಕೆ ಹೀಗೆ ಮಾಡಿದರು? ಹನುಮಂತ ದೇವರು ಅದಕ್ಕೆ ಸುಮ್ಮನೆ ಕೂತಿದ್ದಲ್ಲ. ಒಂದು ವೇಳೆ ಹನುಮಂತ ದೇವರೇ ಮೊದಲು ಹಾರಿ ಬಂದಿದ್ದರೆ ಎಲ್ಲರಿಗೂ ಅನ್ಯಥಾ ಜ್ಞಾನ ಇರೋದು. ನಾವು ಹೋಗ್ತಾ ಇದ್ವಿ, ಹನುಮಂತಾನೇ ಹೋಗ್ತೀನಿ ಅನ್ನಲ್ಲ, ಈ ಸಲ ಅವನಿಗೆ ಚಾನ್ಸ್ ಕೊಟ್ಟಿದ್ದೀವಿ, ಮುಂದಿನ ಸಲ ಸೀತಮ್ಮ ಕಳೆದ್ರೆ ನಾವೇ ಹಾರ್ತೀವಿ ಅಂತ. ಒಂದು ಸಲ ಕಳೆದದ್ದಕ್ಕೆ ರಾಮಾಯಣ ಆಯಿತು, ಇನ್ನು ಪ್ರತಿ ಸಲ ಕಳ್ಕೊತಾ ಇರ್ತಾರೆ. ಏನು ಮಡಪಂಚನ ಅದು? ಹೋದಾಗೆಲ್ಲ ಮತ್ತಿನ್ನೊಂದು ತಗೊಳ್ಳಿಕ್ಕೆ. ಹಾಗಾಗಿ ಈ ಮಡಪಂಚಗಳು ಹೋಗ್ತಾನೆ ಇರುತ್ತದು. ಇವನಿಗೇನು ಅಂದರೆ ಹೆಸರು ಬರದೇನೆ ಅಂತ, ಅದು ಎಲ್ಲಿ ಕಾಣಬೇಕು? ಕಚ್ಚೆ ಒಳಗೆ ಸಿಗಿಸ್ಕೊಂಡಿರ್ತಾರೆ. ಹಾಗಾಗಿ ಸರಿ, ಅವರವರ ಯೋಗ್ಯತೆ ಇದು ಒಂದು ದೊಡ್ಡದು ರೀ. ನಮ್ಮ ಯೋಗ್ಯತಾ ಜ್ಞಾನ ಇಲ್ಲದೆ ನನ್ನನ್ನು ಓವರ್ ಕಾನ್ಫಿಡೆನ್ಸಿಂದ ತುಂಬ ದೊಡ್ಡವನು ಅನ್ಕೊಬೋದು, ಎರಡೂ ತಪ್ಪು. ಶಾಸ್ತ್ರದಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಇರಬಾರ್ದು. ನಮಗೆಲ್ಲ ಆಗತ್ತೆ. ಎಸ್, ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿಮಾಪ್ನುಮಃ. ಭೀಮಸೇನ ದೇವರ ಮತ, ಪ್ರಯತ್ನ ಮಾಡು, ದೇವರು ನಿನ್ನ ಜೊತೆಗೆ ಇರ್ತಾನೆ. ಆದರೆ ಅತಿಯಾದದ್ದನ್ನು ಏನೋ ಮಾಡಲಿಕ್ಕೆ ಹೋಗಬೇಡ, ನಿನಗೆ ಸಾಧ್ಯವಾದದ್ದನ್ನು ನೀನು ಮಾಡ್ತೇನೆ ಅನ್ನು. ಎಸ್, ಸಾಧ್ಯ ಇದೆ. ಹನುಮಂತ ದೇವರಂದರು, ಆಯಿತು ನಾನು ಹಾರಿ ಬರ್ತೇನೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ಲಿಲಿಂಗೇಶುರಣವಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು. ಇದು ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಸುಂದರಕಾಂಡದ ಮೊದಲನೇ ಪದ್ಯ. ರಾಮನಿಗೆ ನಮಸ್ಕಾರ ಮಾಡಿದರು. ಎಂಥ ರಾಮನಿಗೆ? ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ಅಂತ. ಷಡ್ಗುಣ ಅಂದರೆ ಭಗವಂತ ಅಂತ. ಭಗ ಅಂದರೆ 6 ಗುಣಗಳಿಗೆ ಭಗ ಅಂತ ವಾದಿರಾಜರು ವ್ಯಾಖ್ಯಾನವನ್ನು ಮಾಡ್ತಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಃ ಶ್ರಿಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣಾತ್.
ಆರನ್ನು ಭಗ ಅಂತ ಕರೀತಾರೆ. ಅದು ಉಳ್ಳವನು ಯಾರೋ, ವಂತಿಕೆ ಅಂದರೆ ಇರೋದು. ನಾವೆಲ್ಲ ಅಂತೀವಲ್ಲ, ಶ್ರೀಮಂತ, ಬಲವಂತ, ಯಾರಲ್ಲಿ ಏನು ಇದೆಯೋ ವಂತಿಕೆಗಳು ಅಂತ. ಹಾಗಾಗಿ 6 ದೇವರಲ್ಲಿ ಇದ್ದದ್ದರಿಂದ ಭಗವಂತ ಏನು ಐಶ್ವರ್ಯ, ವೀರ್ಯ, ಐಶ್ವರ್ಯ ಸಮಗ್ರ ಯಶಸ್ಸು, ಶ್ರಿಯ ಸಂಪತ್ತು, ಜ್ಞಾನ, ವಿಜ್ಞಾನ ಅಂತ ಒಂದು ಪಾಠ ಇದೆ, ವೈರಾಗ್ಯ ಅಂತಾನು ಇನ್ನೊಂದು ಪಾಠ ಉಂಟು. ಇಲ್ಲಿ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲ ಹಾಗೂ ವೀರ್ಯಗಳ ದೊಡ್ಡ ಸಮುದ್ರ. ಬಲ ಹಾಗೂ ವೀರ್ಯ ಅನ್ನೋದು 6 ಗುಣದಲ್ಲೇ ಸೇರತ್ತೆ. 6 ಗುಣದಲ್ಲೇ ಸೇರಿದ್ದನ್ನು ಮತ್ಯಾಕೆ ಅಂದದ್ದು? ಭಗವಂತ ಅಂದರೆ ಆಯಿತು. ಈಗ ಸಾಮಾನ್ಯವಾಗಿ ನಾವು ಅಬ್ರಿವಿಯೇಷನ್ನು ಕೊಟ್ಟಿರ್ತೇವೆ. ಪೂರ್ಣ ಬರೆಯೋದರ ಬದಲು ಯಾರು ಪ್ರವಚನಕ್ಕೆ ಬರ್ತಾರೆ, KP ಆಚಾರ್, ಕಲ್ಲಾಪುರ ಪವಮಾನಾಚಾರ್, KP ಆಚಾರ್ ಅಂದರೆ ಸಾಕು. KP ಪವಮಾನಾಚಾರ್ ಅಂದರೆ P ಸ್ಟ್ಯಾಂಡ್ಸ್ ಫಾರ್ ಪವಮಾನ, ಆ ಪಿ ಅದು ಪವಮಾನ, ಹುಚ್ಚು ಅಂತಾರೆ. ಅಬ್ರಿವಿಯೇಷನ್ ಕೊಟ್ಟ ಮೇಲೆ ಮತ್ತೆ ಹೆಸರನ್ನು ಹೇಳಬಾರ್ದು. ಭಗವಂತ ಅನ್ನುವುದರ ಕಡೆಯಲ್ಲೇ ಅದರ ಗರ್ಭದಲ್ಲೇ ಸೇರಿರೋದು ವೀರ್ಯ, ಬಲ. ಎರಡೂ ಸೇರಿದಾಗ ಮತ್ತೆ ಬಲ ಹಾಗೂ ವೀರ್ಯಗಳ ಸಮುದ್ರ ನೀನು ಯಾಕೆ? ವಾದಿರಾಜರಂತಾರೆ, ಭಗವಂತ ಅಂತ ಜನರಲ್ಲಾಗಿ ದೇವರನ್ನು ಉಪಾಸನೆ ಮಾಡೋದು ಹೌದು. ಯಾವ ಪರ್ಟಿಕ್ಯುಲರ್ ಕಾರ್ಯ ಮಾಡಬೇಕಾದ್ರೆ ಅಲ್ಲಿ ಏನು ಬೇಕೋ ಅದನ್ನು ವಿಶೇಷವಾಗಿ ದೇವರಲ್ಲಿದೆ ಅಂತ ಚಿಂತನೆ ಮಾಡಬೇಕು. ಈಗ ನಾನು ಹೋಗ್ತಾ ಇರೋ ಕಾರ್ಯ ಅದು ಬಲ ಹಾಗೂ ಪರಾಕ್ರಮ ಎರಡೂ ಬೇಕಲ್ಲಿ. ಹಾರಲಿಕ್ಕೆ ಬಲ ಬೇಕು, ಅಲ್ಲಿ ಯಾರೇ ಎದುರಾಳಿಗಳು ಬಂದರೂ ಅವರನ್ನು ಮೆಟ್ಟಿ ನಿಲ್ಲಕ್ಕೆ ಪರಾಕ್ರಮ ಬೇಕು. ಅದನ್ನು ವಿಶೇಷವಾಗಿ ದೇವರಲ್ಲಿದೆ ಅಂತ ಉಪಾಸನೆ ಮಾಡಿದರೆ ನಮಗೆ ಕೊಡ್ತಾನೆ ಅನ್ನೋದನ್ನು ಜಗತ್ತಿಗೆ ತಿಳಿಸೋ ಸಲುವಾಗಿ ಆನಂದ ತೀರ್ಥ ಭಗವತ್ಪಾದರು ಗೊತ್ತಿಲ್ಲದೆ ಬರೆದದ್ದಲ್ಲ, ಗೊತ್ತಿದ್ದೇ ಬರೆದದ್ದು ಅಂತಾರೆ. ಬಲವೀರ್ಯ ಮಹಾರ್ಣಮಾಯ ನತ್ವ. ಅಲ್ಲ, ರಾಮನಿಗೆ ನಮಸ್ಕಾರ ಮಾಡಿದರು, ರಾಮ ಎಲ್ಲಿದ್ದ? ಅವನೆಲ್ಲೋ ಅಲ್ಲಿದ್ದ, ಇವರು ಇಲ್ಲಿದ್ರಲ್ಲ. ರಾಮ ಎಲ್ಲಿರಲ್ಲ, ಅವನು ಯಾವಾಗಲೂ ಇರೋದು ಹನುಮಂತ ದೇವರಲ್ಲೇ. ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ. ಹನುಮನ ಮತವೇ ಹರಿಯ ಮತವು, ಹನುಮನ ನಂಬೇದ ಸುಗ್ರೀವ ಗೆದ್ದ. ಹನುಮನ ನಂಬದ ವಾಲಿಯು ಬಿದ್ದ. ಎಲ್ಲಿ ವಾಯುದೇವರೋ ಅಲ್ಲೇ ದೇವರು ಇರ್ತಾನೆ. ನಮ್ಮ ಮಾಧ್ವ ಸಂಪ್ರದಾಯದಲ್ಲಿ ಯಾವುದೇ ದೇವಸ್ಥಾನ ಅಂದರೂ ಒಂದು ಮುಖ್ಯ ಪ್ರಾಣದೇವರ ಸಣ್ಣ ಪ್ರತೀಕವನ್ನಾದರೂ ಇಡ್ತೇವೆ. ಯಾಕೆ ಅಂದರೆ ದೇವರು ಬರಬೇಕಾದ್ರೆ ತಮ್ಮ ಮಗು ಬಂದರೆ ಬರ್ತಾನಂತ. ಆವವನು ನೆಲೆಸೆ ಹರಿತ ನೆಲೆಸುವನು, ಆವವನು ತೊಲಗೆ ಹರಿತ ತೊಲಗುವನು, ಆ ವಾಯು ನಮ್ಮ ಕುಲಗುರುರಾಯನು. ಕರಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕ ಎಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲು ಆ ದೇಹವನ್ನು ಅರಿತು ಪೆಣನೆಂದು ಪೇಳುವರು ಬುಧಜನ. ಹಾಗಾಗಿ ದೇವರಂತಾನೆ, ನೀ ಎಲ್ಲಿರ್ತೀಯೋ ನಾನು ಅಲ್ಲಿರ್ತೇನೆ, ನೀ ಎಲ್ಲಿರಲ್ಲ ನಾನು ಅಲ್ಲಿರೋದಿಲ್ಲ. ಅಷ್ಟು ವಾಯುದೇವರ ಮೇಲೆ ದೇವರಿಗೆ ಪ್ರೀತಿ. ಯಾಕೆ ಅಂದರೆ ವಾಯುದೇವರು ಅಷ್ಟು ದೇವರ ಸೇವೆಯನ್ನು ಮಾಡಿದ್ದರಿಂದ ದೇವರಿಗೆ ತುಂಬ ಬೇಕಾದವರಂತೆ. ಹನುಮಪ್ಪನ ಪೂಜೆ ಮಾಡಿಬಿಟ್ರೆ ದೇವರಿಗೆ ತುಂಬ ಸಂತೋಷ ಅಂತ. ಸಹಜ ಅದು. ವಾದರಾಜ ಸ್ವಾಮಿಗಳು ಆ ಮಾತನ್ನು ಅಂತಾರೆ, ಭಾಗವತ ತಾತ್ಪರ್ಯದಲ್ಲೂ ಉಂಟದು. ದೇವರಿಗೆ ತುಂಬ ಪ್ರೀತ್ಯಾಸ್ಪದವಾದ ಉಪಾಸನೆ ಯಾವುದು ಅಂದರೆ ಸರ್ವ ದೇವೋತ್ತಮೋ ವಾಯು ಇತಿ ಜ್ಞಾನ ಚಾಪರಂ ಪ್ರಿಯಮಸ್ತಿ ಹರೇ ಕಿಂಚಿತೆ. ವಾಯುದೇವರು ಜೀವೋತ್ತಮರು ಅಂದರೆ ತುಂಬ ಸಂತೋಷ ಅಂತ. ಆಗದೆ ಏನ್ರಿ, ನಿಮ್ಮ ಮಕ್ಕಳನ್ನು ಯಾರನ್ನ ನಮ್ಮ ಎದುರಿಗೆ ಹೊಗಳಿದ್ರೆ ಎಷ್ಟೋ ಆನಂದವೋ. ಮೊನ್ನೆ ನಿಮ್ಮ ಮಗನ ನೋಡಿದೆ, ತುಂಬ ಸಂತೋಷ ಆಯಿತು. ವಸಿಷ್ಠರೋ ವಿಶ್ವಾಮಿತ್ರರೋ ಇದ್ದಾಗಿದ್ದಾನೆ. ಇವನಿಗೆ ಆಶ್ಚರ್ಯ, ಆ ಮುಂಡೆ ಸಂಧ್ಯಾ ವಂದನೆ ಉದ್ಯಾಪನೆ ಮಾಡಿ ಕೂತಿದೆ, ಅದನ್ನೇ ವಸಿಷ್ಠ ವಿಶ್ವಾಮಿತ್ರ ಅಂದ್ಕೊಂಡ್ರು. ಹೋಗಲಿ ಬಿಡು, ನಾಟಕ ಆಡೋದಾದರೂ ಕಲ್ತಿಯಾನಲ್ಲ ಅಂತ. ಇಂಥ ಮಕ್ಕಳನ್ನು ಹೊಗಳಿದ್ರೇ ಆನಂದ ಪಡ್ತೇವೆ. ಅಂಥದ್ದು ಸರ್ವೋತ್ತಮನಾದ ಭಗವಂತ. ಅವನ ಸರ್ವೋತ್ತಮತ್ವವನ್ನು ಎಂದೂ 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 ಎಂದು ಬಿಟ್ಟು ಕೊಡದೆ
ಯಾರು ಅಂತಾರೆ ಅವರನ್ನು ಬಿಡದೇ ಇರುವಂತಹ ದೇವ ಅಂದರೆ ಜೀವೋತ್ತಮರಾದ ವಾಯುದೇವ. ಹಾಗಾಗಿ ತುಂಬ ದೇವರಿಗೆ ಸಂತೋಷ ಅಂದರೆ ವಾಯುದೇವರ ಸ್ತೋತ್ರ ಅಂತ. ಅದನ್ನು ಪಾರಾಯಣ ಮಾಡಿದರೆ ದೇವರು ಪೂರ್ಣಾನುಗ್ರಹ ಮಾಡ್ತಾನೆ. ನನ್ನ ಮಗ ಸಂತೋಷ ಪಟ್ಟರೆ ನೀವು ಉದ್ಧಾರ ಅಂತಂದೇವು. ಹನುಮಪ್ಪ ಒಲಿಬೇಕಂತ. ಸರಿ, ಅಲ್ಲೇ ಇದ್ದಾನೆ ಒಳಗಿದ್ದ. ಮತ್ತು ಆಪ್ತೋಪಾಸಕರ್ರಿ ವಾಯುದೇವರಿಗೇನು, ಎಲ್ಲ ಕಡೆ ದೇವರನ್ನು ನೋಡೋರು. ನಮ್ಮ ನಿಮ್ಮ ಥರ ದೇವಸ್ಥಾನದಲ್ಲೋ ದೇವರ ಪೆಟ್ಟಿಗೆಯಲ್ಲ, ಎಲ್ಲ ಕಡೆ ದೇವರು ಕಾಣ್ತಾನೆ. ಕಂಡಲ್ಲಿ ವಿಶ್ವರೂಪ ಕಾಂಬುವರು. ಮಧ್ವಾಚಾರ್ಯರೇ ಮನೆಗೆ ಬಂದಾಗ ಗೋಡೆ ಬಾಗಿಲಿಗೆಲ್ಲ ನಮಸ್ಕಾರ ಮಾಡಿದ್ರು. ಇನ್ನೂ ಸನ್ಯಾಸ ಆಗಿಲ್ಲ. ಯಾರೋ ಕೇಳಿದ್ರು, ಏನೋ ವಾಸುದೇವ ಗೋಡೆ ಬಾಗಿಲಿಗೆಲ್ಲ ಯಾಕೆ ನಮಸ್ಕಾರ ಮಾಡ್ತಾಯಿದ್ವಿ? ಅಲ್ಲಿ 2 ಜನ ಇದ್ದರು, ಕೆಲವರು ತಿಳ್ಕೊಂಬವರು, ಕೆಲವರು ಕುಹಕಿಗಳು. ಅದಕ್ಕೆ ಮಧ್ವಾಚಾರ್ಯ ಇಬ್ಬರಿಗೂ ಒಂದೇ ಉತ್ತರ ಕೊಟ್ಟರು, ನನ್ನ ಗೋಡೆ ನನ್ನ ಬಾಗಿಲು, ನಿಮ್ಮಪ್ಪನ ಗಂಟೆನೂ ಆಯಿತು ಅಂತ ಮಾಡ್ಕೋ ಹೋಗೋ ಅಂತ. ಈ ಕೆಲವು ಮಕ್ಕಳನ್ನು ಆಗ ಹೊಸ ಕಾರ್ಯ ಏನೋ ಮಾಡ್ತಾಯಿದ್ದು, ಹಾಳಾಗತ್ತೋ ನಮ್ಮಪ್ಪಂದಿದು ಅಂದರು. ಒಂದು ಇಟ್ಟಿಗೆ ಕೊಟ್ಟು ಜಡ್ಜ್ ಬಿಡು ಅಂದರು ಅವರು. ಹಾಗಾಗಿ ಪ್ರಕೃತದಲ್ಲಿ ನಿಜೇ ಜನೇ ಕಿಂ ನಮಸೀತಿ ಪೃಚ್ಛತಿ ಭ್ರುವನ್ ಸ್ವವಸ್ತು ಪ್ರಣತಿಂ ವ್ಯಧಾಮಿತಿ ಗುರೋಕ್ಕಿಲಾನ್ವೇಷಣವಾನ್ ಜಗದ್ಗುರೋ ತದಾ ಜಗಾಮ ಅಖಿಲಲೋಕ ಶಿಕ್ಷಕ. ಸ್ವವಸ್ತು ನನ್ನ ವಸ್ತು, ಅದಕ್ಕೆ ಒಂದರ್ಥ. ಸ್ವವಸ್ತು ಸ್ವತಂತ್ರವಾದ ವಸ್ತು ಅಂದರೆ ವಸನಾದ್ ವಾಸನಾದ್ ವಸ್ತು ಅಂತ ಆಚಾರ್ಯರೇ ಹೇಳಿದರು. ಎಲ್ಲ ಕಡೆ ವಾಸವಾಗಿರುವ, ಎಲ್ಲರನ್ನು ವಾಸ ಮಾಡಲಿಕ್ಕೆ ಬಿಟ್ಟಿರುವ, ತನ್ನಲ್ಲಿ ಎಲ್ಲರಿಗೂ ಆಶ್ರಯ ಕೊಟ್ಟಿರುವ, ನಾವೆಲ್ಲ ಗಂಡಸರು ದಿನ ಸಂಧ್ಯಾ ವಂದನ ಇಲ್ಲೇ ಹೇಳ್ತೇವೆ. ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೇ. ವಾಸುದೇವ ಅಂದರೆ ಅದೇ, ಎಲ್ಲರೂ ನಿನ್ನೊಳಗೆ, ನೀನು ಅವರೊಳಗೆ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ ಅಂತ. ಹೀಗಾಗಿ ಭಗವಂತ ವಿಶೇಷವಾಗಿ ಎಲ್ಲರನ್ನ ತನ್ನೊಳಗೆ ಇಟ್ಟುಕೊಂಡು ತಾನು ಎಲ್ಲರೊಳಗೆ ಇದ್ದದ್ದರಿಂದ ಅವನು ವಾಸುದೇವ. ನಮಸ್ಕಾರ ಮಾಡಿದರು ಹನುಮಂತ ದೇವರು. ನಮಸ್ಕಾರ ಮಾಡಿ ಹಾರಬೇಕು. ವಾಲ್ಮೀಕಿ ಋಷಿಗಳು 2 ಮಾತು ತಿಳಿಸ್ತಾರೆ. ಸಾಮಾನ್ಯವಾಗಿ ಒಂದು ಕೆಲಸಕ್ಕೆ ಹೊರಟಾಗ ನೆಗೆಟಿವ್ ಆಸ್ಪೆಕ್ಟು ಇರುತ್ತೆ, ಕೆಲವು ನೆಗೆಟಿವ್ ಸುಮ್ಮನೆ ತುಂಬ ಮಾತಾಡ್ತಾರೆ. ಅದು ಹೇಳಬೇಕು, ತೀರಾ ಏನೇನೋ ಹೇಳಲಿಕ್ಕೆ ಹೋಗಬಾರ್ದು. ಊರಿಗೆ ಹೊರಟಿರ್ತಾರೆ, ಹುಷಾರು, ಹೋಗಿ ಬನ್ನಿ, ಸ್ವಲ್ಪ ಜಾಗ್ರತೆ, ಡ್ರೈವರಿಗೆ ನಿದ್ದೆಗಿದ್ದೆ ಬಂದರೆ ಸ್ವಲ್ಪ ಹೊತ್ತು ಎಲ್ಲನ ಪೆಟ್ರೋಲ್ ಬಂಕಲ್ಲಿ ನಿದ್ದೆ ಮಾಡಿ ಆಮೇಲೆ ಓಡಿಸೋನಿ, ಇಷ್ಟು ಹೇಳಬೇಕಷ್ಟೇ. ಹುಷಾರು, ಈಗೆಲ್ಲ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಆಗಿದೆ, ಆಕ್ಸಿಡೆಂಟ್ಗಳು ತುಂಬ ಆಗ್ತಾನೇ ಇರುತ್ತೆ, ಅದಕ್ಕೊಂದು 5 ಆಕ್ಸಿಡೆಂಟನ್ನೆಲ್ಲ ಹೇಳಿ, ನಿಮಗೂ ಹಾಗಾದರೂ ಏನಾದರೂ ಆಗಿಬಿಟ್ರೆ ಫೋನ್ ನಂಬರ್ ಅಂತೂ ಇಟ್ಕೊಂಡಿರ್ರಿ, ಫೋನ್ ಮಾಡಿರಿ, ನೀವಿದ್ದರೆ ಬರ್ತೀವಿ, ಇಲ್ಲದೇ ಇದ್ದರೆ ಆಮೇಲೆ ವೈಕುಂಠಕ್ಕೆ ಬರ್ತೀವಿ. ಇಷ್ಟು ಹೇಳಿಬಿಟ್ರೆ ಗತಿ ಏನು? ಇವನಂದು ನಿಮ್ಮನ್ನು ಯಾವನು ಕೇಳಿದ್ದ, ಬಾಯಿ ಮುಚ್ಕೊಂಡಿರ್ರಿ ಅಂತ. ಅತಿಯಾಗಿ ಏನೋ ಹೇಳಲಿಕ್ಕೆ ಹೋಗಬಾರ್ದು. ಹೋಗಿ ಬನ್ನಿ, ಒಳ್ಳೆಯದು. ಯಾವುದಕ್ಕೂ ಗಾಡಿ ಓಡಿಸ್ತಾ ಇದ್ದೀರಿ, ನಿಧಾನಕ್ಕೆ ಓಡಿಸಿ. ಇದು ಎಲ್ಲರೂ ಕಿವಿ ಮಾತು. ಡ್ರೈವರ್ ಅಲ್ಲ, ನೀವೇ ಓಡಿಸೋದ್ರಿಂದ ನಿಧಾನಕ್ಕೆ. ಒಂದು ಅರ್ಧ ಗಂಟೆ ಲೇಟಾಗಿ ಊರು ತಲುಪಿದರೂ ಪರವಾಗಿಲ್ಲ, ಸ್ವಲ್ಪ ನೋಡಿಕೊಂಡು ಹೋಗಿ ಬನ್ನಿ. ಇಷ್ಟನ್ನು ಹೇಳಬೇಕು. ಇಲ್ಲದೇ ಇದ್ದದನ್ನೆಲ್ಲ ಫೋನ್ ನಂಬರ್ ಅಂತೂ ತೊಗೊಂಡಿರ್ರಿ, ಬೇರೆ ಎಮರ್ಜೆನ್ಸಿದೆಲ್ಲ ಗೊತ್ತಲ್ಲ, 108, 100, 103. ನಿನ್ನ ಮಕ್ಕಕ್ಕೆ ಟಾಕ ಬಾಯಿ ಎತ್ತಿದ ವೇಳೆಯಿಂದ ಇಂಥವೇ ಮಾತಾಡ್ತಿಯಲ್ಲೋ, ಅದು ಆಡಬಾರ್ದು. ಇಲ್ಲ ನಾವು ನೋಡ್ರಿ, ನಾವು ತುಂಬ ನಮ್ಮ ಮಾತು ಹೊರಟಿರ್ಬೋದು, ಹೃದಯ ಕ್ಲೀನಾಗಿದೆ. ಯಾನ ಮಗಂಗೆ ಕಾಣಿಸ್ಬೇಕು ನಿನ್ನ ಹೃದಯ ಕ್ಲೀನಾಗಿದ್ದಿದ್ದು. ನೋರು ಮಂಚದೈತೆ, ಊರು ಮಂಚದೆ, ಒಳ್ಳೆ ಮಾತಾಡಿದೆ, ಒಳ್ಳೆಯದಾಗಲಿ ಅಂತ. ಹನುಮಂತ ದೇವರು ಹೊರಟಾಗ ಯಾರೋ ಅಂದರು, ಹನುಮಂತ ನೀನೇನೋ ಅಲ್ಲಿ ಸೀತಮ್ಮ ನೋಡ್ಲಿಕ್ಕೆ ಹೋಗ್ತಾ ಇದ್ದಿ, ಅಲ್ಲಿ ಸೀತಮ್ಮ ಇಲ್ಲದೇ ಇದ್ದರೆ ಇರುತ್ತೋ ಅಲ್ಲ, ಅಲ್ಲಿ ಸಿಗದೇನೆ ಇದ್ದರೆ ಅನೇನೈವ ಹಿ ವೇಗೇನ. ಏನು ವಾಯುದೇವರ ಕಾನ್ಫಿಡೆನ್ಸು, ನಾನು ಅಲ್ಲಿ ಲ್ಯಾಂಡ್ ಆಗೋದೇ ಇಲ್ಲ, ಅದೇ ವೇಗದಿಂದ ಸೀದಾ ನಾನು ಇಂದ್ರನ ಮನೆಗೆ ಹೋಗ್ತೇನೆ, ಅಲ್ಲೆಲ್ಲ ಜಾಲಾಡ್ತೇನೆ. ಅಲ್ಲೂ ಇಲ್ಲದೆ ಇದ್ದರೆ ಯಮಧರ್ಮರಾಜನ ಮನೆಗೆ ಹೋಗ್ತೇನೆ, ಅಲ್ಲೂ ಇಲ್ಲ ಅಂದರೆ ಲಂಕಾಪಟ್ಟಣವನ್ನು ಕಿತ್ತಿ ತಂದು ರಾಮನ ಪಾದದ ಬುಡದಲ್ಲಿ ಹಾಕ್ತೀನಿ ಹುಡುಕು ಅಂತ. ನಾನು ಹೋದ ಮೇಲೆ ರಿಸಲ್ಟ್ ಇಲ್ಲದೆ ವಾಪಸ್ ಬರೋದಿಲ್ಲ ಅಂದು. ಅನೇನೈವ ಹಿ ವೇಗೇನ. ಇದನ್ನು ಶ್ರೀಮದಾಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ಈ ಪ್ರಸಂಗದಲ್ಲಿ ಹೇಳಿಲ್ಲ. ಜರಾಸಂಧನನ್ನು ಸಂಹಾರ ಮಾಡಬೇಕಾದ್ರೆ ರಾಜಸೂಯಾಗ ಮಾಡಬೇಕು ಪಾಂಡವರು ಅಂದರೆ
ಯಾರೇ ರಾಜಸೂಯ ಯಾಗ ಮಾಡಬೇಕಾದರೂ ಕಾಂಟೆಂಪರರ್ಸ್, ಸಮಕಾಲೀನರು ರಾಜಸೂಯ ಯಾಗ ಮಾಡೋನನ್ನು ಚಕ್ರವರ್ತಿ ಅಂತ ಒಪ್ಕೋಬೇಕು, ಅಂದರೆ ಮಾತ್ರ ರಾಜಸೂಯ ಯಾಗಕ್ಕೆ ಎಲಿಜಿಬಲ್ಲು. ಯಾಕೆ ಒಪ್ಕೋತಾರೆ? ಎಲ್ಲ ಒಪ್ಕೊಳ್ಳಬಹುದು. ಜರಾಸಂಧ ಅಂತ ಒಬ್ಬ ಇದ್ದಾನೆ, ಅವನಿಗೆ ನನ್ನನ್ನು ಕಂಡ್ರಾಗೋದಿಲ್ಲ. ಕೃಷ್ಣ ಹೇಳಿದ್ದು, ನೀವು ನನಗೆ ಬೇಕಾದವರು ಆದ್ದರಿಂದ ನಿಮ್ಮನ್ನೂ ಕಂಡ್ರಾಗೋದಿಲ್ಲ, ಮತ್ತು ಮಹಾಸಮರ್ಥ, ಅವನು ಗೆಲ್ಲೋದು ಸುಲಭ ಅಲ್ಲ, ಹುಷಾರು ಅಂತ ಕೃಷ್ಣ ಹೇಳ್ದ. ಇಷ್ಟು ಹೇಳಿದ್ರೆ ಅವನೇನು ಮಾಡ್ಬೇಕು? ಧರ್ಮರಾಜ ತಕ್ಷಣ ಫೋನ್ ತೊಗೊಂಡು ಎಲ್ಲರಿಗೂ ಫೋನ್ ಮಾಡಿಬಿಟ್ಟ, ನಾಳೆ ಶಾಮಿಯಾನ ಪುಟ್ಟದ ಹಾಕ್ರಿ, ನಾವು ರಾಜಸೂಯ ಯಾಗ ಮಾಡ್ತಾಯಿಲ್ಲ, ಪವಮಾನ ಹೋಮ ಮಾಡ್ತಾಯಿದ್ದೀವಿ ಅಂತ. ಅಡುಗೆ ಅವ್ರಿಗೆ ಮೆನು ಕಮ್ಮಿ, ಜನ ಕಮ್ಮಿ ಬರ್ತಾರೆ. ಭೀಮಸೇನ ದೇವ್ರು ನೋಡ್ತಾರೆ, ಅಣ್ಣ ಏನಾಯಿತು? ಅಲ್ಲ, ಈ ಕೃಷ್ಣ ಹೇಳದ್ನಲ್ಲ, ಅವನೇನೋ ಮಹಾ ಸಮರ್ಥ, ಅದು ಇದು. ಏನಣ್ಣ, ಕೃಷ್ಣ ಹೇಳಿದ್ದು ಅವನ ಮಾಹಿತಿಯನ್ನು, ನನ್ನಲ್ಲಿ ತೋಳುಬಳ ಇದೆ, ನಿಜಾನುಭಾವ ಏವಮೇ ಹರೇರನುಗ್ರಹೋಜ್ಜಿತ, ನಿಜಾನುಭಾವವರ್ಜಿತ ಹರೇರನುಗ್ರಹೋಜ್ಜಿತ, ಮಹಾಪ್ರಯತ್ನವರ್ಜಿತ ಜನ ನ ಜಗ್ಮುರುನ್ನತಿಂ. ಯಾರು ಮಹಾಪ್ರಯತ್ನ ಮಾಡೋದಿಲ್ಲ, ತಮ್ಮ ಸಾಮರ್ಥ್ಯದ ಮೇಲೆ ಸ್ವಲ್ಪವೂ ನಂಬಿಕೆ ಇಲ್ಲ. ನಮ್ಮ ಸಾಮರ್ಥ್ಯದ ಮೇಲೆ ನಮ್ಮ ನಂಬಿಕೆ ಇರಬೇಕು. ನಂಬಿಕೆ ಇದೆ ಅಂತಾನೆ ಇದೆಲ್ಲ ಸಾಧ್ಯ ಇದೆ ರೀ. ಈಗ ಚಳಿ ತುಂಬ ಇತ್ತು, ಈಗೊಂದು 3-4 ದಿವಸ ತುಂಬ ಚಳಿ ಇತ್ತು ಎಲ್ಲ ಕಡೆ. ಪ್ರಾಯ ಈಗ ಯಾತ್ರೆ ಗೀತ್ರೆ ಸ್ವಲ್ಪ ವಯಸ್ಸಾದವರೇ ಎಲ್ಲ, ಈ ಪುರಾಣ ಪುಣ್ಯಕಥೆಗೆ ಬರೋರು ವಯಸ್ಸಾದವರೇ. ತುಂಬ ಚಳಿ ಇದ್ದಾಗ ಅಯ್ಯೋ ಬೇಡಪ್ಪ, ಆಮೇಲೆ ಹೆಚ್ಚು ಕಮ್ಮಿ ಆದರೆ. ಅದರಲ್ಲಿ ನಾವು ಇದರ ಹಿಂದಿನ ಪ್ರೋಗ್ರಾಮು ಅಲ್ಲಿ ಹೋಗಿದ್ವಿ, ಭೀಮನಕಟ್ಟೆಯಲ್ಲಿ. ಅದು ರೈನ್ ಕೋಟ್ ಅಲ್ಲ, ರೈನೇ ಕೋಟು. ಹೊರಗೆ ಬಂದರೆ ಮಳೆ, ಒಳಗೆ ಹೋದರೆ ಮಳೆ. ಆದರೆ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಸರಿ, ಮತ್ತೆ ತುಂಬ ಚಳಿ ಗಿಳಿ, ಎಲ್ಲಿ ಹೋಗೋದು ಮಾಡೋದು ಪ್ರಾಯ. ಆದರೆ ಪ್ರತಿಯೊಬ್ಬರಿಗೂ ಒಂದು ವಿಶ್ವಾಸ, ಒಂದು ಕಾನ್ಫಿಡೆನ್ಸ್ ಇದೆ, ದೇವರಿದ ನೋಡ್ಕೋತಾನೆ. ವಾದಿರಾಜರು ಓಡಾಡಿದ ಸ್ಥಳ, ಒಳ್ಳೆ ಪವಿತ್ರವಾದ ಸ್ಥಳ. ಅವರೆಲ್ಲ ಮಂದಾಕಿನಿಯವರು ಹೋಗಿ ಬಂದು ಎಲ್ಲ ಮಾಡಿರ್ತಾರೆ. ಹೋಗಂತೂ ಬಂದ್ಬೇಡ, ನೋಡೋಣ ಆಚಾರು ಬರ್ತೀಯಾರೋ ಇಲ್ಲೋ ಅಂಥೇಳಿ ನಮ್ಮ ಬಗ್ಗೆ ನಮಗೆ ಒಂದು ವಿಶ್ವಾಸ ಇದ್ದದ್ದರಿಂದ ಈ ಅಭಿಯಾನಕ್ಕೆ ಬರಲಿಕ್ಕಾಯಿತು. ಇಲ್ಲ ಅದಾಗತ್ತಂತ ಇದಾಗತ್ತೆ. ಕೆಲವೊಮ್ಮೆ ಹೀಗೆ ಆಗಿರುತ್ತೆ ರೀ, ಈ ನ್ಯೂಸ್ ಅವ್ರ ಬಾಯಿಂದ ಇವ್ರ ಬಾಯಿಂದ ಹರಡಿ 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 ಕೆಲವೊಮ್ಮೆ ಈ ರಾಯರಾರಾಧನೆಯಲ್ಲಿ ಕೆಲವೊಮ್ಮೆ ಜನವೇ ಇರಲ್ಲ. ಯಾಕೆ ಅಂದರು, ಅಯ್ಯೋ ಅದು ಅರ್ಚಕರಿಗೆ ಕಾಲಿಡಕ್ಕೆ ಜಾಗ ಇಲ್ಲಂತೆ ಅಂತ ಯಾರೋ ಹೇಳಿಬಿಟ್ರು. ತುಂಬ ಜನ ಅಮ್ಮ ಅಲ್ಲಿ ಎಲೆಗೆಲೆ ಸಿಗಲ್ಲ, ಅದಕ್ಕೆ ಹೋಗಲ್ಲ. 3,000 ಜನಕ್ಕೆ ಮಾಡಿಸಿ 300 ಜನ ಆಗಿರಲಿಲ್ಲ. ಆಗಲ್ಲ 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 ಆಗಲ್ಲ. ಮನೆಯಲ್ಲೇ ನೀನು ನೋಡಿದ್ಯಾ? ನೋಡೋದೇನ್ರಿ, ಹೋದ ವರ್ಷ 8,000 ಜನ ಆಗಿದ್ರು, ಗೊತ್ತಿಲ್ವಾ ನಿಮಗೆ ಅಂತ. ಹೋದ ವರ್ಷ ನೋಡಿದ್ಯಾ? ನೋಡೋದೇ ಬೇಡ ರೀ. ನಮ್ಮ ಮನೆ ಪಕ್ಕದವ್ರು ಹೇಳಿದ್ರು, ಅವ್ರು ಹೋಗಿದ್ದಾರಾ? ಅವ್ರು ಹೋಗೇ ಇಲ್ಲ. ಅವ್ರು ಯಾಕೆ ಹೋಗ್ತಾರೆ? ನಿನ್ನ ಮಕ್ಕಕ್ಕೆ ಇಟ್ಟಾಕ. ಒಬ್ಬರೂ ಐ ವಿಟ್ನೆಸ್ ಇಲ್ಲೇ ಇಲ್ಲ. ಎಲ್ಲರೂ ಸಂಜಯ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ. ನೀನು ನೋಡಿದ್ಯಾ? ಪ್ರಯತ್ನಮೇಕಮಗ್ರತೋ ನಿಜಾನುಭಾವವರ್ಜಿತಾ ಹರೇರ್ ಅನುಗ್ರಹೋಜ್ಜಿತಾ. 3-4 ಅಂಶ. ನಿನ್ನ ಮೇಲೆ ನಿನಗೆ ಕಾನ್ಫಿಡೆನ್ಸ್ ಇಲ್ಲದೆ ನನಗೆ ವಿಶ್ವಾಸ ಇದೆ. ಜೊತೆಯಲ್ಲಿ ಭೀಮಸೇನ ದೇವರಂದರು, ನನ್ನ ಪ್ರಯತ್ನ ಮಾಡ್ತೇನೆ, ಶ್ರೀಹರಿ ನನ್ನ ಜೊತೆಗೆ ಇದ್ದಾನೆ, ಅವನು ಮಾಡಿಸ್ತಾನೆ. ನಾಹಂಕರ್ತ ಹರಿಕರ್ತ. ಈ ಒಂದು ಅನುಸಂಧಾನ ಮಾಡು. ಆಮೇಲೆ ಮಹಾಪ್ರಯತ್ನ ಬೇಕು, ಪುಕ್ಕಟ್ಟೆ ಯಾವುದೂ ಆಗೋದಿಲ್ಲ. ಈ 3 ಇಲ್ಲ ಅಂದರೆ ನಾವು ಎಂದೂ ಮೇಲೆ ಬರಲಿಕ್ಕಾಗಲ್ಲ. ಇದು ಭೀಮಸೇನ ದೇವರು. ಸರಿ, ಈಗ ಪ್ರಕೃತಕ್ಕೆ ನನಗೆ ತೋಳು ಬಲ ಇದೆ, ಕೃಷ್ಣನ ಅನುಗ್ರಹ ಇದೆ, ಜರಾಸಂಧನನ್ನು ಸಂಹಾರ ಮಾಡೇ ಮಾಡ್ತೇನೆ, ನಡಿ. ಕೃಷ್ಣ ಅಂದ, ಇವತ್ತೇ ಬರ್ಕೋ, ನಿನಗೆ ಜಯ ಅಂತ. ಇದು ಬೇಕು ಅಂತಾರೆ. ನಮ್ಮ ಪ್ರಯತ್ನವನ್ನು ನಾವು ಮಾಡಲಿಲ್ಲ ಅಂದರೆ ಯಾವ ಕೆಲಸವೂ ಆಗೋದಿಲ್ಲ. ದೇವರು ಮಾಡಿಕೊಡ್ತಾನೆ. ಮಾಡಿಕೊಡೋದು ಹೇಗೆ ಅಂದರೆ, ದೇವರ ವ್ಯವಸ್ಥೆ ಒಂದಿದೆ. ಅಡಿಗೆಯನ್ನು ನಾನು ಮಾಡಿಕೊಂಡ್ರೆ ತಿಂದ ಮೇಲೆ ಹೊಟ್ಟೆ ಒಳಗಿಂದು ಡೈಜೆಸ್ಟಿವ್ ಸಿಸ್ಟಮ್ ನೋಡ್ಕೋತಾನೆ. ದೇವರೇ ಬೇಕಾದ್ರೆ ಅಡುಗೆ ಮಾಡಿಕೊಳ್ಳಿ ಅಂದರೆ ಮಾಡಿಕೊಳ್ಳಿ, ನೀನೇ ಬಿಟ್ಕೋ ಅಂತ ಅವನು ಹೊರಟೋಗ್ತಾನೆ ಅಷ್ಟೇ. ನಮ್ಮ ಕರ್ತವ್ಯ ಕರ್ಮವನ್ನು ನಾವು ಮಾಡಬೇಕು. ಪ್ರಕೃತದಲ್ಲಿ ಹನುಮಂತ ದೇವರು ನಾನು ಇದೇ ವೇಗದಲ್ಲಿ ನಾನು ಹೋಗೇ ಬರ್ತೇನೆ ಅಂತ ಹೊರಟು ಬಂದರು.
ಹೊರಟು ಬಂದಾಗ ಹನುಮಂತ ದೇವರು ದೊಡ್ಡ ರೂಪವನ್ನು ತೆಗೆದುಕೊಂಡಿದ್ದಾರೆ. ಮಹೇಂದ್ರ ಪರ್ವತ ಸ್ಟಾರ್ಟಿಂಗ್ ಪಾಯಿಂಟ್. ರಾಮದೇವರಿಗೆ ನತ್ವಾ ಲಿಲಿಂಗೇಶ್ವರರ್ಣವ ಮುತ್ವಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನು ಚುಕ್ಷೋಭವಾರಿದಿರನುಪ್ರಯೌ ಚ ಶೀಘ್ರಂ ಯಾದೋ ಗಣೈಃ ಸಹ ತದೀಯ ಬಲಾಭಿಕೃಷ್ಟಃ ವೃಕ್ಷಾಶ್ಚ ಪರ್ವತಗತಾ ಪವನೇನ ಪೂರ್ವಂ ಕ್ಷಿಪ್ತೋರ್ಣವೇ ಸಮರುತೋರ್ವರಿತಾತ್ಮಪಕ್ಷಃ ಚುಕ್ಷೋಭವಾರಿದರನು ಪ್ರಯಯೋಚ ಶೀಘ್ರಂ. ಕ್ಷೋಭೆಗೆ ಒಳಗಾಯಿತು, ಡಿಪ್ರೆಷನ್. ಹನುಮಂತ ದೇವರು ಹಾರಿದಾಗ ಗಾಳಿ ವೇಗಕ್ಕೆ ಮರಗಿಡಗಳೆಲ್ಲ ಕಿತ್ಕೊಂಬಂದ್ಬಿಟ್ರು. ಪರ್ವತದಲ್ಲಿದ್ದದ್ದು ಅದು ಒಂದಿಷ್ಟು ದೂರ ಹೋಯ್ತಂತೆ. ಅದು ಹೇಗಿತ್ತು ಅಂದರೆ ಮಾರಲ್ ಸಪೋರ್ಟ್ ಮಾಡಿದ ಹಾಗೆ. ಒಂದು ಯಾವುದನ್ನ ಕೆಲಸ ಮಾಡ್ತೇವೆ ಅಂದರೆ, ಸರ್ ನಾವು ನಿಮ್ಮ ಹಿಂದಿದ್ದೇವೆ, ನೀವು ಮಾಡಿ. ಒಂದು ರಥೋತ್ಸವ ಏರ್ಪಾಡು ಮಾಡಿರ್ತಾರೆ, ಒಂದು ಅರ್ಧ ಕಿಲೋಮೀಟ್ರು 1 ಕಿಲೋಮೀಟ್ರು ಇರುತ್ತೆ. ಯಾರ್ಯಾರು ಎಷ್ಟು ಸಾಧ್ಯವೋ ಕೈ ಹಚ್ಚಿ ಹಗ್ಗ ಹಿಡಿದ್ರೆ ಪುಣ್ಯ ಇದೆ ಅಲ್ವಾ. ಅಯ್ಯೋ ಇಲ್ಲ ರೀ 1 ಕಿಲೋಮೀಟ್ರ್ ನಂಗೆ ಆಗಲ್ಲಪ್ಪ, ಅಷ್ಟು ದೂರ ಹೋಗಿ. ನಿಂಗೆ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗು. ಅಯ್ಯೋ ಹೋದರೆ ನೋಡ್ರಿ ಪೂರ್ಣ ಹೋಗಬೇಕು, ಇಲ್ಲಾಂದರೆ ಹೋಗಲೇಬಾರ್ದಪ್ಪ. ಅದಕ್ಕೆ ನಾನು ಅವತ್ತು ಊರೇ ಬಿಟ್ಬಿಡೋಣ ಅಂತಿದ್ದೀನಿ ಅಂತ. ನಿನ್ನ ಮಕ್ಕಕ್ಕೆ ಇಟ್ಟು ಹಾಕ. ಇದು ಏನಾದರೂ ಪಾಸಿಟಿವ್ ಆದದ್ದ? ನಿನಗೆ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಕೈ ಹಚ್ಚು. ಇನ್ನು ಕೆಲವ್ರದ್ದು ಒಂದು ನಿಯಮ ನೋಡ್ರಿ, ರಥೋತ್ಸವ ಮಾಡಿಸಿದ್ರೆ ನಾವು ಮಾಡಿಸಿದಾಗ ಮಾತ್ರ ಹಗ್ಗ ಹಿಡ್ಕೋಬೇಕು, ಇಲ್ಲ ಅಂದರೆ ಹಿಡ್ಕೊಳ್ಳೇಬಾರ್ದು. ನೀವು ಯಾವಾಗ ಮಾಡಿಸ್ತೀರಿ? ನಾನು ಈ ಜನ್ಮದಲ್ಲಂತೂ ಮಾಡ್ಸೋಕ್ಕಾಗಲ್ಲ, ಅದು 1 ಲಕ್ಷ ರೂಪಾಯಿ ಆಗಲ್ಲ. ಹಗ್ಗ ಈ ಜನ್ಮದಲ್ಲೂ ಹಿಡ್ಕೊಂಬೋದೇ ಇಲ್ಲ. ಅಷ್ಟೇ ನಿಂದ ಹಣೆ ಬರಹ. ಮಾಡಿಸಿದ ಪುಣ್ಯಾತ್ಮರು ಯಾರು ಹಗ್ಗ ಹಿಡಿದಿರ್ತಾರೋ ಅವ್ರಿಗೆ ಪುಣ್ಯ ಇದೆ, ಅಷ್ಟನ್ನು ಮಾಡು. ದೇವರು ಭಕ್ತಿಯಿಂದ ಮಾಡಿದಾಗ ಎಲ್ಲರಿಗೂ ಸಮಾನವಾಗಿ ಹಂಚುತ್ತಾನ್ರಿ. ಮಾಡಿಸಿದ ಯಜಮಾನನಿಗೆ ಮಾತ್ರ ಪುಣ್ಯ ಕೊಡೋದಿಲ್ಲ. ಹಗ್ಗ ಹಿಡಿದು ಭಗವಂತ ನನಗಿಷ್ಟೇ ಆಗೋದು ನನ್ನ ಶಕ್ತಿ ಅಂತ 4 ಹೆಜ್ಜೆ ನೀನು ಎಳೆದರೂ ದೇವರು ರಥೋತ್ಸವ ಮಾಡಿಸಿದ ಪುಣ್ಯ ನಿನಗೆ ಕೊಡ್ತಾನೋ? ಅದೂ ಬೇಡ, 4 ಜನಕ್ಕೆ ಬಂದರೂ ರಥೋತ್ಸವ ಆಗತ್ತೆ, ನೀವು ಅದನ್ನು ಹಿಡೀರಿ ಅಂತ ಇಷ್ಟು ಹೇಳಿದ್ರೂ ಪುಣ್ಯ ಇದೆ. 10 ಜನಕ್ಕೆ ಸನ್ಮಾರ್ಗ ತೋರಿಸ್ತಾರಲ್ಲ, ಅವ್ರಿಗೆ ತುಂಬ ಪುಣ್ಯ ಹೆಚ್ಚಂತೆ, ತುಂಬ ಪುಣ್ಯ ಉಂಟು. ಪ್ರಕೃತದಲ್ಲಿ ಇವರೇನು ಮಾಡಿದ್ದಾರೆ, ಆ ಮರಗಿಡಗಳೆಲ್ಲ ಬಂದದ್ದು ಹೇಗಿತ್ತು ಅಂದರೆ, ಹನುಮಂತ ದೇವರ ಜೊತೆಗೆ ನಾವು ಅಷ್ಟು ದೂರ ಹೋಗಿ ಬರ್ತೇವೆ. ಇದು ಇನ್ನೊಂದು ಹೇಳ್ತಾರೆ ವಾಲ್ಮೀಕಿ ಋಷಿಗಳು. ಹೇಗಿತ್ತು ಅಂದರೆ, ಈ ಮಗಳನ್ನು ಅತ್ತೆ ಮನೆ ಕೊಟ್ಟು ಕಳಿಸ್ಬೇಕಾದ್ರೆ ಮನೆಯವರೆಲ್ಲ ಬರೋರು. ಆ ಒಂದು ಕಾಲ ಇತ್ತು. ಈಗ ಯಾರಿಗೂ ಬರೋದಿಲ್ಲ. ಓಲಾ ಮಾಡಿ ಅವರನ್ನು ಅಲ್ಲಿ ಕಳಿಸ್ಬಿಟ್ರೆ ಹೋದ್ರ ಸದ್ಯ ಹೋದ್ರಮ್ಮ ಅನ್ನೋ ಹಾಗಿಲ್ಲ, ಸಾಕಾಗಿತ್ತು. 1 ವಾರದಿಂದ ಮಗಳೇ ಇರ್ಬೋದು, ಆ ಮೊಮ್ಮಗು ಚೇಷ್ಟೆ ನಮಗೆ ತುಂಬ ಕಷ್ಟ ಅಪ್ಪ. ಆಮೇಲೆ ಫೋನ್ ಮಾಡಿ, ಪುಟ್ಟ ನೀ ಇಲ್ಲದೆ ಇರೋದು ಮನೇಲಿ ಭಣ ಅಪ್ಪ ಅಂತ. ಹೀಗಾಗಿ ಆ ಪುಟ್ಟ ಅವನ ತಲೆ ಕುಟ್ಟ, ಮೊಮ್ಮಗ ಇವನ ತಲೆ ಕೆಡಿಸ್ಬಿಟ್ಟಿರ್ತಾನೆ ಅವನು. ಹೀಗಾಗಿ ಹಿಂದೆಲ್ಲ ಪಾಪ ರೈಲ್ವೆ ಸ್ಟೇಷನ್ವರೆಗೂ ಬರೋರು. ಬಂದು ಅವ್ರನ್ನ ಕೂಡಿಸಿ ಅವ್ರ ಪಕ್ಕನೇ ಕೂತು ಅನೌನ್ಸ್ಮೆಂಟ್ ಆದಮೇಲೆ ರೈಲಿಂದ ಇಳಿದು ಆ ಕಿಟಕಿಲಿ ತಲೆ ಹಾಕಿ, ಬರ್ತೀಯ ಪುಟ್ಟ, ಹೋಬಾ, ನೀ ಇಲ್ಲದೆ ಹೇಗಿರೋದು ಹೋಬಾ ಅಂತೆಲ್ಲ ಹೇಳಿ. ಅವಳು ಊರು ಸೇರಿದ್ರು ಇವ್ರ ಮನೆ ಸೇರ್ತಿರ್ಲಿಲ್ಲ, ಟ್ರಾಫಿಕ್ ಜಾಮ್ ಆಗಿ. ಅಂತೂ ಮನೆಗೆ ಬಂದು ಏನಿಲ್ಲ, ಬೆಂಗಳೂರಿಂದ ಪಕ್ಕ ಚನ್ನಪಟ್ಟಣಕ್ಕೆ ಹೋಗಿರೋಳು ಅವಳು. ಮತ್ತು ಮಾರನೇ ದಿನ ಬರೋಳಿದ್ಲು. ಇಷ್ಟು ಪ್ರೀತಿ ವಿಶ್ವಾಸ ಇತ್ತು. ಈಗ ಅದೆಲ್ಲ ಕಮರ್ಷಿಯಲ್ ಆಗಿಬಿಟ್ಟೆ. ಪ್ರೀತಿ ವಿಶ್ವಾಸ ಎಲ್ಲ ನಾಲಿಗೆ ತುದಿಯ ಮಾತಾಗಿದೆ. ಚೆನ್ನಾಗಿತ್ತು ರೀ ಆ ಕಾಲದಲ್ಲಿ, ಪುರುಸೊತ್ತು ಇತ್ತು. ಪ್ರತಿಯೊಬ್ಬರು ಆ ಆನಂದದಿಂದ ಒಂದೇನೋ ಗೆಟ್ ಟುಗೆದರ್ ಮಾತು ಕಥೆ ಏನಿಲ್ಲ. ಆ ಗಜೇಂದ್ರನಿಗೆ 1 ಮೊಸಳೆ ಹಿಡ್ಕೊಂಡಿತ್ತು, ಹಿಡಿದಿದ್ದು ಗೊತ್ತಿತ್ತು. ಹಾಳಾಗಿ ಹೋಗ ನಾವು 2 ಮೊಸಳೆ ನಾವೇ ಹಿಡ್ಕೊಂಡ್ಬಿಟ್ಟಿದ್ವಿ. ಒಂದು ವಾಟ್ಸಾಪು, ಇನ್ನೊಂದು ಫೇಸ್ಬುಕ್ಕು. ಮಾತಿಲ್ಲ, ಕಥೆ ಇಲ್ಲ, ಹರ ಇಲ್ಲ, ಶಿವ ಇಲ್ಲ. ಊಟಕ್ಕೆ ಬರ್ತೀರಾ? ತಟ್ಟೆ ಹಾಕ್ಲಾ? ಬಡಿಸಿ ನನ್ನ ಸ್ವಲ್ಪ ಆ ಸ್ವರಗಳಲ್ಲೂ ವ್ಯತ್ಯಾಸ ಅಷ್ಟೇ. ಈಗ ಕೂತಿದೆ. ಹನುಮಂತ ದೇವರು ಹಾರಬೇಕಾದ್ರೆ ಇವರೆಲ್ಲ ಜೊತೆಗೆ ಹೋಗಿದ್ದು ಹಾಗಿತ್ತು ಅಂತ. ಪ್ರಸ್ಥಿತಂ ದೀರ್ಘ ಮಧ್ವಾನಂ ಸ್ವಬಂಧುಮಿವ ಬಾಂಧವಾಹ. ಇದು ವಾಲ್ಮೀಕಿ ಋಷಿಗಳನ್ನೋದು. ಸ್ವಬಂಧುಮಿವ ಬಾಂಧವಾಹ. ಇನ್ನೊಂದು ಆಧ್ಯಾತ್ಮಿಕವಾದ ಚಿಂತನೆ, ದೊಡ್ಡವರ ಹಿಂದೆ ಎಷ್ಟಾಗತ್ತೋ ಅಷ್ಟು ದೂರ ಹೋಗು. ಪಾತ್ರರ ಸಂಗಡ ಯಾತ್ರಯ ಚರಿಸಿ ವಿಧಾತೃ ಪಿತನ ಗುಣ ಸ್ತೋತ್ರಗಳ
ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡುವುದೇ ಫಲವಿದು ಬಾಳದುದಕ್ಕೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಜಗನ್ನಾಥದಾಸರ ಅಂದದ್ದು ಮೊದಲು ಅಂದದ್ದು ವಾದಿರಾಜರು. ಕೃಷ್ಣ ಯಶೋದೆ ಹತ್ರ ಬಂದು, ಅಮ್ಮ ಹಸಿವು ಹಾಲು ಕೊಡೆ ಎಂದ. ತೊಡೆ ಮೇಲೆ ಹಾಕ್ಕೊಂಡು ಹಾಲು ಕುಡಿಸ್ತಾ ಇದ್ಲು. ರಾಜರಂದರು, ಕೃಷ್ಣನೇ ಒಲಿದು ಬಂದು ತೊಡೆಯ ಮೇಲೆ ಮಲಗಬೇಕಾದ್ರೆ ಎಂಥ ಪುಣ್ಯ ರೀ ಯಶೋದೆದು, ನಿಜವಾಗ್ಲೂ ದೊಡ್ಡ ಭಾಗ್ಯವೇ. ಯಾರೋ ಸ್ವಾಮಿಗಳು ದೇವ್ರ ಪೆಟ್ಟಿಗೆ ನಮಗೆ ಕೊಟ್ಟರು ಅಂದರೆ ಅದನ್ನು ಹೊತ್ಕೊಂಡು ಹೋಗಿ ವ್ಯಾನರ್ಗೂ ಇಟ್ವಿ ಅಂದ್ರೇ ನಮ್ಮ ಭಾಗ್ಯ. ಸ್ವಾಮಿಗಳು ಆಶ್ರಮ ಕೊಟ್ಟಷ್ಟು ಭಾಗ್ಯ ನಮಗೆ ತುಂಬ ದೊಡ್ಡದೇ. ಏನು ಆಚಾರ್ಯ ಕರಾರ್ಚಿತ ಪ್ರತಿಮೆ, ದೊಡ್ಡ ದೊಡ್ಡವರು ಪೂಜೆ ಮಾಡಿದ ಪ್ರತಿಮೆ ಎತ್ತೋದು ಅಂದರೆ ಎಂಥ ಭಾಗ್ಯ ಅದು. ನನ್ನಲ್ಲಿ ನಂಬಿಕೆ ಏನು, ಇವನ ಕೈ ಎಂಜಲಿರಲ್ಲ, ಇವನು ಶುದ್ಧನಾಗಿದ್ದಾನೆ ಅನ್ನೋ ನಂಬಿಕೆ ಇದ್ರೆ ತಾನು ನನಗೆ ಕೊಡೋದು. ಅಂಥದ್ದು ಸರ್ವೋತ್ತಮನಾದ ದೇವರು, ಅದು ನಿತ್ಯ ತೃಪ್ತನಾದ ಹಸಿವಿಲ್ಲದ ಕೃಷ್ಣ ಬರಬೇಕು. ರಾಜರಂದರು, ಅವಳಿಗೆ ಜ್ಞಾನ ಭಕ್ತಿ ವೈರಾಗ್ಯ ಇತ್ತು, ಅದಕ್ಕೆ ಬಂದ. ಅದು ನಿಮಗೆ ಗೊತ್ತು. ಆ ಭಾಗವತ ನೋಡಿ ಹೇಳಿದೆ ಅಂದರು. ಭಾಗವತ ತೆಗೆದರೆ ಎಲ್ಲೂ ಹೇಳಿಲ್ಲ. ರಾಜರಂದರು, ಅದು ಡೈರೆಕ್ಟಾಗಿ ಹೇಳಲ್ಲ, ನೀನು ಅರ್ಥ ಮಾಡ್ಕೋಬೇಕು ಅಂತ. ನಮಗಾಗಲ್ಲ, ನೀವೇ ಹೇಳಿ ಅಂದರೆ ರಾಜರಂದರು, ಅವಳು ಮೊಸರು ಕಡಿಬೇಕಾದ್ರೆ ಬಾಯಲ್ಲಿ ಕೃಷ್ಣನ ಗಾನವನ್ನು ಮಾಡ್ತಾಯಿದ್ಲು. ಗಾನ ಮಾಡಬೇಕು ಅಂದರೆ ಜ್ಞಾನ ಇಲ್ಲದೆ ಗಾನ ಎಲ್ಲಿ ಸಾಧ್ಯ? ಅವಳಿಗೆ ಜ್ಞಾನ ಇದೆ ಅಂತ ಗಾನದಿಂದ ಗೊತ್ತಾಯಿತು. ಸರಿ, ಜ್ಞಾನ ಇದೆ ಅಂತ ಗೊತ್ತಾಯಿತು, ಭಕ್ತಿ ಇದೆ ಅಂತ ನಿಮಗೆ ಗೊತ್ತಾಯಿತು. ಕಣ್ಣಲ್ಲಿ ನೀರು ಸುರಿತಾ ಇದಂತೆ, ಇಂಥ ಕೂಸನ್ನು ನಾನು ಹಡೆದಿದ್ದೇನೆ, ಎಂಥ ಭಾಗ್ಯವಂತಳು ನಾನು ಅಂತ. ಅದು ಭಕ್ತಿಯ ಪ್ರಾಡಕ್ಟ್ ಅಂತೆ, ಭಕ್ತಿಯ ಅಕ್ನಾಲೆಜ್ಮೆಂಟ್ ಅಂತೆ. ಹೃದಯ ಕರಗಿ ಕಣ್ಣಿನಿಂದ ಆನಂದ ಬಾಷ್ಪ ಬಂತು ಅಂದರೆ, ಓಹ್, ಇವರ ಹೃದಯಕ್ಕೆ ದೇವರ ಕಥೆ ನಾಟತ್ತೆ ಅಂತ. ಭಕ್ತಿ. ವೈರಾಗ್ಯ, ಮುಡಿದ ಹೂವು ಕೆಳಗೆ ಬಿತ್ತು, ನೋಡಿದ್ರು ಎತ್ತಿಟ್ಕೊಳ್ಳಿಲ್ಲ, ಅದು ವಿಶೇಷ ರೀ, ಇದು ವೈರಾಗ್ಯ ಸೂಚಕ ಅನ್ನೋದಕ್ಕೆ ಕೃಷ್ಣ ಬಂದ. ಆಗ ಹಾಲು ಕುಡಿಸಿದ್ಲು. ಒಂದು ತಪ್ಪು ಮಾಡಿದ್ಲು ಅವಳು. ಕೃಷ್ಣ ಹಾಲು ಕುಡಿಬೇಕಾದ್ರೆ ಅಡುಗೆ ಮನೆ ಕಡೆ ನೋಡಿದ್ಲು, ಅಲ್ಲೊಂದು ಲೀಟ್ರ್ ಹಾಲು ಉಕ್ತಾಯಿತು. ಅಯ್ಯೋ ಅಂಥೇಳಿ ಕೃಷ್ಣನ ಕುಕ್ಕಿದ್ಲು, ಓಡ್ಬಿಟ್ಲು. ಕೃಷ್ಣ ಅಂದ, ಕ್ಷೀರಸಾಗರದ ಓನರ್ ನಾನು, ನಿನ್ನ ತೊಡೆ ಮೇಲೆ ಬರಬೇಕಾದ್ರೆ ಸಾವಿರ ಸಾವಿರ ಕೋಟಿ ಕೋಟಿ ಜನ್ಮದ ಪುಣ್ಯ ಬೇಕು. ನಿನಗೆ ನನಗಿನ್ನ ಹಾಲು ಹೆಚ್ಚಾಯ್ತಲ್ಲ, ಕ್ಯಾ ಹಾಲ್ ಹೈ ಅಂಥೇಳಿ ಮನೇಲಿದ್ದ ಎಲ್ಲ ಹಾಲು ಮೊಸರು ಎಲ್ಲ ಹೊಡೆದು ಬೆಣ್ಣೆಯ ಅಲಂಕಾರ ಮಾಡ್ತಾಯಿದ್ದ. ಕೋಲಿಡ್ಕೊಂಡು ಅಟ್ಟಿಸಿಕೊಂಡು ಹೋದ್ಲು. ಕೋಲಿಡಿದುಕೊಂಡು ಅಟ್ಟಿಸಿಕೊಂಡು ಹೋಗೋ ಕಾಲಕ್ಕೆ ಅವಳು ದೇವರೇನು ಮಾಡ್ದ, ಸಿಗಲೇ ಇಲ್ಲ. ಆಮೇಲೆ ಸುಸ್ತಾಗಿ ನಿಂತಾಗ ಬಂದ. ಅಲ್ಲಿ ವಾದಿರಾಜರಂತಾರೆ, ಅಲ್ಲಪ್ಪ, ಆಗಲೇ ಜ್ಞಾನಭಕ್ತಿ ವೈರಾಗ್ಯ ಇತ್ತು ಅಂದರೆ ಈಗ ಕೃಷ್ಣ ಹತ್ತಿರ ಬಂದು ಸಿಕ್ಕಿ ಹಾಕಿಕೊಂಡಲ್ಲ, ಈಗೇನಿತ್ತು ಅವಳ ಕೈಯಲ್ಲಿ? ಕೋಲಿತ್ತು. ಇಲ್ಲ, ವಾದಿರಾಜರಂದರು, ಅವಳಿಗೊಂದು ಪುಣ್ಯ ಇತ್ತು, ಬಂದ. ಅದೇನದು? ಪರಾನು ಯಾತ್ರಾರ್ಜಿತ ಪುಣ್ಯ ಪಾತ್ರಿ. ಕೃಷ್ಣನ ಹಿಂದೆ ಅವಳು 4 ಹೆಜ್ಜೆ ಓಡಿದ್ದಕ್ಕೆ ತೀರ್ಥಯಾತ್ರೆ ಮಾಡಿದ ಪುಣ್ಯವನ್ನು ಕೊಟ್ಟ. ನಮಗೆಲ್ಲ ಒಂದು ಸಂದೇಶ ಕೊಟ್ಟ, ದೊಡ್ಡವರ ಹಿಂದೆ ಎಷ್ಟು ದೂರ ನಿಮಗಾಗತ್ತೋ ಅಷ್ಟು ದೂರ ಹೋಗಿ ಬನ್ನಿ. ಅದೇ ತೀರ್ಥ, ಅದೇ ಯಾತ್ರೆ, ದೊಡ್ಡವರ ಜೊತೆಯಲ್ಲಿ ಓಡಾಡೋದು ದೊಡ್ಡ ಭಾಗ್ಯ. ಅವ್ರು ಎಲ್ಲಿರ್ತಾರೋ ಅಲ್ಲೇ ಕಾಶಿ, ಅಲ್ಲೇ ಗಯಾ, ಅಲ್ಲೇ ಪ್ರಯಾಗ, ಅದೇ ಪವಿತ್ರವಾದ ತೀರ್ಥ. ಗಂಗೆ ಮೆಂದರೆ ಮಲವು ಹಿಂಗಿತಲ್ಲದೆ, ರಂಗನೊಲಿಯನು ಭಕ್ತರ ಸಂಘ ದೊರಕದೆ. ಅದಕ್ಕಾಗಿ ದೊಡ್ಡವರ ಹಿಂದೆ ಹೋಗ್ರಿ, ಪರಾನು ಯಾತ್ರೆ, ಅದನ್ನೇ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ. ಹನುಮಂತ ದೇವರ ಹಿಂದೆ ಇವರೆಲ್ಲ ಹೋದರು. ಆಮೇಲೆ ಆ ಸಮುದ್ರದಲ್ಲಿ ನೋಡಿದರೆ ಪೂರ್ಣ ಪುಷ್ಪ ವೃಷ್ಟಿ ಮಾಡಿದಂತೆ ಇತ್ತು. ಇದಾದ ಮೇಲೆ ಹನುಮಂತ ದೇವರು ಒಂದು ಗೆರೆ ಹಾಕ್ದಾಗಿತ್ತಂತ ಅವ್ರು ಹೋಗ್ತಾ ಇದ್ರು. ಅದು ಗೆರೆ ಅಲ್ಲ, ಸರ್ವೆ ಮಾಡ್ಕೊಂಡು ಹೋದ್ರಂತ, ಎಲ್ಲಿ ಡೆಪ್ತ್ ಎಷ್ಟಿದೆ, ಎಲ್ಲೆಲ್ಲಿ ಪಿಲ್ಲರ್ ಡೆಪ್ತು, ಏನೇನು ಹಾಕಬೇಕು ಅಂತ. ಹನುಮಂತ ದೇವರು ಹೋಗೋ ಕಾಲಕ್ಕೆ ಎಲ್ಲ ಮಾಡಿಕೊಂಡು ಹೋಗಿದ್ದಾರೆ. ಮಧ್ಯದಲ್ಲಿ ಏನಾಯಿತು, ಯಾವಾಗ ಇವರು ಹಾರಲಿಕ್ಕೆ ಶುರು ಮಾಡಿದ್ರು ಅಷ್ಟರಲ್ಲಿ ಕೆಲವರು ಶಾಲೋಹರಸ್ಯ ಗಿರಿಪಕ್ಷ ವಿನಾಶಕಾಲೇ ಕ್ಷಿಪ್ತೋರ್ಣವೇ ಸಮರುತೋರ್ವರಿತಾತ್ಮಪಕ್ಷಃ ಹೈಮೋಗಿರಿ ಪವನಜಸ್ಯ ತು ವಿಶ್ರಮಾರ್ಥಂ ಉದ್ಭಿದ್ಯ ವಾರಿಧಿಂ
ಅವರ್ಧದನೇಕ ಸಾನುಹು. ರುದ್ರದೇವರ ಶಾಲಕ, ಶಾಲಕ ಅಂದರೆ ಹೆಂಡತಿಯ ತಮ್ಮ. ರುದ್ರದೇವರ ಹೆಂಡತಿಯ ತಮ್ಮ ಯಾರು ಅಂದರೆ ಮೈನಾಕ ಅಂತ. ರುದ್ರದೇವರ ಹೆಂಡತಿ ಪಾರ್ವತಿ, ಪರ್ವತನ ಮಗಳು. ಅವನ ತಮ್ಮ ಮೈನಾಕ ಪರ್ವತ ಅಂತ, ಅದು ಬಂಗಾರದ ಪರ್ವತ. ಆ ಬಂಗಾರದ ಪರ್ವತಕ್ಕೆ ಸಮುದ್ರ ಹೇಳದ್ನಂತೆ ವರುಣದೇವರು, ಅಪ್ಪ ಮೈನಾಕ, ಹನುಮಂತ ದೇವರು ಹೊರಟಿಯಾರೆ, 100 ಯೋಜನ ಒಟ್ಟಿಗೆ ಹಾರಬೇಕು, ನೀನು ಮಧ್ಯ ಮೇಲೆ ಬಂದು ಹನುಮಂತ ದೇವರನ್ನು ಪ್ರಾರ್ಥನೆ ಮಾಡು, ಒಂದು 10 ನಿಮಿಷ ನಮ್ಮಲ್ಲೇ ರೆಸ್ಟ್ ತಗೊಂಡು ನಿಂಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಡ್ತೀನಿ, ಮಡೀಲೇ ಬೇಕಾದರೆ ಮಡೀಲೆ, ನೀನೇ ಮಾಡ್ಕೊಂಬೋ ಹಾಗಾದರೆ ಮಾಡ್ಕೋ, ಪಾನಕ ಬೇಕಾದರೆ ಪಾನಕ ಅಥವಾ ಹಾಲು ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿಕೊಂಡು ಹೋಗುವಂಥ ಪ್ರಾರ್ಥನೆ ಮಾಡು. ಅಲ್ಲ ನಮಗೇನು ಸಂಬಂಧ ಅಂದ ಅವನು. ಏನು ನಿಮಗೇನು ಸಂಬಂಧ, ನಿನ್ನ ಮಖಕ್ಕಿಷ್ಟ ಹಾಕ. ಈ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತು, ಆ ರೆಕ್ಕೆಯನ್ನು ತುಂಡು ಮಾಡುವ ಸಂದರ್ಭದಲ್ಲಿ ಇಂದ್ರಾಯುಧಂ ಇಂದ್ರ ಕರಾಭಿನುನ್ನಂ ಚಿಚ್ಚೇದ ಪಕ್ಷಾಂ ಕ್ಷಿತಿದಾರಿಣಾಂ ಪ್ರಾಕ್, ಇಂದ್ರದೇವರು ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರೆಕ್ಕೆ ಕತ್ತರಿಸಿದ್ರಂತೆ. ಹಾರ್ಕೊಂಬಂದು ಯಾವುದೋ ಊರ ಮೇಲೆ ಕೂತು ಬಿಡೋದಂತ್ರಿ, ಅದು ಇಡೀ ಊರೇ ಸರ್ವನಾಶ. ಅದಕ್ಕೆ ಇಂದ್ರದೇವರು ಕತ್ತರಿಸಿದ್ರು. ಆದರೆ ಇವನು ಮಾತ್ರ ವಾಯುದೇವರಲ್ಲಿ ಬೇಡ್ಕೊಂಡ, ಸಾರ್ ಇಂದ್ರದೇವರಿಗೆ ನನ್ನ ರೆಕ್ಕೆ ಕತ್ತರಿಸದೇ ಇರೋ ಥರ ನನ್ನೆಲ್ಲಾದರೂ ಬಚ್ಚಿಟ್ಬಿಡ್ರಿ ಅಂತ. ವಾಯುದೇವರು ಹಾರಿಸ್ಕೊಂಬಂದು ಸಮುದ್ರದಲ್ಲಿ ಹಾಕಿದ್ರು. ಆದರೆ ಹೇಳಿದರು, ಎಂದೂ ಸಮುದ್ರದಿಂದ ಆಚೆ ಬರಬೇಡ, ರೆಕ್ಕೆ ಹೊಟ್ಟೋಗುತ್ತೆ ಅಂತ. ಅದೇನು ಮಾಡೋದು ಏನೋ, ಅಲ್ಲಿ ಕೂತು ಏನು ಮಾಡಬೇಕು, ರೆಕ್ಕೆ ಇದ್ದರೂ ಬಳಸೋ ಆಗಿಲ್ಲ. ಆದರೂ ಒಂದೇನೋ ಸಂತೋಷ, ಈ ಬೇರೆಯವ್ರಿಗಿಲ್ಲದೆ ಇರೋದು ನಮಗಿದೆ ಅಂದರೆ ಬೇರೆ ಪರ್ವತಕ್ಕೆ ಫೋನ್ ಮಾಡಿ ಕೇಳ್ಬೋದು, ನಿಮಗೆ ರೆಕ್ಕೆ ಇಲ್ಲೇ ಇಲ್ಲ ಅಲ್ಲ ಪಾಪ, ಹೋಗಲಿ ಬಿಡಿ. ಅವರಂದ್ರು ನಿಮಗಿದ್ದು ಪ್ರಯೋಜನ ಇಲ್ಲ, ನಮಗಿಲ್ಲದೇನೆ ಪ್ರಯೋಜನ ಇಲ್ಲ. ಅವರು ನಿನ್ನನ್ನು ಇಲ್ಲಿ ತಂದು ಹಾಕಿದ್ದಾರೆ. ಈಗೇನು ಹನುಮಂತ ಬರ್ತಾ ಇದ್ದಾನಲ್ಲ, ಅವನು ರಾಮನ ಸೇವೆ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ರಾಮನ ಹಿರಿಯರು, ಸಗರನ ಮಕ್ಕಳು ನನ್ನನ್ನು ಅಗಲೀಕರಣ ಮಾಡಿ ಸಾಗರ ಅಂತ ಮಾಡ್ಯಾರ. ನಮಗೆಲ್ಲ ಅವರ ಉಪಕಾರ ಇದೆ. ನೋಡು, ಒಬ್ಬರಿಂದ ಉಪಕಾರ ಪಡೆದಾಗ ಪ್ರತ್ಯುಪಕಾರವನ್ನು ಮಾಡಬೇಕು ಅನ್ನುವ ಇಂಟೆನ್ಷನ್ ಇರಬೇಕಂತೆ. ಆಪರ್ಚುನಿಟಿ ಸಿಕ್ಕಾಗ ಅವರ ಋಣವನ್ನು ತೀರಿಸ್ಬೇಕಂತೆ, ಸುಮ್ಮನೆ ಇರಬಾರ್ದಂತೆ. ಅವ್ರು ನಿಮ್ಗೆ ಮಾಡಿದ್ರು, ಮಾಡಲಿ ಬಿಡ್ರಿ, ನಮ್ಮಂತ ಅವ್ರು ಸಿಗೋದೆ ಅವ್ರ ಪುಣ್ಯ, ಹಾಗೆಲ್ಲ ಅನ್ನಬಾರ್ದು. ತುಂಬ ಉಪಕಾರ ಮಾಡ್ಯಾರೆ, ದೇವರೇ ನಾನು ಅವ್ರಿಗೆ ಮಾಡುವಂಥ ಭಾಗ್ಯ ಕೊಡೋ, ಅದು ದೊಡ್ಡ ಕಡೆಯ ಪಕ್ಷ ನಿನಗೆ ಆ ಇಂಟೆನ್ಷನ್ ಆದರೂ ಇರಬೇಕು. ನಮ್ಮ ವಿಜಯದಾಸರಿಗೆ ಪಾಪ ಅದೇ ಆಗಿತ್ತು ಅಂತಾರೆ. ಅವರಿಗೆ ಊಟವೇ ಇಲ್ಲ ಪಾಪ, ಒದ್ದಾಡಿ ಹೋಗಿದ್ರು, ಮನೆ ಬಿಟ್ಟು ಬೇರೆ ಬಂದ್ಯಾರೆ, 3 ದಿವಸ ನೀರು ಕುಡಿದ್ಯಾರೆ. ಎಷ್ಟು ದಿನ ನೀರು ಕುಡಿತಾರೆ, ತುಂಬ ಹಸಿವು ಸುಸ್ತು. ತುಂಗಭದ್ರಾ ನೀರು ಕುಡಿಯೋದು ಮುಂದೆ ಹೋಗೋದು. ಒಂದು ಮೆಂಟಲಿ ತುಂಬ ಬೇಸರದಿಂದ ಇದ್ದಾರೆ. ಯಾಕೆ, ನಾನು ಮನೆ ಬಿಟ್ಟು ಬಂದೆ, ನಮ್ಮ ಮನೇಲಿ ಭಿಕ್ಷೆ ಬೇಡೋರು ಯಾರು, ನನ್ನ ತಮ್ಮಂದಿರಿಗೆ ವಯಸ್ಸು ಚಿಕ್ಕದು, ನಾಳೆಯಿಂದ ಮನೆಯವರು ಏನು ಮಾಡ್ತಾರೆ, ನಾನು ಎಲ್ಲಿ ಹೋಗಲಿ ಗೊತ್ತಿಲ್ಲ, ಗುರಿ ಇಲ್ಲ. ಛಾಗಿ ಅಂತ ಊರು, ತುಂಗಭದ್ರಾ ತೀರ, ಅಲ್ಲಿಗೆ ಬಂದರು. ತುಂಬ ಹಸಿವಾಗಿ ಬಿಟ್ಟಿದೆ, ನೀರು ತರಲಿಕ್ಕೆ ಅನೇಕ ಹೆಣ್ಣು ಮಕ್ಕಳು ಬಂದಾಗ ಕೇಳದಂತೆ, ಒಂದು ತುತ್ತು ಯಾರಾದರೂ ಮಡೀಲಿ ಊಟಕ್ಕೆ ಹಾಕ್ತಾರಾ? ಪಾಪ ಆ ಹಸಿವಿನಲ್ಲೂ ಮಡಿ ಅಂತ ಬಿಡಲಿಲ್ಲಂತ್ರಿ ಪಾಪ. ಅವರಂದರು, ನಮ್ಮೂರಲ್ಲಿ ಕೇಶವರಾಯರು ಅಂತಿದ್ದಾರೆ, ಅವರ ಮನೆಗೆ ಹೋಗಿ ಅವರಿಗೆ ದೇವರು 2 ಕೊಟ್ಟಿಯಾನೆ, ಹಾಕುವ ಔದಾರ್ಯ ಕೊಟ್ಟಿಯಾನೆ, ಹಾಕಲಿಕ್ಕೆ ಬೇಕಾದ ಸಂಪತ್ತು ಕೊಟ್ಟಿಯಾನೆ. ದೇವರು 2 ಕೊಡೋದು ಕಡಿಮೆ ರೀ. ಸಂಪತ್ತಿದ್ರೆ ಔದಾರ್ಯ ಇರಲ್ಲ, ಔದಾರ್ಯ ಇದ್ದರೆ ಸಂಪತ್ತಿರಲ್ಲ. 2 ಮೇಳೈಸಿದಾಗ ಯಾರೂ ಬರೋದಿಲ್ಲ. ಅದು 2 ಮೇಳೈಸಿ ಹಾಕುವ ಬುದ್ಧಿ ಇರುತ್ತಲ್ಲ, ಅದು ತುಂಬ ದೊಡ್ಡದು. ನಮಗಂತೂ ಈಗ ಕೇಶವರಾಯರು ಇವರೇ, ಹೊಟ್ಟೆ ತುಂಬ ಬಂದವ್ರಿಗೆಲ್ಲ ಹಾಕಿ ವ್ಯವಸ್ಥೆಯನ್ನು ಮಾಡ್ತಾರೆ, ಪುಣ್ಯಾತ್ಮರು. ಸರಿ, ಅವರ ಮನೆಗೆ ಬಂದರು. ಅವತ್ತು ಧನುರ್ಮಾಸ ಪ್ರಾರಂಭ ಅಂತ ಹುಗ್ಗಿ ಮಾಡಿದ್ದಾರೆ ಕೇಶವರಾಯರ ತಾಯಿ. ಅಮ್ಮ ಯಾರಾದರೂ ಇದ್ದಾರಾ, ಅಂತೂ ತನ್ನ ಹಾಕ್ತೀರಾ? ಏನು ನೋಡಿದ್ರು ಒಳ್ಳೆ ಗೋಪಿಚಂದನ ಹಚ್ಕೊಂಡ್ಯಾರೆ, ಬಾಪ ಹೂಡು, ತುಂಬ ಸಂತೋಷ ಆಯಿತು. ಇವತ್ತು ಧನುರ್ಮಾಸ ಹುಗ್ಗಿ ಮಾಡಿದ್ವಿ. ಹಿಂದಿನ ಜನದ್ದೊಂದು
ಅನುಸಂಧಾನನೇ ಬೇರೆ ರೀ. ನಾವು ಮಾಡ್ಕೊಂಡು ತಿನ್ನಬಾರ್ದಂತ, ಇನ್ನೊಬ್ಬರಿಗೆ ಹಾಕಿ ತಿನ್ನಬೇಕು. ಇವತ್ತು ಬ್ರಾಹ್ಮಣನಿಗೆ ಹಾಕಿದೆ ಹುಗ್ಗಿ ತಿನ್ನೋದು ಹೇಗೆ ಅಂತ ಅವ್ರಿಗೆ ಏನೋ ಕಸಿವಿಸಿ. ಇವ್ರು ಬಂದಿದ್ದು ನೋಡಿ ತುಂಬ ಸಂತೋಷ ಆಯಿತು. ಕೇಶವರಾಯರು ಊರಾಚೆ ಇರೋ ಪ್ರಾಣದೇವರ ದೇವಸ್ಥಾನಕ್ಕೆ ಹೋಗಿ ಆಧ್ವಾನಿಗೆ ಹೋಗಬೇಕಾಗಿತ್ತು. ಪೂಜೆ ಮುಗಿಸಿ ಬರ್ತಾನೆ ನನ್ನ ಮಗ, ಎಲೆ ಹಾಕಿಬಿಡ್ತಾನೆ. ಏನು ಆನಂದವೋ ಪಾಪ. ಆಧಾರದಿಂದ ಒಳಗೆ ಕರೆದ್ರಲ್ಲ ನನ್ನನ್ನು, ತಿರಸ್ಕಾರ ಹೋದಲ್ಲೆಲ್ಲ. ರಾಘವೇಂದ್ರ ಬಾಯಿಲಿ ಅವರು ಕರೆದ್ರು, ಕೇಶವ ತಾಯಿ ಕರೆದಂದರು. ಅವನು ತುಂಬ ಹಸಿದಾಗಿದೆ ಆ ಬ್ರಾಹ್ಮಣ, ನೀನು ಕೂಡಬೇಡ, ಮಾಡಿದ್ದೆಲ್ಲ ಅವನಿಗೆ ಬಡಿಸ್ತೇನೆ. ಅಮ್ಮ ನನಗೆ ಇಷ್ಟು ಬೇಗ ಸೇರ್ತಾನೂ ಇರಲಿಲ್ಲ, ಒಳ್ಳೇದಾಯಿತು. ಯಾರವರು? ನಮ್ಮ ನರಸಪ್ಪ ಕಳಿಸ್ಯಾನಪ್ಪ, ಚೀಕಲಪುರವಿಯಿಂದ ಬಂದ್ಯಾರೆ. ನಾನಿವತ್ತು ಹೇಗೆ ನಾನೇ ತಿನ್ನೋದು ಅಂದ್ಕೊಂಡಿದ್ದೆ, ದೇವರೇ ಕೊಟ್ಟು ಕಳಿಸ್ದ. ಎಲೆ ಹಾಕಿ ಬಿಸಿ ಬಿಸಿ ಹುಗ್ಗಿ, ಅದರ ಮೇಲೆ ಬೆಣ್ಣೆಯೋ ತುಪ್ಪವೋ ಆ ಕಾಲದ್ದು ಮತ್ತು ಗೊಜ್ಜೋ ಎಲ್ಲ ಹಾಕಿ ಅವರಿಗೆ ತೀರ್ಥ ಕೊಟ್ಟು ಗಂಧಾಕ್ಷತೆ ಹಚ್ಚಿಕೊಂಡ್ರು. ನಿಧಾನಕ್ಕೆ ಕೂಡ್ರಿ ಅಂದರೆ ವಿಜಯದಾಸರು ಆಗಾಗ ಚುಗುಟ್ಕೊಂಡು ನೋಡ್ತೀಯಾರು ನಾನೇನಾ ಅಂತ. ಯಾಕೆಂದರೆ ಜೀವನದಲ್ಲಿ ಮೊದಲನೇ ಪಂಕ್ತಿಗೆ ಕೂತಿದ್ದೇ ಮೊದಲನೇ ಬಾರಿ ಅಂತಾರೆ ಪಾಪ. ಬಡತನ, ಬಂದವರೆಲ್ಲ ಬಕೀಟ್ ಕೊಡೋರು, ಬಡಿಸು. ಬಡತನಕ್ಕೆ ಬಾಯಿಲ್ಲ. ಬಡಿಸ್ದಾಗ 50 ಐಟಮ್ ನೋಡೋರು. ಕಡೆ ಪಂಕ್ತಿ ಅಂದರೆ ಗೊತ್ತೇ ಇದೆ, ಎಲ್ಲ ಮುಗಿದ ಮೇಲೆ ಒಂದು ಅನ್ನ ಜುಣಕ. ಅವ್ರು ಅಂದ್ಕೊಂಡು ನಮ್ಮ ಅನ್ನ ಜುಣಕಕ್ಕೆ ನಾವು ಈ ಜನ್ಮದಲ್ಲಿ ಭಾಗಿಗಳು ಅಂತ. ಬಿಸಿ ಬಿಸಿ ಪದಾರ್ಥವನ್ನು ಹಾಕಿ ತುತ್ತಿಗೆ ತುಪ್ಪ ಹಾಕಿ ನಿಧಾನಕ್ಕೆ ಕೊಡಬೇಕು, ನಮ್ಮ ಭಾಗ್ಯ. ಅವ್ರು ಅಂದ್ಕೊಂಡು ನನಗೆ ಹಸಿವಾಗಿದ್ದು ನನ್ನ ಭಾಗ್ಯ, ಅವ್ರ ಭಾಗ್ಯ ಏನೋ ದೇವರು ಚೆನ್ನಾಗಿಟ್ಟಿರಲಿ. ಊಟ ಎಲ್ಲ ಆಗಿ ಕೈ ತೊಳೆದು ತೀರ್ಥ ತೆಗೆದುಕೊಂಡ ಮೇಲೆ ತಾಂಬೂಲ ಕೊಡ್ತೀವಿ. ದಯಮಾಡಿ ಬೇಡ, ನನಗೆ ಯೋಗ್ಯತೆ ಇಲ್ಲ. ಅಲ್ಲ ಯಾಕೆ, ಏಕಾದಶಿ ಮಾಡ್ತೀರಾ? ಅವರಂದರು, ನಮಗೆ ಎಲ್ಲರಿಗೂ 15 ದಿವಸಕ್ಕೊಂದು ಏಕಾದಶಿ ಆದರೆ ನಮ್ಗೆ 15 ದಿವಸದಲ್ಲಿ 6-8 ದಿವಸ ಏಕಾದಶಿನೇ ಇರುತ್ತಮ್ಮ. ಯಾವ ಮಠ ಅಂದರು. ಯಾವ ಮಠ ಅಲ್ಲ, ನಮ್ಮ ಮಠವೇ ಆಗಿದೆ ಅಂದರು. ನಾವು ದರಿದ್ರರು, ನಾವು ಕೇಳಿ ಪಡೆದಿಲ್ಲ, ಏನೋ ಭಿಕ್ಷೆ ಬೇಡ್ತೇನೆ, ಕೊಟ್ಟರು, ಇಲ್ಲ ಅಂದರೆ ಇಲ್ಲ. ತುಂಬ ದಿನ ನೀರು ಕುಡಿದು ಮಲಗೋ ದಿವಸವೇ ಇಷ್ಟು. ಅಯ್ಯಯ್ಯೋ ಪಾಪ, ದೇವರು ಒಳ್ಳೇದು ಮಾಡಲಪ್ಪ. ಮತ್ತು ಉಪವಾಸ ಮಾಡ್ತೀವಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀವಿ, ತಗೋ ದಕ್ಷಿಣೆ. ಆಗ ಅಂದುಕೊಂಡ್ರಂತೆ ದೇವರೇ, ನನ್ನನ್ನು ಒಬ್ಬ ಮನುಷ್ಯ ಅಂತ ಗುರುತಿಸ್ಯಾರಲ್ಲ, ಇವರು ಋಣ ತೀರಿಸ್ಲಿಕ್ಕೆ 1 ದಿವಸ ನನಗೆ ಸಂಪತ್ತು ಕೊಟ್ಟುಬಿಡು. 1 ದಿವಸ ಸಾಕು, ಎಷ್ಟು ಮಾಡಿದ್ದಾರೆ ನನಗೆ. ಆಮೇಲೆ ಅಂದ್ಕೊಂಡು ನನಗೇ ಗತಿ ಇಲ್ಲ, ನಾನು ಇವ್ರಿಗೇನು ಮಾಡ್ತೇನೆ. ಆದರೆ ಆ ಪುಣ್ಯಾತ್ಮರು ಕೊಟ್ಟದ್ದು ಏನು ಗೊತ್ತಾ? ಛಾಗಿ ಕೇಶವರಾಯರ ಮಗ, ಅವನ ಮದುವೆಯ ದಿವಸ ಯಾವುದೋ ಹಾವು ಕಚ್ಚಿ ಪೇಟದಲ್ಲಿ ಸೇರಿತ್ತು. ಇದು ವಾದಿರಾಜರ ಕಾಲದಲ್ಲೂ ನಡೆದತ್ತು, ಅದೇ ಆ ಲಕ್ಷ್ಮೀ ಶೋಭಾನ ಮಾಡಿದ್ದು. ಇವರ ಕಾಲದಲ್ಲೂ ಸಮಾನವಾದ ಘಟನೆ. ಕೆಳಗೆ ಬಿದ್ದಿದ್ದಾನೆ, ಮೈಯೆಲ್ಲ ನೀಲಿಯಾಗಿ ಬಿಟ್ಟಿದೆ, ಎದೆ ಒಡೆದಿದೆ. ಮದುವೆ ಹುಡುಗಂಗೆ ಹೀಗಾಯಿತು. ವಿಜಯದಾಸರು ಅಷ್ಟು ಪ್ರಸಿದ್ಧಕ್ಕೆ ಬಂದಿದ್ದರು. ದಾಸರೇ ನೀವೇನಾದರೂ ಮಾಡಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಆಯುರ್ದಾನ ಮಾಡಿ. ಅವ್ರ ಮನೇಲೊಂದು ಅಜ್ಜಿ ತುಂಬ ವರ್ಷದಿಂದ ಇತ್ತು. ಆ ಅಜ್ಜಿ ಅಂತೂ ನನಗೂ ಬದುಕು ಸಾಕಾಗಿದೆ, ನಾನು ಆಯುರ್ದಾನ ಮಾಡಿ, ಇನ್ನೆಷ್ಟು ವರ್ಷ ನಮಗೆ ಅಂದರು. ಇನ್ನೊಂದು 10-12 ವರ್ಷ ಇದೆ ಅಂದರು. ದಯಮಾಡಿ ಅದನ್ನು ಕೊಡ್ರಿ. ಅದನ್ನು ದಾನ ಮಾಡಿದ್ರು. ವಿಜಯದಾಸರು ಆಯುರ್ದಾನ ಮಾಡಿ, ದಾಸರೇ ನಿಮ್ಮ ಋಣ ತೀರಿಸೋದಿಲ್ಲ, ತೀರಿಸ್ಲಿಕ್ಕಾಗಲ್ಲ. ದಾಸರಂದರು, ನಿನ್ನ ಋಣ ನಾನು ತೀರಿಸೋ ಭಾಗ್ಯ ನನಗೆ ದೇವರು ಕೊಟ್ಟನೋ. ನಾವು ಏನು ನಿಮಗೆ ಮಾಡಿದ್ದೇವೆ? ಇವತ್ತು ನಾನು ದಾಸ, ಅವತ್ತು ಕೂಸಿ ಮಗ ದಾಸ. ಹೊಟ್ಟೆಗೆ ಇಲ್ಲದೆ ನಿನ್ನ ಮನೆಗೆ ಬಂದಾಗ, ನೀನು ನನಗೆ ಅನ್ನ ಹಾಕಿದಾಗ ಆ ಆನಂದ ಜೀವನದಲ್ಲಿ ಮರಿಲಿಕ್ಕಾಗಲ್ಲಪ್ಪ. ಆ ಋಣ ತೀರಿಸುವ ಭಾಗ್ಯ ದೇವರು ಕೊಟ್ಟ. ನಮ್ಗೆ ಯಾವುದು ನೆನಪೇ ಇಲ್ಲ. ಉತ್ತಮರಿಗೆ 1 ತುತ್ತು ಅನ್ನದಾನದಿಂದ ಅವರ ವಂಶ ಬೆಳೆಯುತ್ತೆ ಅನ್ನೋದಕ್ಕೆ ನಿನ್ನ ಕುಲವೇ ಸಾಕ್ಷಿ ಅಂತ ಕೇಶವರಾಯರಿಗೆ ಅದನ್ನು ತೀರಿಸಿದ್ರು ಅಂತ. ಮನುಷ್ಯನಿಗೆ ಕೃತಜ್ಞತೆಯನ್ನು ಅರ್ಪಣೆ ಮಾಡುವ ಅವಕಾಶ ಸಿಕ್ಕಾಗ ಮಾಡಬೇಕು. ಇಲ್ಲ ಅದನ್ನೇ ಹೇಳೋದು, ಮೇಲೆ ಬಾ. ಸರಿ, ಬಂಗಾರದ ಪರ್ವತ ಬಂತು. ನಮ್ಮ ಪಲಿಮಾರು ಸ್ವಾಮಿಗಳು ಇದನ್ನು ಹೀಗೆ ಅನಲೈಸ್ ಮಾಡ್ತಾರೆ. ಸಾಧನೆ ಮಾಡುವ ಸಾಧಕನಿಗೆ ದೇವರು ಮೊದಲು ಕೊಡೋದು ಒಂದಿಷ್ಟು ದುಡ್ಡು ಕಾಸು ಕೊಡ್ತಾನಂತ. ಸ್ವಲ್ಪ ಮನಸ್ಸು ಡೈವರ್ಟ್ ಆಗಿ ಸಾಧನೆ ಬಿಡ್ತಾನ ಅಂತ ಒಂದೇನೋ ಅಂದ್ಕೊಳ್ತೇವೆ. ನಾನು ಜೀವನದಲ್ಲಿ ಬಿಡದೆ ಸುಮಧ್ವ ವಿಜಯ ದಿನ ಪಾರಾಯಣ ಮಾಡ್ತೇನೆ, ಏನೋ ಅವರವ್ರ ಕೈಲಾದ ವ್ರತ ಮಾಡದೆ 1 ತಿಂಗಳು ಮಾಡಿದ ಮೇಲೆ ಏನೋ ಒಳ್ಳೆ ಆಪರ್ಚುನಿಟಿ, ಕೆಲಸ ಕಾರ್ಯ ದುಡ್ಡು ಕಾಸು ಬಂತು. ಸುಮಧ್ವ ವಿಜಯ ಎಲ್ಲೋ ನಾವೆಲ್ಲೋ ಆಯ್ತಲ್ಲ ಸರ್ ಎಲ್ಲ ಅಂತ. ದೇವರಂತಾನೆ, ಅದಕ್ಕೆ ನೀನು ಕರಗಬೇಡ,
ಮುಂದೆ ತುಂಬ ಉಂಟು. ಬಂಗಾರ ಬಂದರೂ ಬೇಡ. ಅಪ್ಪ ಹನುಮಪ್ಪ ಇಲ್ಲಿಳಿದು ನೀ ಏನು ಬೇಕೋ ತೊಗೊಂಡು ಹೋಗೋ. ನೋಡು, ನಾನು ಹೊರಟಿರೋದು ದೇವರ ಪೂಜೆ. ಹನುಮಂತ ದೇವರು ಏನನ್ನ ಮಾಡಿದರೂ ದೇವರ ಪೂಜೆ ಅಂತ ಕನ್ಸಿಡರ್ ಮಾಡೋದು. ಇದು ಸೀತಾನ್ವೇಷಣೆ ಅಲ್ಲ, ರಾಮನ ಆಜ್ಞೆ ಅಂದರೆ ಅದೊಂದು ದೇವರ ಪೂಜೆ. ದೇವರ ಪೂಜೆ ಅಂದರೆ ಶುರು ಮಾಡಿದ ಮೇಲೆ ಸ್ಮೃತ್ಯ ಹೇಳೋವರೆಗೂ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ, ಅದು ದೇವರಿಗಷ್ಟೇ. ಇವನು ತಗೋತಾ ಇರಬಾರ್ದು. ಏನಾಗಿತ್ತು, ಪುಸ್ತಕ ಇಟ್ಕೊಂಡು ಪೂಜೆ ಮಾಡೋನು. ಗುರುಗಳಲ್ಲಿ ಕೇಳಿಲ್ಲ, ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಅನ್ನೋದು ಅವನಿಗೆ ಗೊತ್ತಿಲ್ಲ ಯಾರಿಗೆ ಅಂತ. ಈ ಮಾಡೋನೇ ತಗೋತಾ ಇದ್ದ. ಹೆಂಡತಿ ಅಂದರು, ಇದೇನು ರೀ ಹೊಸ ಪೂಜೆ, ನಮ್ಮಪ್ಪ ಎಲ್ಲ ಈಗ ಅಯ್ಯ ನಿಮ್ಮಪ್ಪಂಗೇನೂ ಗೊತ್ತಿಲ್ಲ, ಇದು ಹೊಸ ವರ್ಷನ್ ಅಂತ. ಅವಳಂದು, ನೀವು ನಾಳೆಯಿಂದ ಪೂಜೆ ಮಾಡದೇ ಇರೋದೇ ಒಳ್ಳೆಯದು ರೀ. 10 ನಿಮಿಷಕ್ಕೆ ನಾನು ಕೊಟ್ಟು 3 ಬಕೆಟ್ ಆಯ್ತು. ಈಗ 1 ಬಕೆಟ್ ಪಾನಕ ಕುಡಿದ್ರಿ, ಇನ್ನೊಂದು ಬಕೆಟ್ ಬಾದಾಮಿ ಹಾಲು ಅಂತೀರಿ. ಏನು ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ, ಇದ್ಯಾವ ಪೂಜೆನೋ ಅಪ್ಪ, ನಾನು ಕಂಡಿಲ್ಲ. ಅಯ್ಯೋ ಸುಮ್ಮನೆ ಇರು, ನನಗೂ ಸಾಕಾಗಿದೆ, ಅಲ್ಲಿ ಬರದೇ ಯಾರೇನು ನಾನು ತಗೋತಾನೇ ಇದ್ದೀನಿ ಅಂದ ಅವನು. ಆಮೇಲೆ ಆಚಾರನ ಕೇಳಿದ್ರೆ ಅದು ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ದೇವ್ರಿಗಮ್ಮ, ಪೂಜೆ ಮಾಡೋರ್ಗಲ್ಲ, ಅದು ಪಾನಕ ಅಲ್ಲ, 1-2 ಸೌಟು ನೀರನ್ನು ಹಾಕೋದು ಅಂತ. ಸರಿ, ಹನುಮಂತ ದೇವರು ಯಾಕೆ ನನಗೆಲ್ಲಿ ಶ್ರಮ, ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ನೈವಾತ್ರ ವಿಶ್ರವಣ ಮೈಚ್ಛದ ವಿಶ್ರಮೋಸು. ವಾಯುದೇವರಿಗೆ ವಿಶ್ರಾಂತಿ ಯಾಕೆ ಬೇಕು? ಶ್ರಾಂತ ಅಂದರೆ ಬಳಲೋದು ಅಂತ, ವಿಶ್ರಾಂತಿ ಅಂದರೆ ಬಳಲಿಕೆಯನ್ನು ದೂರ ಮಾಡಿಕೊಳ್ಳೋದು. ವಾಯುದೇವರಿಗೇನಾದರೂ ಸುಸ್ತಾದರೆ ನಮ್ಮ ಗತಿ ಏನ್ರಿ? ಈಗ ನಮಗೆ ಸುಸ್ತಾಗತ್ತೆ, ಎಲ್ಲ ಇಂದ್ರಿಯಕ್ಕೂ ಸ್ವಲ್ಪ ಬೇಕು. ಈಗ ಕಣ್ಣು 1-2 ದಿನ ನಿದ್ದೆ ಬಿಟ್ಬಿಟ್ರೆ ಹುಚ್ಚುಚ್ಚಾಗಾಡ್ತಾ ಇರ್ತೀವಿ, ನಿದ್ದೆ ಬೇಕು. ಹೀಗೆ 2 ರಾತ್ರಿ ನಿದ್ದೆ ಬಿಟ್ಬಿಟ್ಟು ಬೆಳಗ್ಗೆ ಪುರಾಣ ಮುಗಿಸಿ ಮಲ್ಕೊಂಬೋಣ ಅಂತ ಹೋದ್ವಿ. ಎಲ್ಲ ಇಂದ್ರಿಯಕ್ಕೂ ಬೇಕು ರೀ. ಎಷ್ಟೇ ಸಂಗೀತ ಚೆನ್ನಾಗಿದ್ದರೂ ಒಂದು ಹಂತಕ್ಕೆ ಆಫ್ ಮಾಡಿರಿ, ಸಾಕಾಗಿದೆ. ನಿಂಗೆ ಇಷ್ಟ ಅಂದೆ, ಯಾಕನ್ನೋ ದಯಮಾಡಿ ಈಗ ಅಂತ ಇದ್ದೇನೆ, ಆಫ್ ಮಾಡಿ. ಕಿವಿಗೆ ಶಬ್ದಕ್ಕೂ ಸಾಕು ಅನಿಸುತ್ತೆ. ಕಣ್ಣಿಗೆ ಎಂತಹ ಪ್ರೋಗ್ರಾಮ್ ಆದರೂ ದಿಸ್ ಈಸ್ ಎನಫ್. ಎಂತಹ ಸುವಾಸನೆ ಅಂದರು ಅದು ಮೂಗಿಗೆ ತಂದು 2 ಆ್ಯಕ್ಸ್ ಕಟ್ಟಿಬಿಟ್ರೆ ಅದಾದ ಸೆಂಟು ಗಿಂಟು ವಾಸನೆ, ಅದು ಕಷ್ಟವೇ. ಚೆನ್ನಾಗಿದೆ ಹಲ್ವಾ, ಇನ್ನೊಂದೋ ಮತ್ತೊಂದೋ ಯಾವುದೋ ಪದಾರ್ಥ, ಅದು ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ನಿಮಗೆ ಹಲ್ವಾ ಇಷ್ಟು ಅಂತ ಒಂದು ಮರ ಹಾಕಿಬಿಟ್ರೆ ಅವನಿಗೆ ಹಲ್ವಾ ಅಂದರೆ ಅಲರ್ಜಿ ಆಗೋಗುತ್ತೆ. ಆದರೆ ಎಲ್ಲದಕ್ಕೂ ಸಾಕು ಅಂತ ಇದೆ. ತಿನ್ನೋ ಪದಾರ್ಥಕ್ಕೆ ನಾವು ಸಾಕು ಅಂತ ಆಗಂತೀವಿ. ದಯಮಾಡಿ ಎಲೆಗೆ ಹಾಕಬೇಡಿ, ನಿಮ್ಗೆ ಹಾಕಲೇಬೇಕು ಅಂತಿದ್ರೆ ಅಲ್ಲೊಂದು ಡಬ್ಬ ತಂದಿಟ್ಟಿದ್ದೀನಿ, ಹಾಕಿ ಆಮೇಲೆ ತೊಗೋತೀವಿ. ಆದರೆ ಈ ಮೂಗಿಗೆ ಮಾತ್ರ ರೆಸ್ಟ್ ಇಲ್ಲ ನೋಡಿ. ಉಸಿರಾಟ, ಅಯ್ಯೋ ಬೆಳಗ್ಗೆಯಿಂದ ಉಸಿರಾಟ ಸಾಕಾಗಿದೆಯಪ್ಪ, ಒಂದಿಷ್ಟು ಹತ್ತಿ ಕೊಟ್ಬಿಟ್ರೆ ಇಟ್ಕೊಂಡು ಬಿದ್ದುಗೋತೀನಿ ಅಂದರೆ ಗೋಯಿಂದ. ಆ ಇಂದ್ರಿಯಕ್ಕೆ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ಪರಿಸರ ನೀನಿರೆ ಹರಿತಾನಿಪ್ಪನು ಇರದಿರೆ ತಾನಿರನು ಕರಣ ನಿಯಾಮಕ ಸುರರ ಗುರುವೆ ನೀ ಕರುಣಿಸೆ ಕರುಣಿಸುವ ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯ್ವರ ಕಣೆನ ಜಗದೊಳಗೆ. ನೀನು ಹಂಸಸ್ಸೋಹಂ ಸ್ವಾಹ ಹಂಸಸ್ಸೋಹಂ ಸ್ವಾಹ ಅಂತ 21,500 ಅಪ್ರತಿಮ ಹಂಸ ಮಂತರ ನಮ್ಮಲ್ಲಿ ಜಪ ಮಾಡೋದಂತೆ. ಈ ಉಸಿರಾಟ ಇದೆಯಲ್ಲ, ಅದು ಉಸಿರಾಟ ಅಲ್ಲ, ಅಜಪ ನಾಮ ಗಾಯತ್ರಿ, ಅಜಪ ಜಪ ಅಂತ ಕರೀತಾರೆ. ಆಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ, ನೀ ಏನು ಹೊಸದು ಮಾಡಬೇಡೋ, ದಿನ ಬೆಳಗ್ಗೆ ಎದ್ದ ಕೂಡಲೇ ನಿನ್ನೆ ಸೂರ್ಯೋದಯದಿಂದ ಇವತ್ತಿನ ಬೆಳಗಿನ ಸೂರ್ಯೋದಯದವರೆಗೂ ನನ್ನ ದೇಹದಲ್ಲಿ ಇದ್ದು ಮುಖ್ಯ ಪ್ರಾಣದೇವರು 21,600 ಹಂಸ ಮಂತ್ರವನ್ನು ಜಪ ಮಾಡಿದ್ದನ್ನು ನಿನಗೆ ಅರ್ಪಿಸ್ತೇನೆ ಅಂತನೂ ಪುಣ್ಯ ಬಂತು ಅಂತ. ಉಸಿರಾಟ ಅದೊಂದು ಜಪ, ಅದು ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ಮಾಡೋದು. 21,500 21,600 ಹಂಸ ಮಂತ್ರವನ್ನು ಜಪ ಮಾಡ್ತಾರೆ. ಇಷ್ಟನ್ನು ನಾವು ಉಸಿರಾಡಬೇಕಾದ್ರೆ ಅನುಸಂಧಾನ ಮಾಡಬೇಕು. ಕೆಲವೊಮ್ಮೆ ಜಾಸ್ತಿ ಮಾಡ್ತೀವಿ, ಓಡಿ ಗಿಡಿ ಸುಸ್ತಾದ ಅದು ಬೇಗ ಕೃಷ್ಣಾರ್ಪಣೆ ಆಗಿಬಿಡ್ತೀವಿ ಅಂತ, ಅದಕ್ಕೆ ನಿಧಾನಕ್ಕೆ ಮಾಡಿ ಅಂತ. ಪ್ರಾಣಾಯಾಮ ಮಾಡೋದೇ ಅದಕ್ಕೆ. ರೇಚಕ, ಪೂರಕ, ಕುಂಭಕ. ಕುಂಭಕದಲ್ಲಿ ತುಂಬ ಹೊತ್ತು ನಿಲ್ಲಿಸೋರು, ನಿಲ್ಲಿಸಿದ್ರೆ ಆಯುಷ್ಯ ಅಭಿವೃದ್ಧಿ ಆಗುತ್ತೆ, ಸ್ವಚ್ಛವೂ ಆಗುತ್ತೆ ಅಂತಃಕರಣ. ಸುಮ್ಮನೆ ಟೆನ್ಷನ್ ತೊಗೋಬೇಡಿ ಅಂತ. ಈ ಮಾತೆತ್ತಿದ್ರೆ ಉಸಿರಾಟ ಜಾಸ್ತಿ ಮಾಡಿಬಿಡ್ತೀವಿ ನಾವು.
ಅಂತ ಬೇಡ. ಅದು ಪ್ರಕೃತದಲ್ಲಿ ಹನುಮಂತ ದೇವರಂದರು, ನನಗೆ ವಿಶ್ರಾಂತಿಯ ಅನಿವಾರ್ಯತೆಯೂ ಇಲ್ಲ, ನನಗೆ ಬಳಲಿಕೆಯೂ ಇಲ್ಲ. ಆದರೂ ಒಬ್ಬ ಭಕ್ತ ಪ್ರೀತಿಯಿಂದ ಕರೆದಾಗ ತಿರಸ್ಕಾರ ಮಾಡಬಾರ್ದು. ಇದು ದೊಡ್ಡವರಲ್ಲಿ ಇರಬೇಕಾದ ಗುಣ. ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ಪಕ್ಕದ ಮನೆಗೆ ಸ್ವಾಮಿಗಳು ಬಂದಿರ್ತಾರೆ, ಅವರು ಶ್ರೀಮಂತರು, ಕರೆಸಿರ್ತಾರೆ. ನನಗೆ ಸ್ವಾಮಿಗಳನ್ನು ಕರೆಸೋಷ್ಟು ಶಕ್ತಿ ಇಲ್ಲ, ಆದರೆ ನನ್ನ ಮನೆಯಲ್ಲಿ ಅವರ ಪಾದದ ಧೂಳು ಹಾಕಲಿ ಅಂತ ಒಂದು ಬಯಕೆ ಇರುತ್ತೆ. ಅವ್ರ ಮನೆಗೆ ಬಂದಾಗ ಕೇಳ್ತೀವಿ, ಗುರುಗಳೇ ನಾನು ನಿಮಗೆ ಜಾಸ್ತಿ ಕೊಡಲಿಕ್ಕಾಗೋದಿಲ್ಲ, ಭಿಕ್ಷೆಯನ್ನು ಮಾಡಿಸೋಷ್ಟಿಲ್ಲ, ಏನೋ ಚೂರು ಸೇರಿಸಿಟ್ಟಿದ್ದೇನೆ, ಒಂದು 2,000 5,000 ಕೊಡ್ತೇನೆ, ನಮ್ಮ ಮನೆಗೆ ಪಾದಧೂಳಿ ಹಾಕ್ತೀರಾ? ಸಾಮಾನ್ಯವಾಗಿ ಗುರುಗಳಂತಾರೆ, ನೀವೇನು ಕೊಡೋದು ಬೇಡ, ಪ್ರೀತಿಯಿಂದ ಕರಿ. ನಿಮ್ಗೆ ಯಾರು ಹೇಳಿದ್ದು ಇಷ್ಟು ಕೊಟ್ಟರೆ ಬರ್ತೀವಿ ಅಂತ? ಬಂದು ಹೋಗ್ತೀವಿ. ಎಷ್ಟು ಆನಂದವೋ ಅವನಿಗೆ. ನೀವು ಮಧ್ಯೆ ಸ್ಟಾಫನ್ನು ಕೇಳಿದ್ರೆ ಆಗಲ್ಲ ಅಂದ್ಬಿಡ್ತಾರೆ. ಅದೆಲ್ಲ ಸ್ವಾಮಿಗಳು ಬರಬೇಕು ಅಂದರೆ, ನಾನು ಬರಬೇಕು ಅಂದ್ರೇ ಕಷ್ಟ, ಇನ್ನು ಸ್ವಾಮಿಗಳು ಎಲ್ಲಿ ಬರ್ತಾರೆ? ಅವರಂದ್ರು ನೀವು ಬಂದರೆ ನಮಗೂ ಕಷ್ಟ ಅಂತಾನೆ. ಸೊ ಇದು ದೊಡ್ಡವರಲ್ಲಿ ಇರಬೇಕಾದ ಗುಣ. ಇದು ಕೊಡ್ತಾರೆ, ದೇವರೆಲ್ಲ ಕೊಡ್ತಾನೆ. ಇದು ಇದ್ದರೆ, ಪ್ರಾಮಾಣಿಕವಾಗಿ ನಮ್ಮಲ್ಲಿದ್ದರೆ, ನನಗೆ ಸೇರಬೇಕಾದದ್ದನ್ನು ದೇವರು ಎಲ್ಲಿದ್ದರೂ ಸೇರಿಸ್ತಾನೆ. ದೇವತೆಗಳಲ್ಲಿ ಈ ಒಂದು ದೊಡ್ಡ ಗುಣ ಇದೆ ಅನ್ನೋದಕ್ಕೆ ನಾವು ಬದುಕಿದ್ದೀವಿ. ನೀನು ಬೆಳ್ಳಿ ಮಂಟಪವನ್ನೇ ಹಾಕಬೇಕು, ಬೆಳ್ಳಿದು ಸೋಮಸೂತ್ರ ತಟ್ಟೆನೇ ಮಾಡಬೇಕು, ಬಂಗಾರದ್ದೇ ಆಭರಣ ಹಾಕಬೇಕು. ದೇವರಾಣೆ ಯಾರೂ ಪೂಜೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಅಣ್ಣ ನೀನೇನು ಕೊಡ್ತೀಯೋ ಅದನ್ನು ಭಕ್ತಿಯಿಂದ ಕೊಡೋ. ಸ್ವಾಮಿ ನನ್ನಲ್ಲಿರೋದು ಇದು, ನಂದೇನದೋ ಸ್ವಾಮಿ, ಅದು ನಂದು ಅಲ್ಲ, ನಿನ್ನದೇ ನಿನಗೆ ಅರ್ಪಿಸ್ತಾ ಇದ್ದೇನೆ. ತುಷ್ಟನಬಹುದು ಎಳ್ಳಷ್ಟು ಮುಂದೇಟ್ಟರೆ ಅಷ್ಟಿಟ್ಟೆನ್ನದೆ ಸಕಲೇಷ್ಟಂಗಳ ಕೊಟ್ಟು ಕವನು ಶಕ್ರನಿಗೆ ತ್ರಿವಿಷ್ಟಪ ಪಟ್ಟವಗಟ್ಟಿದವ ನಿಟ್ಟುರನಲ್ಲವಿಸಿಟ್ಟರಿಗೊಲಿದಿಹ ದುಷ್ಟರ ತರಿದಟ್ಟಿದ ಜಗಜಟ್ಟಿ ಅರಿಟ್ಟ ಮುಟ್ಟಿ ಕಾದ್ಯರ ಹುಡುಗಟ್ಟಿದ ವಿಠ್ಠಲ ಬಲುದಿಟ್ಟ, ನಮ್ಮ ವಿಠ್ಠಲ ಬಲುದಿಟ್ಟ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಹಾಗಾಗಿ ದೊಡ್ಡವರ ಲಕ್ಷಣ ಪ್ರೀತಿಯಿಂದ ಕರೆದಾಗ ಬರಬೇಕು ಅಂತ. ನೈವಾತ್ರ ವಿಶ್ರಮ, ಅವರು ಆಗಲ್ಲ, ವಿಶ್ರಾಂತಿ ತಗೋಬಾರ್ದು, ಆದರೆ ಏನೋ ಪ್ರೀತಿಯಿಂದ ಕರೆದೇನಲ್ಲ, ಅದಕ್ಕೆ ಆಲಿಂಗನ ಮಾಡಿಕೊಂಡು ಹೋದರು. ಇದೊಂದು ಟೆಕ್ನಿಕ್ಕು ಹೌದು, ನಮಗೆಲ್ಲ ಪಾಠವೂ ಹೌದು. ಯಾರೋ ಪ್ರೀತಿಯಿಂದ ನಮ್ಮನ್ನು ಒತ್ತಾಯ ಮಾಡ್ತಾರೆ, ಒತ್ತಾಯ ಮಾಡಿದ್ದಾರೆ ಅಂತ ಎಲ್ಲವನ್ನ ಒಪ್ಕೋಬೇಡ. ದೇರ್ ಈಸ್ ಎ ಲಿಮಿಟ್. ಏಕಾದಶಿ ಯಾರದೋ ಮನೆಗೆ ಹೋಗಿದ್ದೆ, ತುಂಬ ಒತ್ತಾಯ ಮಾಡಿದ್ರು ರೀ, ಅದಕ್ಕೆ ಕಾಫಿ ಕುಡಿದ್ಬಿಟ್ಟೆ. ಹೇಗೂ ಕಾಫಿ ಕುಡ್ದೇನಲ್ಲ ಅಂಥೇಳಿ ಮನೇಲಿ ಬಂದು ಚಪಾತಿ ಸಾಗುನು ಮಾಡಿಸೇ ಬಿಟ್ಟೆ. ಹಾಳಾಗೋಗ್ಲಿ, ಒಂದು ಸಲಿನ ಪ್ರತಿ ಏಕಾಸಿ ಅವ್ರ ಮನೆಗೆ ಹೋಗೋನು. ಅವ್ರು ಒತ್ತಾಯ ಮಾಡಿ ಕಾಫಿ ಅಂದರೆ ಹೆಂಡತಿಗೆ ತಕ್ಷಣ ಫೋನು, ಚಪಾತಿ. ಅವಳು ಅಂದ್ಲು, ನೀವು ಅಲ್ಲಿ ಹೋದ್ರೆ ನಾ ಚಪಾತಿ ಕಲಿಸ್ತಾ ಇದ್ದೇನೆ, ನಿನ್ನ ಮಕ್ಕಕ್ಕೆ ಇಟ್ಟಾಕ. ಒತ್ತಾಯಕ್ಕೆ ಅಂತ ನಿನ್ನ ವ್ರತವನ್ನು ಬಿಡಬೇಡ. ನೋಡಿಯಪ್ಪ, ನಾನು ಏಕಾದಶಿ ಮಾಡ್ತೇನೆ, ಶುದ್ಧ ಏಕಾದಶಿ, ನಿಮಗೆ ಬೇಕು ಅಂದರೆ ಅಕ್ಕಿಯೋ ಬೇಳೆಯೋ ಕೊಡಿ, ನಿಮ್ಮ ಅಕ್ಕಿ ಬೇಳೆಯಲ್ಲಿ ನಾಳೆ ನೈವೇದ್ಯ ಮಾಡಿ ನಾನು ಊಟ ಮಾಡ್ತೇನೆ, ಆದರೆ ನೀವು ಬನ್ನಿ ಅನ್ನಬೇಕು. ಕೆಲವೊಂದನ್ನೆಲ್ಲ ಒತ್ತಾಯಕ್ಕೆ ನಾನು ಅದು ಬಿಟ್ಟು, ಅವರು ತುಂಬ ಒತ್ತಾಯ ಮಾಡಿದ್ರು ರೀ, ನೀವು ಸಂಧ್ಯಾವಂದನೆ ಮಾಡಿದ್ರೆ ನನ್ನ ನಾಣೆ ಅಂತ, ಅದಕ್ಕೆ ಬಿಟ್ಟುಬಿಟ್ಟೆ. ಸಂಧ್ಯಾವಂದನೆ ಬಿಟ್ಟೆ, ದೇವ್ರ ಪೂಜೆ ಬಿಟ್ಟೆ, ಇದನ್ನು ಯಾವನು ಒತ್ತಾಯ ಅಂತಾರೋ? ನೋ, ಇದು ಕಳ್ಳಂಗೊಂದು ಪಿಳ್ಳೆನವ ಅಂತ. ಇದು ದೇರ್ ಈಸ್ ಎ ಲಿಮಿಟ್. ಪ್ರತಿಯೊಂದಕ್ಕೂ ಒಂದು ರೀತಿ ನೀತಿ ಇದೆ. ಅದಕ್ಕೆ ಇವರೇನು ಮಾಡಿದರು,
ಅವನು ಪಾಪ ಬೇಡಿಕೊಳ್ತಾ ಇದ್ದಾನೆ ಭಕ್ತ. ನಾನು ರಾಮನ ಪೂಜೆ ಬಿಡೋ ಹಾಗಿಲ್ಲ. ಭಕ್ತನನ್ನು ತಿರಸ್ಕಾರ ಮಾಡಿಬಿಟ್ರೆ ಅಷ್ಟೇ ರೀ, ನಮಗೆಲ್ಲ ಎಲ್ಲಿ ಸಿಗ್ತಾರವರು. ಒಬ್ಬ ಸ್ವಾಮಿಗಳು, ಒಬ್ಬ ದೊಡ್ಡವರು ಸಣ್ಣ ವಯಸ್ಸಿನಲ್ಲಿ ಇದ್ದ ಮಕ್ಕಳೇನಾದರೂ ಮಂತ್ರಸ್ತೋತ್ರವನ್ನು ಹೇಳಿದಾಗ ಬೆನ್ನನ್ನು ಚಪ್ಪರಿಸಿ ಮಂತ್ರಾಕ್ಷತೆ ಕೊಟ್ಟು ಒಂದು 50 ರೂಪಾಯಿ ಅವರಿಗೆ ದಕ್ಷಿಣೆ ಕೊಟ್ಟಿದ್ರೆ, ಕೆಲವು ಮಕ್ಕಳು ಇಡೀ ಜೀವನವೇ ಮಾರ್ಪಾಡಾಗಿ ಬಿಡತ್ರಿ. ಸ್ವಾಮಿಗಳು ನಂಗೆ ಹೇಳಿದ್ದಾರೆ ಪಂಡಿತ ಆಗ್ತೀನಿ ಅಂತ, ನಾನು ಹಾಗೆ ಆಗ್ತೀನಿ ಅಂತ. ಈ ತರಹದ ಘಟನೆಗಳು ನಡೆದಿದ್ದು ಇದ್ದಾವೆ. ಹಾಗಾಗಿ ದೊಡ್ಡವರಲ್ಲಿರಬೇಕಾದ ಗುಣ ಹಿ ಶುಡ್ ಅಕ್ಸೆಪ್ಟ್. ಇದೇ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಶ್ರೀರಾಮಚಂದ್ರನಿಗೆ ವಿಶ್ವಾಮಿತ್ರರು ಮಂತ್ರೋಪದೇಶ ಮಾಡ್ತೀವಿ ಅಂದರು. ಇವತ್ತಿನಿಂದ 7 ದಿವಸ ನೀನು ಯಜ್ಞವನ್ನು ನಾಶ ಮಾಡುವ ದೈತ್ಯರನ್ನು ಸಂಹಾರ ಮಾಡಬೇಕು. ಅವರು 24x7 ಯಾವಾಗ ಬರ್ತಾರೆ ಗೊತ್ತಿಲ್ಲ. ಸೊ 24 ಗಂಟೆ ಕಣ್ಣು ಬಿಟ್ಟು 7 ದಿವಸ ನೀನು ಎದ್ದಿರಬೇಕು. ನೀನು ಊಟ ತಿಂಡಿ ಏನೂ ಮಾಡೋ ಹಾಗಿಲ್ಲ. ಯಾಕೆಂದರೆ ಮಾಡಿದೆ ಅಂದರೆ ಆ ಟೈಮಲ್ಲಿ ಹಾಳು ಮಾಡಿಬಿಟ್ರೆ ಸರಿ. ಏನು ಮಾಡಬೇಕು? ನಾನೊಂದು ಮಂತ್ರೋಪದೇಶ ಮಾಡ್ತೇನೆ, ಬಲ ಅತಿಬಲ ಅಂತ ಮಂತ್ರ. ನೀನು ಅದನ್ನು ಜಪ ಮಾಡಿದರೆ ಹಸಿವು ನೀರಡಿಕೆ ಇರೋಲ್ಲ. ಸರಿ, ಅದು ಜಪವನ್ನು ಉಪದೇಶ ಮಾಡಿದರು. ಶ್ರೀರಾಮಚಂದ್ರ ಕೇಳದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಉಂಟು. ಶ್ರೀಮದಾಚಾರ್ಯಂದರು, ಶ್ರೀರಾಮಚಂದ್ರನಿಗೆ ಹಸಿವು ಉಂಟಾ? ಈ ಮಂತ್ರ ಬೇಕಾ? ನಿತ್ಯ ತೃಪ್ತ ಅಲ್ವಾ? ಅವನೇ ಕೇಳಬೇಕಾಗಿತ್ತು. ಜನರಲ್ಲಾಗಿ ನಾವೇನು ಮಾಡ್ತೀವಿ ರೀ, ನಮಗೆ ಗೊತ್ತಿದ್ದನ್ನೇ ಯಾರ ಈಗ 6:30 ಪ್ರವಚನ ಮುಗಿಯಿತು. 6:30ಯಿಂದ 8 ಗಂಟೆವರೆಗೂ ನಿಮಗಿವತ್ತು ವಿಶೇಷ ಮಂತ್ರ ಹೇಳ್ಕೊಡ್ತೀನಿ. ಏನು? ಪೂಜ್ಯಾಯ ರಾಘವೇಂದ್ರಾಯ. ಅದನ್ನೇ 108 ಸರಿ ಅಯ್ಯ ನಮಗೆ ಗೊತ್ತು, ನೀವೇ ಹೇಳ್ಕೊಳ್ಳಿ ಅಂತ ಹೋಗ್ತಿರೋ ಇಲ್ಲೋ? ಅಷ್ಟು ಹೇಳದೇ ಇದ್ದರೂ ಮೆತ್ತಗೆ ಫೋನ್ ತೊಗೊಂಡು ಬಂದೆ, ಸದ್ಯ ಪೂಜ್ಯಾಯ ಅವರೇ ಹೇಳ್ಕೊಳ್ಳಿ ಅಂತ ಹೋಗ್ತೇವೆ. ಇನ್ನೇನೋ ಅಪರೂಪದ್ದೇನೋ ಹೇಳಿದ್ರೆ ಪರವಾಗಿಲ್ಲ, ಪೂಜ್ಯಾಯ ಹೇಳಿದ್ರು ಪುಣ್ಯನೇ. ಇವತ್ತು ಒಂದು ಹೊಸದು ಹೇಳ್ತೇನೆ, ಇದು ಗೋಡೆ, ಇದು ಗೋಡೆ, ಇದು ಗೋಡೆ. ನಿನ್ನ ಮಕ್ಕಕ್ಕೆ ಇಟ್ಟಾಕ ನಮಗೂ ಗೊತ್ತು ಮುಂದೇನು ಗೋಡೆ ಅಲ್ವಾ? ಯಾವತ್ತೂ ಅಷ್ಟೇ ಒಂದು ಅಪೂರ್ವತೆ ಇರಬೇಕು ಅವರು ಹೇಳೋದ್ರಲ್ಲಿ. ಶ್ರೀರಾಮಚಂದ್ರ ಸರ್ವಜ್ಞ, ಅವನು ಯಾರ ಮಂತ್ರವನ್ನು ಉಪದೇಶ ತಗೋಬೇಕು? ಹಾಗಾದರೆ ವಿಶ್ವಾಮಿತ್ರರ ಮಂತ್ರವನ್ನು ಉಪದೇಶ ಪಡೆದ್ನಲ್ಲ, ಏನು ಹಿನ್ನೆಲೆ? ವಾದಿರಾಜ ಸ್ವಾಮಿಗಳು 3 ಕಾರಣವನ್ನು ಬರೀತಾರೆ ತಾತ್ಪರ್ಯ ವ್ಯಾಖ್ಯಾನದಲ್ಲಿ. ಏನು ಗೊತ್ತಾ? ಏನು ಸುಂದರ ರಾಜರ ಚಿಂತನೆ. ಅವ್ರು ಹೇಳಿದ್ದು, ಶ್ರೀರಾಮಚಂದ್ರ ಯಾಕೆ ಕೇಳಿದ್ದು ಅಂದರೆ ಅವನ ಹಸಿವು ನೀರಡಿಕೆ ಇಂಗೋ ಸಲುವಾಗಲ್ಲ, ದೊಡ್ಡವರ ಸ್ವಭಾವ ಹೇಗಿರಬೇಕು ಅಂತ ಜಗತ್ತಿಗೆ ತೋರಿಸ್ದ. ಒಬ್ಬ ಸಣ್ಣವರು ಬಂದು ಏನೋ ಹೇಳ್ತಾರೆ, ಒಂದು ಪುಟ್ಟ ಮಗು ಅಂದ್ರೇನೋ ಒಂದು 5 ವರ್ಷವೋ 6 ವರ್ಷವೋ, ನಮ್ಮ ಮಗು ರಾಘವೇಂದ್ರ ಸ್ತೋತ್ರ ಹೇಳುತ್ತೆ, ಕೇಳ್ತೀರಾ ಆಚಾರ್ಯ? ಎಲ್ಲಿ ಹೇಳಮ್ಮ? ಅದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ. ಅದು ತುಂಬ ನಾಚ್ಕೊಂಡು ಚೂರು ಹೇಳತ್ತೆ. ಇವನು ಕೇಳಿ ಸಂತೋಷ ಪಡಬೇಕು, ಕಡೆ ಪಕ್ಷ ಸಂತೋಷ ಪಟ್ಟಂತೆ ನಾಟಕ ಆದರೂ ಆಡಬೇಕು. ಅದು ಬಿಟ್ಟು ಅಯ್ಯ ಪೂಜ್ಯಾಯನಾ ಬಿಡೋ, ಹಾಗೆ ತಣ್ಣೀರು ಎರಚಬಾರ್ದು. ನಾನೇನೋ ಶ್ರೀಪೂರ್ಣ ಬೋಧ ಗುರುತೀರ್ಥ ಅಷ್ಟು ಬರುತ್ತೆ ಅಂತ. ಆಮೇಲೆ ಅವ್ರ ತಾಯಿ ಬಂದು ಕಿವಿಲಿ ಹೇಳಿದ್ರು, ನಿಂಗೆ ಪೂಜ್ಯಾಯ ಬಂದಿದ್ದು 10 ವರ್ಷಕ್ಕೆ, ಮುಚ್ಚು ಬಾಯಿ ಅಂತ. ಇವನಿಗೆ ಬಂದದ್ದೇ 10 ವರ್ಷಕ್ಕೆ. ಮಗು ಬೆಂಚಪ್ಪರಿಸ್ಬೇಕು. ಶ್ರೀರಾಮಚಂದ್ರ ಅವರು ಪಾರಾಯಣ ಮಾಡ್ತೇನೆ ಅಂತಂದಾಗ ಕಿವಿಯಲ್ಲಿ ಪಾರಾಯಣ ಮಾಡಿ ಅಂತ ಅವ್ರಿಗೆ ಆಪರ್ಚುನಿಟಿ ಕೊಟ್ಟ. ಸರಿ, ಅವರಾದರೂ ರಾಮಚಂದ್ರನ ಮುಂದೆ ಯಾಕೆ ಪಾರಾಯಣ ಮಾಡಿದರು? ಅದಕ್ಕೆ ವಾದಿರಾಜ ಸ್ವಾಮಿಗಳು ಇನ್ನೊಂದು ಬರೀತಾರೆ. ಏನಂದರೆ, ನಾವು ಕಲಿತ ಮಂತ್ರಸ್ತೋತ್ರಗಳಿಗೆ ಏನೋ ಫಲ ಆಗೋದಿರುತ್ತೆ. ಅದು ಅಯೋಗ್ಯರ ಮುಂದೆ ಪಾರಾಯಣ ಮಾಡಿದಾಗ ಅದನ್ನು ಮತ್ತೆ ನಾವು ಯೂಸ್ ಮಾಡಿದ್ರೆ ಅಷ್ಟು ಫಲ ಕೊಡೋದಿಲ್ಲಂತೆ. ಅದು ಮತ್ತೆ ಎನರ್ಜೈಸ್ ಆಗಬೇಕು ಅಂದರೆ ದೊಡ್ಡವರ ಮುಂದೆ ಹೋಗಿ ಒಮ್ಮೆ ಅದನ್ನು ಪಾರಾಯಣ ಮಾಡಿ ಬಂದರೆ ಅದು ಮತ್ತೆ ಎನರ್ಜೈಸ್ ಆಗತ್ತಂತೆ. ಅದಕ್ಕೆ ಸ್ವಯಂ ವ್ಯಕ್ತ ಸ್ಥಳವೋ ವೃಂದಾವನ ಇರುವ ಸ್ಥಳದಲ್ಲೋ ಅಲ್ಲಿ ಹೋಗಿ ಪಾರಾಯಣ ಮಾಡುವುದರ ಉದ್ದೇಶ ಏನು ಅಂದರೆ ಅದರ ಶಕ್ತಿ ಅದಕ್ಕಿದೆ, ನಮಗೆ ಅದನ್ನು ವಿನಿಯೋಗ ಮಾಡುವ ತಾಕತ್ತು ಬರುತ್ತದೆ. ಅದಕ್ಕಾಗಿ ಮಾಡಿದ್ದು. ಅವನ ಕಿವಿಯಲ್ಲೇ ಯಾಕೆ ಮಾಡಿದ್ದು ಅಂದರೆ ದೊಡ್ಡವರ ಹತ್ತಿರ ಪಾರಾಯಣ ಮಾಡಿದರೆ ತುಂಬ ಪುಣ್ಯ ಅಂತ ಮಾಡಿದರು. ಈ 3 ಕಾರಣವನ್ನು ಕೊಡ್ತಾರೆ. ಆ ಒಂದು ಕಾರಣದಲ್ಲಿ ಯಾವುದಾದ್ರು ಏನಾದರೂ ಹೇಳಿದರೆ ಆಯಿತು ಅನ್ಬೇಕು. ಹನುಮಂತ ದೇವರು ಆಶ್ಲಿಷ್ಯ ಪರ್ವತವರಂ ನೆನೆಸ್ಕೊಳ್ತೀವಲ್ಲೇನ್ರಿ? ಯಾರನ್ನ ಮನೆಗೆ ಕರೆದಾಗ ಬಂದರು, ಅಯ್ಯೋ ತುಂಬ ಸಂತೋಷ ರೀ, ನಮ್ಮ ಮನೆಗೂ ಬಂದರು,
ಮನೆಗೆ ಬರೋದು ಹೋಗಲಿ, ಸೆಲ್ಫಿ ತೆಗೆಸ್ಕೊಂಡ್ರೆ ಎಷ್ಟು ಆನಂದವೋ ಅವ್ರ ಜೊತೆ. ಆಚಾರು ಸೆಲ್ಫಿ ತೆಗೆಸ್ಕೊಂಡ್ರು ಏನೋ ಒಂದು ನಿಮಿಷ ಆಗತ್ತೆ. ಸೆಲ್ಫಿ ಗಿಲ್ಫಿ ಅದೆಲ್ಲ ಆಗಲ್ಲ. ಏನು ತಿಳ್ಕೊಂಡೇ ಇರಿ ನಾವು, ನಮ್ಮ ಮುಖ ಅಂದರೆ ಏನು ಕನ್ನಡಿಯಲ್ಲಿ ನೋಡ್ಕೊಂಡಾಗ ಗೊತ್ತಾಗತ್ತೆ ನಮ್ಮ ಮುಸುಡಿ, ಏನೋ ಪ್ರೀತಿಯಿಂದ ಅಂತಾರಷ್ಟೇ. ಹಾಗಾಗಿ ಇದನ್ನು ವಾಯುದೇವರು ತೋರಿಸಿಕೊಟ್ಟ್ಯಾರ. ಆಶ್ಲಿಷ್ಯ ಪರ್ವತವರಂ ಸದದರ್ಶ ಗಚ್ಚನ್ ದೈವೈಸ್ತು ನಾಗಜನನೀಂ ಪ್ರಹಿತಾಂಬರೇಣ. ಹಾರಿ ಬರೋ ಕಾಲಕ್ಕೆ ಒಂದು ಹರಡನ್ನು ದಾಟಿದರು. ಇನ್ನೊಂದು ಸಮಸ್ಯೆ ಬಂತು. ಅದೇನದು? ದೇವತೆಗಳ ವರ. ಕದ್ರು ಅಂತ ಒಬ್ಬ ನಾಗಗಳ ತಾಯಿ, ದೇವಮಾತೆ ಅವಳಿಗೊಂದು ವರ ಕೊಟ್ಟಿದ್ದು. ನೀನು ಏನೇನು ಬಯಸ್ತೀಯೋ ಅದೆಲ್ಲ ನಿನ್ನ ಬಾಯಲ್ಲಿ ಬಂದು ಬೀಳಲಿ. ನಿಜವಾಗಲೂ ಈ ವರ ಇದ್ದುಬಿಟ್ರೆ ಯಾವ ಕೆಲಸ ಬೇಡ, ಕಾರ್ಯ ಬೇಡ, ಏನಿಲ್ಲ. ಪಕ್ಕದ ಮನೆಯವರು ಫೋನ್ ಮಾಡಿ ಕೇಳೋದು, ಅಡುಗೆ ಆಯ್ತಾ? ಈಗ ಆಯ್ತಮ್ಮ ದೇವರೇ, ಆ ಅಡುಗೆ ನಮ್ಮ ಮನೇಲಿ ಬಂದು ಬೀಳಲಿ ಅಂದ್ರೆ ಮುಗೀತು. ಅವಳಿಗೊಂದು ವರ ಇತ್ತು. ಯದ್ಯತ್ ತ್ವಮಿಚ್ಛಸಿ ತದಿತ್ಯಮರೋದಿತಾಯ. ಏನು ಬೇಕೋ ಅದು ನಿನ್ನ ಬಾಯಲ್ಲಿ ಬೀಳಲಿ. ದೇವರು ಅವಳಿಗೆ ವರ ಕೊಟ್ಟಿಯಾನೆ, ನಮಗೂ ದೇವರು ಅನುಗ್ರಹ ಮಾಡಿಯಾನೆ. ಇವತ್ತು ನಾವು ಊಟವನ್ನು ಮಾಡ್ತೇವೆ. ಈ ಊಟವನ್ನು ನಾನು ಮಾಡಿದ್ದು ನನಗೆ ಒಂದು ಇದೆ. ನಾನು ಹಣ ಕಟ್ಟಿದ್ದೇನೆ ಅಥವಾ ನಾನು ಹಣ ಸಂಪಾದನೆ ಮಾಡ್ತಾ ಇದ್ದೇನೆ, ನಾನು ಅಡುಗೆ ಮಾಡಿದೆ. ದೇವರು ಅನಾದಿ ಕಾಲದಿಂದ ಇವತ್ತು ಇವನು ಉಣ್ಲಿ ಅಂತ ವ್ಯವಸ್ಥೆಯನ್ನು ಮಾಡೇ ಬಿಟ್ಟಿಯಾನ. ರೇಷನನ್ನು ಶಕ್ತಿ ವ್ಯಕ್ತಿ ಅಂತ ಕರೀತಾರೆ. ನಾನು ಊಟ ಮಾಡಿದಾಗ ದೇವರಿಗೆ ಸಂತೋಷ ಆಗತ್ತೆ ಅಂತಾರಲ್ಲ, ಅದು ಅವನಲ್ಲಿ ಶಕ್ತ್ಯಾತ್ಮನ ಇದೆ. ನಾನು ಉಂಡ ಮೇಲೆ ಅದನ್ನು ಅಭಿವ್ಯಕ್ತಿ ಮಾಡ್ತಾನೆ ದೇವರು. ಅದೊಂದು ದೊಡ್ಡ ಭಾಗ್ಯ ನಮಗೆ ಇಟ್ಟ್ಯಾನೆ. ಅವಳ ಬಾಯಲ್ಲಿ ಮಾತ್ರ ಅಲ್ಲ, ನನ್ನ ಬಾಯಲ್ಲೂ ತುತ್ತು ಬಿದ್ದದ್ದು, ತಿಂದ ತುತ್ತು ನನಗೆ ರುಚಿ ಅನಿಸಿದ್ದು. ಅಲ್ಲರಿ, ಏನು ತಿಂದರೂ ಒಂದೇ ಥರ ಇದ್ದರೆ, ಈ ತುಂಬ ಮೆಡಿಸನ್ನು, ಆ್ಯಂಟಿಬಯೋಟಿಕ್ಕು, ಅದು ಇದು ಎಲ್ಲ ತೊಗೊಂಡ್ರೆ ಅವ್ರು ಎಷ್ಟು ರೇಗ್ತಾ ಇರ್ತಾರೋ, ಏನಿದೆ ಹೀಗಿದೆ ಸಾರು ಅಂತ. ಆ ಹೆಂಡತಿ ಅಂತ ನನಗೇನೋ ಸರಿನೇ ಇದೆಯಪ್ಪ, ನಂಗೆ ಯಾವುದು ಬೇಡವೋ ಅದೆಲ್ಲ ಸರಿನೇ ಇರುತ್ತೆ ಅಂತವರು. ಅಲ್ಲ, ನೀವು ಮಾತ್ರೆ ತೊಗೋತಾ ಇದ್ದೀರಲ್ಲ, ಅದಕ್ಕೆ ಮಾತ್ರೆ ಎಲ್ಲರೂ ತೊಗೋತಾರೆ, ಅದು ಸಾರು ಸರಿ ಇಲ್ಲ, ಏನು ಹಾಕಿದ್ರು ಪಾಪ ಅವ್ರ ನಾಲಿಗೆ ಹಾಳಾಗಿರುತ್ತೆ. ಅಥವಾ ಕೆಲವರು ಹಾಳಾಗಿರುತ್ತೋ ಬಿಡುತ್ತೋ, ಅವರು ಬೈತಾ 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 ಚೆನ್ನಾಗಿಲ್ಲ ಅನ್ನೋ ಮೂಡಲ್ಲೇ ಊಟ ಕೂತ್ಕೋತಾರೆ. ಅವ್ರು ಏನು ತಿಂದರೂ ಹಾಗೆ ಇರುತ್ತೆ. ದೇವರ ಅನುಗ್ರಹದಿಂದ ಆಸ್ವಾದನೆ ಮಾಡಿ ಭೋಗ ಮಾಡುವ ಭಾಗ್ಯ ಕೊಡೋದು ಅದೊಂದು ದೊಡ್ಡ ಭಾಗ್ಯವೇ ಅಲ್ಲ. ಊಟಕ್ಕೆ ಕೂತಾಗ ಭಗವಂತನ ವಾಸುದೇವನು ಅನ್ನದಳು ನಾನಾ ಸುಭಕ್ಷದಿ ಸಂಕರ್ಷಣನು ಕೃತೀಶ ಪರಮಾನ್ನದಳು ಘೃತದೊಳಗಿಪ್ಪ ಅನಿರುದ್ಧ ಅಂತ ಚಿಂತನೆ ಮಾಡಿ ಅದನ್ನು ಆಸ್ವಾದನೆ ಮಾಡುವ ಭಾಗ್ಯ ಕೊಡೋದು ಒಂದು ದೊಡ್ಡ ದೇವರ ಅನುಗ್ರಹವೇ. ಇಲ್ಲಾಂದರೆ ಏನು ಅನಿಸ್ತತೆ, ಏನೋ ರೀ ಏನು ತಿಂದರು ಅದೇನೋ ಬೇಜಾರು. ಏನೇನು ತಿಂದ್ರಿ? ಅದು ಏನು ತಿಂದರೂ ಒಂದೇ ಥರ ಇರುತ್ತೆ, ಅದಕ್ಕೆಲ್ಲ ತಿಂದೆ ಅಂದರು. ಅಯ್ಯೋ ವಿಶಾಲ ಹೃದಯ ನಿಮ್ಮದೊಂದು. ಅವಳಿಗೊಂದು ವರ ಕೊಟ್ಟಿದ್ರು, ನಿನ್ನ ಬಾಯಲ್ಲಿ ಬಂದು ಬೀಳಲಿ. ನೀವೊಂದು ಮಾತು ಕೇಳು, ಹನುಮಂತ ದೇವರು ಹಾರಿ ಹೋಗಬೇಕಾದರೆ ಅವರು ನಿನ್ನ ಬಾಯಲ್ಲಿ ಬೀಳಲಿ ಅಂತ ಹನುಮಂತ ದೇವರು ದೇವತೆಗಳ ವರಕ್ಕೆ ಮನ್ನಣೆ ಕೊಡ್ತಾರೋ ಅಥವಾ ಅದನ್ನು ಓವರ್ಕಮ್ ಮಾಡ್ತಾರೋ? ಮನ್ನಣೆ ಕೊಟ್ಟರೆ ಅವ್ರು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ ನಾವೆಲ್ಲ ತಿಳ್ಕೋಬೇಕು. ಇದೊಂದು ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್. ಕೇಳ್ತೀಯಾ? ಅವಳು ಕೇಳಲ್ದೋ ಬಿಟ್ಲೋ ನಾಳೆ ದಿನ ನೋಡುವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.